ಇಂದು ಈಗ ಈ ಬೃಹತ್ ವಿಚಾರ ವೇದಿಕೆಯಲ್ಲಿ ಕುಳಿತುಕೊಂಡು ನುರಿತ ಹಿರಿಯ ವ್ಯಾಖ್ಯಾನಕಾರರ ಪಕ್ಕದಲ್ಲಿ ಧೈರ್ಯವಾಗಿ ತನ್ನ ಪ್ರತಿಭಾ ಬಾಹುಳ್ಯವನ್ನು ನಮ್ಮ ಮುಂದಿಡುವುದಕ್ಕೆ ಉತ್ಸುಕನಾಗಿದ್ದಾನೆ. ಅವನನ್ನು ಆಶೀರ್ವದಿಸಿ ಕರೆದು ಈ ದಿನದ ಹಿರಿಯ ವಾಚನಕಾರರು ಶ್ರೀಮಾನ್ ಮತ್ತೂರು ಕುಮಾರಸ್ವಾಮಿಯವರು. ಶ್ರೀಯುತರು ಶ್ರೀ ಸುಬ್ರಾಯ ಶಾಸ್ತ್ರಿ ಮತ್ತು ಶ್ರೀಮತಿ ಸಾವಿತ್ರಮ್ಮ ಅವರ ಕುಮಾರರು. ಪತ್ನಿ ಡಾಕ್ಟರ್ ಕಿರಣ ಕುಮಾರಸ್ವಾಮಿ. ಸ್ವತಃ ಇವರು BSc B.Ed ಮಾತ್ರವಲ್ಲದೆ MA ಸಂಸ್ಕೃತವನ್ನು ಪೂರೈಸಿ ಮೈಸೂರಿನ ಶ್ರೀ ರಾಮಕೃಷ್ಣ ವಿದ್ಯಾಶಾಲಾ ನಿವಾಸಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ರೆಸಿಡೆನ್ಷಿಯಲ್ ಅದರಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿದ್ದಾರೆ. 32 ವರ್ಷಗಳ ಬೋಧನಾ ಅನುಭವ ಜೊತೆಗೆ 3.5 ದಶಕಗಳ ಕಾಲದಿಂದ ಅಂದರೆ 35 ವರ್ಷಗಳಿಂದ ಗಮಕ ವಾಚನ ವ್ಯಾಖ್ಯಾನ ಉಭಯ ಕ್ಷೇತ್ರಗಳಲ್ಲಿ ಪರಿಶ್ರಮ. 37 ವರ್ಷಗಳಿಂದ ಆಕಾಶವಾಣಿ ಕಲಾವಿದರು. ವಿಶೇಷ ಪರಿಣತಿಯನ್ನು ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿಯವರಿಂದ, ವೇದಬ್ರಹ್ಮಶ್ರೀ ಮಾರ್ಕಂಡೇಯ ಅವಧಾನಿಗಳಿಂದ, ವಿದ್ವಾನ್ ರಘುಪತಿ ಶಾಸ್ತ್ರಿಗಳಿಂದ ಇವರು ಹಲವಾರು ಕಾರ್ಯಕ್ರಮಗಳಲ್ಲಿ ಸಹಯೋಗ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಮೈಸೂರಿನ ಜಗನ್ಮೋಹನ ಪ್ಯಾಲೇಸಿನ ಬೃಹತ್ ಸಭಾಂಗಣದಲ್ಲಿ ಸಾವಿರಾರು ಶ್ರೋತೃಗಳು ಇವರ ವಾಚನದಿಂದ ಕರ್ಣಾನಂದವನ್ನು ಪಡೆದಿದ್ದಾರೆ. ಇವರ ಗಮಕ ಗುರುಗಳಾದರೋ ಕುಮಾರವ್ಯಾಸ ಪ್ರಶಸ್ತಿ ಪಡೆದ ಶ್ರೀ ಹೊಸಹಳ್ಳಿ ಕೇಶವಮೂರ್ತಿಗಳು ಹಾಗೂ MR ರಾಮಮೂರ್ತಿಗಳು. ಪ್ರಶಸ್ತಿ ಪುರಸ್ಕಾರಗಳು ಅತ್ತಿಮಬ್ಬೆ ಸಾಹಿತ್ಯ ಪ್ರಶಸ್ತಿ, ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಗಮಕ ಗಂಧರ್ವ, ಗಮಕ ಕಲಾಕೋವಿದ. ಅಷ್ಟೇ ಅಲ್ಲದೆ ಇವರು ಸಾಹಿತ್ಯ ರಚಕರಾಗಿ ಚಾಣಕ್ಯ ಪ್ರತಿಜ್ಞೆ ಎಂಬ ನಾಟಕವನ್ನು ರಚಿಸಿದ್ದಾರೆ. ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಭಿನಯ ತರಬೇತಿಯನ್ನು ನೀಡಿ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಶ್ರೀಮಾನ್ ಕುಮಾರಸ್ವಾಮಿಯವರಿಗೆ ನಿಮ್ಮೆಲ್ಲರ ಅಭಿನಂದನಾಪೂರ್ವಕ ಸ್ವಾಗತ. ಇವನನ್ನು ಆಶೀರ್ವದಿಸಕ್ಕೆ ಅಜ್ಜಿ ತಾತನು ಬಂದಿದ್ದಾರೆ. ಮತ್ತು ಇಂದಿನ ವ್ಯಾಖ್ಯಾನಕಾರರು ಪ್ರೊಫೆಸರ್ ಗಣಪತಿ ಭಟ್ ಕುಳಮರ್ವ. ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MAಯಲ್ಲಿ ಪ್ರಥಮ ರ್ಯಾಂಕ್. ಅಷ್ಟೇ ಅಲ್ಲ, ಚಿನ್ನದ ಪದಕವನ್ನು ಕೂಡ ಅಲ್ಲಿ ಪಡೆದಿದ್ದಾರೆ. ತಕ್ಷಣವೇ ಒಂದು ವಿಶೇಷ ಇದೆ, ಸ್ವಲ್ಪ ಸ್ವಾರ್ಥ. ನನ್ನ ತವರಿನ ನಮ್ಮದೇ ಪ್ರಥಮ ತಂಡದಿಂದ ಆರಂಭವಾದ ಶೃಂಗೇರಿ JCBM ಕಾಲೇಜ್, ಜಗದ್ಗುರು ಚಂದ್ರಶೇಖರ ಭಾರತಿ ಮೆಮೋರಿಯಲ್ ಕಾಲೇಜಿನಲ್ಲಿ ಇವರ ಅಧ್ಯಾಪಕ ವೃತ್ತಿ ಪ್ರಾರಂಭವಾಗಿದೆ. 1984ರಿಂದ ಇಂದಿನವರೆಗೂ ಅಧ್ಯಾಪಕರಾಗಿ, ಪ್ರಾಂಶುಪಾಲಕರಾಗಿ ವಿದ್ಯಾಕ್ಷೇತ್ರದಲ್ಲಿ ಸೇವೆ. ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಥಮ ಸ್ಥಾಪಕ ಪ್ರಾಂಶುಪಾಲರಾಗಿದ್ದ ಶ್ರೀಯುತರು ಸದ್ಯ ದಕ್ಷಿಣ ಕನ್ನಡದ ಪುಂಜಾಲಕಟ್ಟೆಯ ಕಾಲೇಜಿನಲ್ಲಿ ನಿಯೋಜಿತ ಪ್ರಾಂಶುಪಾಲರು. ವೃತ್ತಿ ಉಪನ್ಯಾಸಕರು. ಪ್ರವೃತ್ತಿ ಹವ್ಯಾಸವೂ ಉಪನ್ಯಾಸವೇ. ಸಾಹಿತ್ಯ, ಸಂಸ್ಕೃತಿ, ಧಾರ್ಮಿಕ, ಸಾಮಾಜಿಕ ವಿಚಾರಗಳಲ್ಲಿ ಉಪನ್ಯಾಸವನ್ನು ಸಾಕಷ್ಟು ನೀಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಚಿಂತನ, ಕನ್ನಡ ಭಾರತಿ, ಪುಸ್ತಕ ಪರಿಚಯ, ಸಮೂಹ ಚರ್ಚೆ, ಸಂವಾದ ಕಾರ್ಯಕ್ರಮ ಹೀಗೆ ಅನೇಕ ವಿಚಾರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುತ್ತಾರೆ. ಗಮಕ ವಾಚನ, ವ್ಯಾಖ್ಯಾನ ಎರಡೂ ಕ್ಷೇತ್ರದಲ್ಲಿ ಪರಿಶ್ರಮ ಬಹಳಷ್ಟಿದೆ. ವ್ಯಾಖ್ಯಾನದಲ್ಲಿ ವಿಶೇಷ ಆಸಕ್ತಿ, ಪ್ರವೇಶ, ಪರಿಶ್ರಮ. ಪುರಾಣ ಪ್ರವಚನವು ಇವರ ಇನ್ನೊಂದು ಹವ್ಯಾಸ. ದಯವಿಟ್ಟು ಕರೆತಾಡದು. ಪುರಾಣ ಪ್ರವಚನ ಸಿಗೋದೆ. ಸರ್ಕಾರಿ ಸೇವೆಯಲ್ಲಿದ್ದು ಜನಗಣತಿ, ಸಾರ್ವತ್ರಿಕ ಚುನಾವಣೆಗಳ ಪ್ರಬುದ್ಧ ತರಬೇತುದಾರರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅಂದರೆ ಅನೇಕ ಕ್ಷೇತ್ರಗಳಲ್ಲಿ ಕೈಯಾಡಿಸಿದ್ದಾರೆ. ವೈಚಾರಿಕ ಶಿಬಿರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಸರ್ಕಾರಿ ಕಾಲೇಜು ಅಧ್ಯಾಪಕರ ಸಂಘ ಬೆಂಗಳೂರಿನಲ್ಲಿ ಮಂಗಳೂರು ವಲಯದ ಮಾಜಿ ಅಧ್ಯಕ್ಷರಿವರು. ಅಷ್ಟೇ ಅಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದಾರೆ. ಕನ್ನಡ ಪರೀಕ್ಷಾ ಮಂಡಳಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ.
ಕನ್ನಡ ಅಧ್ಯಯನ ಮಂಡಳಿಯಲ್ಲಿ ಸದಸ್ಯರು ಕೂಡ ಆಗಿದ್ದಾನೆ. ಜೇಸಿಸ್ ಬೆಳ್ತಂಗಡಿ ಅಂಗಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಸಮಾಜ ಸೇವಾಸಕ್ತರಾಗಿಯೂ ಶ್ರಮಿಸಿದ್ದಾರೆ. ಈ ದಿನ ನಮ್ಮ ಆದಿತ್ಯರಿಗೂ ಕುಮಾರಸ್ವಾಮಿಯವರಿಗೂ ವ್ಯಾಖ್ಯಾನ ಮಾಡಲು ನಮ್ಮ ಮುಂದೆ ಕುಳಿತಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆ. ಆದಿಕವಿ ಕವಿರಾಜ ಹಂಸನು ಅನಾದಿ ಕವಿ ಕುಲ ಕಮಲ ಮಿತ್ರ ಮಹಾದಿವೌಕಸ ಪ್ರಚುರ ಭಾಷಾ ಕವಿ ಜನೋತ್ತಮ ಸಾ ವೇದ ಗರ್ಭ ವರ ಪ್ರಸಾದ ಆಹ್ಲಾದ ಕವಿ ರಘುವರ ಕಥಾ ವಿಮಲೋದದ ಇಂದು ಮಹಾಮುನಿ ಪ್ರಾಚೇತ ಸಂವಂದೇ ವಂದೇ ದೇವದೇವಾದೀಶ ರಿಪುವನದಾವ ದೈತ್ಯ ಕದಂಬ ವಿಪುಳಗ್ರಾವ ಗರ್ವಿತ ವಜ್ರ ಶರಣು ಜನೈಕ ಸುರದೇನು ದೇವ ಭಕ್ತಾದೀನ ಭಕ್ತ ಜನಾವಲಂಬನ ವಿಮಲ ವೈದೇಹಿ ವಿಲೋಚನ ವಿಕಸಿತ ಉತ್ಪಲ ಚಂದ್ರ ನಮೋ 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 ಎಂದ. ಎಲ್ಲರಿಗೂ ನಮಸ್ಕಾರ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ನೆರೆದಿರತಕ್ಕಂತಹ ಎಲ್ಲ ಗಮಕಿಗಳು, ಗಮಕ ಕಲಾಭಿಮಾನಿಗಳು, ಗಮಕ ಬಂಧುಗಳು, ಸಹೃದಯ ಸಜ್ಜನ ಬಂಧುಗಳಿಗೆಲ್ಲ ಈ ಶುಭಾವಸರದಲ್ಲಿ ವಂದಿಸಿ ಸರಣಿ ಕಾರ್ಯಕ್ರಮದ ಇವತ್ತಿನ ಕಥಾರಂಭ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ತೊರವೆಯ ನರಹರಿ ಕವಿ ವಿರಚಿತ ರಾಮಾಯಣ, ವಾಲ್ಮೀಕಿ ರಾಮಾಯಣದ ಕನ್ನಡ ಅವತರಣಿಕೆ ಅಂತಲೇ ಈ ಹೊತ್ತು ನಾವು ಇಲ್ಲಿವರೆಗೆ ಗೊತ್ತಿದ್ದ ಹಾಗೆ ವೈದೇಹಿ ಹರಣಂ ಸಮುದ್ರ ತರಣಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ಎಲ್ಲ ಆಗಿದೆ. ಸುಗ್ರೀವನಿಗೆ ಪಟ್ಟ ಸಿಕ್ಕೇ ಆಗಿದೆ, ವಾಲಿಯ ನಿಗ್ರಹ ಆಗಿ 4 ತಿಂಗಳ ಕಾಲ ಅವನಿಗೆ ರಜೆ ಬಂದಿದೆ. ಯಾಕಂದರೆ ಸೀತೆಯ ಅಪಹರಣದ ಜಾಡನ್ನು ಹುಡುಕಿ ಹೋಗುವುದಕ್ಕೋಸ್ಕರ 4 ತಿಂಗಳ ಕಾಲ ಅವನಿಗೆ ಮಳೆಗಾಲ ಅನ್ನುವ ಕಾರಣಕ್ಕೆ ಒಂದು ಸಿಕ್ಕಿದೆ ಸುಗ್ರೀವನಿಗೆ. ಸುಗ್ರೀವ ಸಖ್ಯ ಒಂದು ಅರ್ಥದಲ್ಲಿ ಆ ಮಳೆಗಾಲದ ಕಾಲದಲ್ಲಿ ಅವನಿಗೆ ಸಿಕ್ಕಿದ ಆ ಮರ್ಕಟ ಮೊದಲೇ ಹೇಳಿ ಕೇಳಿ ಅದರ ಪರಿಣಾಮ ಏನಾಯಿತು ಅಂದರೆ ಸಹಜವಾಗಿ ವಿಷಯ ಲೋಲುಪತೆಯಲ್ಲಿ ಮುಳುಗಿದ. ತಪ್ಪಲ್ಲ, ಯಾಕಂದರೆ ಅವರ ಬದುಕೇ ಅಂಥದ್ದು. ಏನು ಸುಗ್ರೀವ ಹೇಳಿ ವಾಲಿ ಹೇಳಿ ಅವರ ಹಿನ್ನೆಲೆ ತೆಗೆದು ನೋಡಿದ್ರೆ ಅದಕ್ಕೆ ಸಹಜವಾದದ್ದೇ ಅದು. ಹಾಗಾಗಿ ಸೀತಾನ್ವೇಷಣ ಕಾರ್ಯಕ್ಕೆ ಸ್ವಲ್ಪ ಹಿನ್ನಡೆ ಉಂಟಾಯಿತು. 4 ತಿಂಗಳ ಅವಧಿ ಮುಗಿದ್ರೂ ಕೂಡ ಆಮೋದ ಪ್ರಮೋದಗಳಿಗೆ ಕೊನೆ ಆಗಲಿಲ್ಲ. ಇದರ ಪರಿಣಾಮ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣನಿಗೆ ಕಸಿವಿಸಿ ಆಯಿತು. ಈ ಕಸಿವಿಸಿಯಾದದ್ದರ ಪರಿಣಾಮವಾಗಿ ಲಕ್ಷ್ಮಣನಿಗೆ ಕೋಪ ಬಂತು ಅನ್ನುವುದನ್ನು ಗಮನಿಸ್ತೇವೆ ನಾವು. ಹೆಚ್ಚಿಗೆ ವಿವರಕ್ಕೆ ಹೋಗುವುದಿಲ್ಲ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೋಪಿಸಿಕೊಂಡು ಲಕ್ಷ್ಮಣ ಹೋದ. ಅವನ ಕೋಪವನ್ನು ತಣಿಸುವಂತಹ ಕೆಲಸ ಮಾಡಲಿಕ್ಕೆ ಸುಗ್ರೀವನಿಗೆ ಸಾಧ್ಯ ಆಗೋದಿಲ್ಲ. ತಾರೆಯ ಹಿಂದೆ ನಿಂತು ಅವನು ಪ್ರಯತ್ನ ಪಡ್ತಾನೆ. ಆ ಪ್ರಯತ್ನದಲ್ಲಿ ಸಫಲನೂ ಆಗ್ತಾನೆ. ಕೊನೆಗೆ ಶ್ರೀರಾಮಚಂದ್ರನ ಬಳಿಗೆ
ಕರ್ಕೊಂಡು ಬರುವಂಥ ಕೆಲಸ ಮಾಡ್ತಾನೆ. ಅಲ್ಲಿವರೆಗೆ ಬಂದಂಥ ಸಂದರ್ಭದಲ್ಲಿ ಭಯಗೊಂಡಿದ್ದಾನೆ ಮೊದಲೇ ಸುಗ್ರೀವ. ಭಯಗೊಂಡವನು ಕೈವಾರಮುಂ ಕೂಡೆ ಕೂರಿಸುಗುಂ ಅನ್ನುವಂತಹ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನವ. ಕೈವಾರ ಅಂದರೆ ಹೊಗಳುವಿಕೆ. ಹೊಗಳುವಿಕೆ ಯಾವತ್ತೂ ಕೂಡ ತನ್ನ ಕೆಲಸ ಸಾಧಿಸ್ತದೆ, ಇನ್ನೊಬ್ಬರ ಪ್ರೀತಿಯನ್ನು ಗಳಿಸುವುದಕ್ಕೆ ಅವಕಾಶ ಮಾಡಿಕೊಡ್ತದೆ ಅನ್ನುವಂಥದ್ದು ಅವನಿಗೆ ಚೆನ್ನಾಗಿ ಬರಲ್ಲ. ಆದ್ದರಿಂದ ಶ್ರೀರಾಮಚಂದ್ರನ ಬಳಿಗೆ ಹೋಗಬೇಕಾದರೆ ಹೊಗಳಿಕೊಂಡೇ ಹೋಗ್ತಾನೆ. ಚಿರಂಜೀವಿ ಆದಿತ್ಯ ಅದನ್ನು ಬಹಳ ಚಂದಕ್ಕೆ ಹೇಳಿದ್ದಾನೆ. ದೇವರೊಡೆಯ ದೇವದೇವಾಧೀಶ. ನೋಡಿ, ಅವನು ಹುಟ್ಟಿನಿಂದ ರಾಮ ಮನುಷ್ಯ ಅವತಾರಿಯಾಗಿ ಬಂದವ, ಮನುಷ್ಯನಾಗಿಯೇ ಹುಟ್ಟಿದವ, ಎಲ್ಲರ ಹಾಗೆ ಬೆಳೆದವ, ಚಂದ್ರನನ್ನು ತಾಯೆಂದು ತಾರು ಮಾರು ತೊದಲುತ್ತಿದ್ದವ. ಅಂತಹ ಶ್ರೀರಾಮಚಂದ್ರ ನರನಾಟಕಧಾರಿಯಾಗಿ ಈಗ ಕಾಡಿನಲ್ಲಿ ಅಲಿತಾ ಇದ್ದಾನೆ ಸಾಮಾನ್ಯ ಮನುಷ್ಯರ ಹಾಗೆ. ಅವನನ್ನು ನೀವು ಸಂಬೋಧನೆ ಮಾಡುವುದು ನೋಡಿ, ದೇವಾಧೀಶ, ರಿಪುವನದಾವ ದೈತ್ಯ ಕದಂಬ, ವಿಪುಳಗ್ರಾವ ಗರ್ವಿತ ವಜ್ರ, ಶರಣಜನೈಕ ಸುರಧೇನು. ಮತ್ತಷ್ಟು ಹೊಗಳ್ತಾ ಹೋಗ್ತಾನೆ. ಶತ್ರುವನ್ನಂತಹ ಶತ್ರುಗಳಿಗೆ ದಾವಾನಲನಾದವನು, ರಾಕ್ಷಸ ಸಂಹಾರ ಮಾಡ್ತಕ್ಕಂಥವನು. ನಮಗೆಲ್ಲ ಗೊತ್ತಿದೆ ಹಿಂದಿನ ಪುರಾಣದ ಕತೆ. ಪರ್ವತಗಳು ಹಾರಾಡ್ತಾ ಇದ್ವಂತೆ ಒಂದು ಕಾಲಕ್ಕೆ, ರೆಕ್ಕೆ ಬೀಚಿಕೊಂಡು. ಅದರಲ್ಲಿದ್ದಂತಹ ವನೌಕಸರಿಗೆ, ಪ್ರಾಣಿ ಪಕ್ಷಿ ವರ್ಗಕ್ಕೆ, ಋಷಿಮುನಿಗಳಿಗೆ ಇದರಿಂದ ಬಹಳ ತಾಪತ್ರಯ ಆಗಿದೆ ಅಂತ ಕೇಳಿದ್ದೇವೆ ನಾವು. ಪರಿಣಾಮವಾಗಿ ದೇವೇಂದ್ರನ ಮೊರೆ ಇಟ್ಟಾಗ ದೇವೇಂದ್ರ ಅವರ ರೆಕ್ಕೆಗಳನ್ನೆಲ್ಲ ಕತ್ತರಿಸಿ ಪರ್ವತಗಳ ಅಹಂಕಾರವನ್ನು ಅಡಗಿಸಿದ ಅನ್ನುವಂಥದ್ದನ್ನು ಕೇಳುತ್ತೇವೆ ನಾವು. ಹಾಗಾಗಿ ಅವುಗಳು ಅಚಲವಾದವು ಇದ್ದಿದ್ದಲ್ಲೇ ಅನ್ನುವುದನ್ನು ಕೇಳುತ್ತೇವೆ. ಅಂತಹ ಪರ್ವತಕ್ಕೆ ವಜ್ರಾಯುಧ ಸ್ವರೂಪಿಯಾದವ ಅಂತ ಹೊಗಳುತ್ತಾನೆ. ಶರಣ ಜನರ ಕಾಮಧೇನು ಅಂತ ಹೇಳುತ್ತಾನೆ. ಭಕ್ತರ ಅಧೀನ ಅಂತ ಹೇಳುತ್ತಾನೆ. ಈ ಬಗೆಯ ಹೊಗಳಿಕೆಗಳು ತುಂಬ ಬರ್ತವೆ. ಅವನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತು ಮಾತ್ರ ಗಮನಿಸಿಕೊಳ್ಳಿ. ವಿಮಲ ವೈದೇಹಿ ವಿಲೋಚನ ವಿಕಸಿತೋತ್ಪಲ ಚಂದ್ರ. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಗೆ ಕಾಣುವಂಥದ್ದು ಇದು. ಉಳಿದದ್ದೆಲ್ಲ ಮಾಮೂಲಿ. ಅವನು ಸೂರ್ಯವಂಶದ ದೊರೆ, ಆದರೆ ಅವನು ಚಂದ್ರ ಅಂತ ಕರೀತಾ ಇದ್ದಾನೆ. ಕವಿಯ ಹೆಚ್ಚುಗಾರಿಕೆ ಇದು. ಇಲ್ಲಿ ಯಾಕೆ ಅವನು ಚಂದ್ರನಾಗಿ ಬಿಟ್ಟ? ಯಾಕೆ ಸೀತೆಯ ಕಣ್ಣು ನೈದಿಲೆ ಆಯಿತು? ಕಮಲದಳ ಲೋಚನೆ ಅಂತ ಹೇಳಬಹುದಾಗಿತ್ತು. ಅಲ್ಲ, ಸೀತೆ ಪುನೀತಳಾಗಿರ್ತಕ್ಕಂಥವಳು ದುಃಖಿತೆಯಾಗಿದ್ದಾಳೆ. ಈಗ ರಾಕ್ಷಸನ ಒಟ್ಟಿಗೆ ಇದ್ದಾಳೆ, ಅಂದರೆ ರಾಕ್ಷಸನ ಸೆರೆಯಲ್ಲಿದ್ದಾಳೆ. ಪರಿಣಾಮವಾಗಿ ಅವಳ ಕಣ್ಣೆಲ್ಲ ಕೆಂಪಾಗಿದೆ ನೋಡಿ. ಅದಕ್ಕಾಗಿ ನೈದಿಲೆಯ ಹೋಲಿಕೆ. ಆ ನೈದಿಲೆ ಅರಳುವುದು ಯಾವುದರಿಂದ? ಚಂದ್ರನ ಆಗಮನದಿಂದ. ಹಾಗಾಗಿ ಸೀತೆಯ ನೈದಿಲೆಯಂತಹ ಕಣ್ಣುಗಳನ್ನು ಅರಳಿಸತಕ್ಕಂತಹ ಚಂದ್ರನೇ ಅಂತ ಕವಿ ಇಲ್ಲಿ ಅದನ್ನು ಬಹಳ ಸುಂದರವಾದ ಉಪಮೆ ಮುಖಾಂತರ ಹೇಳಿದ್ದಾನೆ. ಸುಗ್ರೀವನ ಸ್ತೋತ್ರ ಈ ರೀತಿಯಾಗಿ ಮುಂದುವರೆದಾಗ ಕರುಣರಸವು ಶ್ರೀರಾಮಚಂದ್ರನಿಗೆ ಕೋಪ ಎಲ್ಲ ಹೋಯಿತು. ಸೀದ ಹೋಗಿದ್ದಾನೆ, ಬರಸೆಳೆದು ಅಪ್ಪಿಕೊಂಡಿದ್ದಾನೆ. ಅತಿಶಯವಾದ ಆನಂದದಿಂದ ತನ್ನ ಸಿಂಹಾಸನದ ಬಳಿಯಲ್ಲಿ ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳ್ತಾನೆ, ಕೇಳಿದೆಯಾ ಸುಗ್ರೀವ? ಕೇಳಿದೈ ಸುಗ್ರೀವ ಹಾಗೆ ಮನ ಮೇಲಣ ಅಧಿಕ ಕ್ರೋಧ ದಿನ ದಿನ ಕೇಳಿದಿಟಬಹುದು ಎಂಬ ನುಡಿ ನಮ್ಮೊಳ್ಳಾದುದಲ ಮೇಲೆ ತಿಂಗಳು ನಾಲ್ಕರ್ಣಿಕೆಯ ಕಾಲ ಸವೆದುದು ರಿಪುವದ ವಿಕರಾಳ ವಿಗ್ರಹಕ್ಕೆ ಏನು ಮತಿಯೇನು ಕಂಡೆ ನೀನು ಎಂದ. ಸುಗ್ರೀವನ ಹತ್ರ ಮಾತಾಡಿಸ್ತಾನೆ. ಈಗ ಪಕ್ಕದಲ್ಲಿ ಕೂತುಕೊಳಿಸಿ ಮಾತಾಡಿಸಿದ್ರೆ ಹೆಚ್ಚು ಸಲುಗೆ ಅಂತ ಅರ್ಥ. ಹಾಗಾಗಿ ಹತ್ತಿರ ಸೆಳೆದು ಬರಸೆಳೆದು ಅಪ್ಪಿಕೊಂಡು, ಸುಗ್ರೀವ, ಹಗೆಗಳ ಮೇಲಣ ಅಧಿಕ ಕ್ರೋಧ ದಿನ ದಿನ ಕೇಳಿದಿಟಬಹುದು ಅಂತಾನೆ. ಈ ಕೋಪ ಎನ್ನುವುದಿದೆಯಲ್ಲ, ಅದು ನಮ್ಮ ಸ್ನೇಹಿತರ ಮೇಲೆ ಇರೋದಿಲ್ಲ, ಹಗೆಗಳ ಮೇಲೆ ಇರುವಂಥದ್ದು. ಆ ಹಗೆಗಳ ಮೇಲಿರ್ತಕ್ಕಂಥ ಕೋಪ, ಅದಕ್ಕೆ ಮಾಡಬೇಕಂತಹ ಪ್ರತೀಕಾರವೋ ಅಥವಾ ಅವರಿಗೆ
ಕೊಡಬೇಕಂಥ ಶಿಕ್ಷೆಯೋ ಇದೆಲ್ಲ ವಿಳಂಬ ಆಗಬಾರದು, ಕೂಡಲೇ ಆಗಬೇಕು. ವಿಳಂಬ ಆದರೆ ಅದನ್ನು ಹೇಳ್ತಾರಲ್ಲ, ನ್ಯಾಯ ಯಾವತ್ತೂ ಕೂಡ ವಿಳಂಬವಾದರೆ ಅದು ಹೋಯಿತು. ಕೋರ್ಟ್ನಲ್ಲೆಲ್ಲ ಕಾಣ್ತೇವಲ್ಲ ನಾವು, ದಾವೆ ಹೂಡಲೆಲ್ಲ ಅಂಥ ಮಾತುಗಳನ್ನು ನಾವು ನೆನಪಿಸಿಕೊಳ್ಳೋಣ ಅಷ್ಟೇ, ಹೆಚ್ಚಿಗೆ ವ್ಯಾಖ್ಯಾನಕ್ಕೆ ಹೋಗೋದಿಲ್ಲ ಅದರಲ್ಲಿ. ಆ ನೆಲೆಯಲ್ಲಿ ಇಲ್ಲೂ ಕೂಡ ಶ್ರೀರಾಮಚಂದ್ರ ಹೇಳ್ತಾನೆ, ಇದು ಗಾದೆಯ ಮಾತು ಅನ್ನುವಂಥದ್ದನ್ನು ನೆನಪಿಸಿಕೊಳ್ತಾನೆ. ಕೋಪ ದಿನದಿಂದ ದಿನ ಕಳೆದ ಹಾಗೆ ಅಸಡ್ಡೆಗೀಡಾಗ್ತದೆ. ಅವನಿಗೆ ಶಿಕ್ಷೆ ಆಗೋದಿಲ್ಲ. ಮತ್ತೆ ಶಿಕ್ಷೆ ಆಗಬೇಕಾದ್ರೆ ತಕ್ಷಣಕ್ಕೆ ಆಗಬೇಕದು. ಶುಭಸ್ಯ ಶೀಘ್ರಂ ಅಶುಭಸ್ಯ ಕಾಲಹರಣವಂತಲೂ ಮಾತಿದೆ, ಬೇರೆ ಸಂದರ್ಭ ಅದು. ಏನೇ ಇರಲಿ, ಅದು ಇಲ್ಲಿ ನಿಜವಾಯಿತು ಅಂತ ಎಚ್ಚರ ಕೊಡ್ತಾ ಇದ್ದಾನೆ ಶ್ರೀರಾಮಚಂದ್ರ. ಸುಗ್ರೀವನನ್ನು ಎಚ್ಚರಿಸೋ ಪರಿ ಪ್ರೀತಿಯಿಂದ ಕರೆದ, ಪಕ್ಕದಲ್ಲಿ ಕೂರಿಸಿದ, ಬರಸೆಳೆದ, ಜೊತೆಗೆ ಎಚ್ಚರಿಸ್ತಾ ಇದ್ದಾನೆ. ಕಾಲ ವಿಳಂಬ ಮಾಡಿದೆ, ನೀನು ಮಾಡಬಾರದಾಗಿತ್ತು ಅನ್ನುವ ಎಚ್ಚರಿಕೆ ನುಡಿ. ಅದನ್ನು ಹೇಳೋದು ಎಷ್ಟು ಚಂದಕ್ಕೆ ಹೇಳ್ದ ನೋಡಿ, ಅದು ಕವಿಯ ಹೆಚ್ಚುಗಾರಿಕೆ. ಶತ್ರುವನ್ನು ವಧಿಸಬೇಕಾದಂಥ ಕಾಳಗ ಆಗಬೇಕಲ್ಲ, ಮುಂದೆ ರಾಮರಾವಣರ ಯುದ್ಧ ಆಗಬೇಕಲ್ಲ, ಸೀತಾಪಹರಣಕ್ಕೆ ತಕ್ಕ ಶಾಸ್ತಿ ಆಗಬೇಕಲ್ಲ, ದುಷ್ಟ ಮರ್ದನ ಆಗಬೇಕಲ್ಲ. ಈ ಕೆಲಸಕ್ಕೆ ವಿಳಂಬ ಆಗಬಾರದು. ಅದರ ಬಗ್ಗೆ ಏನು ಕ್ರಿಯಾ ಯೋಜನೆ ಹಾಕಿಕೊಂಡಿದ್ದೀಯಾ? ಅದರ ಕಾರ್ಯಸೂಚಿಯನ್ನು ಸ್ವಲ್ಪ ವಿವರಿಸು ನನಗೆ. ಈಗಾಗಲೇ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಲ್ಲ ಅನ್ನುವುದನ್ನು ಸೂಚ್ಯವಾಗಿ ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, ಇದಕ್ಕೆ ಯೋಚನೆ ಏನು ಬಂತು ಸ್ವಾಮಿ? ನನ್ನ ಹತ್ರ ನೀವು ಹೀಗೆ ಕೇಳಬಾರದು. ಶರಣು ಬಂದವರನ್ನು ರಕ್ಷಿಸುವ ಗುಣ ನಿಮ್ಮದು. ಯಾಕಂದ್ರೆ ಅವನು ಈಗಾಗಲೇ ಹೆದರಿದ್ದಾನೆ, ಕಂಗಾಲಾಗಿದ್ದಾನೆ. ಹೇಳ್ತಾನೆ, ನಿಮ್ಮ ಬತ್ತಳಿಕೆಯಲ್ಲಿರ್ತಕ್ಕಂತಹ ಬಾಣ, ನಾನು ನಿಮ್ಮ ಬತ್ತಳಿಕೆಯಲ್ಲಿರ್ತಕ್ಕಂತಹ ಬಾಣ. ನನಗೆ ಸ್ವತಂತ್ರ ಅನ್ನೋದಿಲ್ಲ. ನಾನು ನಿಮ್ಮ ಸಹಾಯಕ ಅಲ್ಲ, ನಾನು ನಿಮ್ಮ ಸೇವಕ, ನಾನು ನಿಮ್ಮ ಕೈಯ ಉಪಕರಣ. ನೀವು ಹೇಗೆ ಉಪಯೋಗಿಸುತ್ತೀರೋ ಹಾಗೆ ಉಪಯೋಗಿಸಿ. ರಾಜೋಪಚಾರದ ಮಾತುಗಳಲ್ಲೇ ಬೇಡ, ಯುದ್ಧದಲ್ಲಿ ನಾನೇನು ಮಾಡಬೇಕು ಅನ್ನೋದನ್ನು ನೀವು ಹೇಳಿ ಸ್ವಾಮಿ ಅಂತ ಕೈ ಮುಗಿದು ಕೇಳ್ಕೊಡ್ತಾ ಇದ್ದಾನೆ ಸುಗ್ರೀವ ಶ್ರೀರಾಮಚಂದ್ರನ ಅಂತ. ಬಲವಾರಾಶಿಯನು ರಾಜೇಂದ್ರ ಚಂದ್ರಮನೋಡಲಿ ಇಂದಿನಲಿ ಈ ಸಮೀಪಕ್ಕೆ ಬರಲಿ ಎನಲು ಪರಿಶಾಸನನ ಸೌಜ್ಞೆಯಲಿ ಬಳಿಕ ಆಕೀಶ ಬಲ ಬರುತ್ತ ಇದ್ದುದು ಅಗಣಿತ ಭೂಮಿಯ ಅಗಲದಲ್ಲಿ ಬಾಸುರೇಂದ್ರ ಜಸೂನು ಅಂಗದನ್ನು ಕರೆಯುವ ಪರಿ, ಶೋಚಿಷ್ಕೇಶುತ ನೀಲನನ್ನು ಕರೆಯುವ ಪರಿ, ಅಗ್ನಿಕುಮಾರ ದೇವೇಂದ್ರ ಕುಮಾರ, ದೇವೇಂದ್ರನ ಕುಮಾರನಾದ ಕುಮಾರ ಮೊಮ್ಮಗ ಅಂಗದ ಸಂಬೋಧನೆ ಮಾಡಿ ಕರೀತಾನೆ. ಬನ್ನಿ ಈ ಕಡೆಗೆ. ಅವರು ನಾಯಕರು, ಸೇನೆಯನ್ನು ಕರ್ಕೊಂಡು ಬರಬೇಕು. ಅದಕ್ಕೋಸ್ಕರ ಅವರ ಹೆಸರು ಹಿಡಿದು ನಿಮ್ಮ ಸೇನೆಯನ್ನು ಕರ್ಕೊಂಬನ್ನಿ. ಶ್ರೀರಾಮಚಂದ್ರ ಈ ಸೇನಾ ಸಾಗರವನ್ನು ನೋಡಲಿ. ರಾಜೇಂದ್ರ ಚಂದ್ರವನಾಗಿರ್ತಕ್ಕಂಥವನು ಶ್ರೀರಾಮಚಂದ್ರ, ಅವನಿಗೆ ಒಂದು ವಿಶ್ವಾಸ ಬರಬೇಕು. ಈ ಸೈನ್ಯ ಹೇಗಿದೆ, ನನಗೆ ಸಹಾಯ ಮಾಡಲಿಕ್ಕೆ ತಕ್ಕ ಸಾಮರ್ಥ್ಯ ಇದೆಯೇ? ಅದಕ್ಕೋಸ್ಕರ ಸಮೀಪಕ್ಕೆ ಬರಲಿ ಅಂತ ಕರೀತಾನೆ. ರಾಜ ಸುಗ್ರೀವ, ವಾನರ ರಾಜ, ಅವನ ಸಂಜ್ಞೆ ಮಾತ್ರದಿಂದಲೇ ಅವರು ಮುಂದಕ್ಕೆ ಬರಬೇಕು. ಬರ್ತಾರೆ. ಎಲ್ಲೋ ಹರಿಕಥೆದಾಸರು ಹೇಳೋದು ಕೇಳಿದ್ದೇನೆ, ಯಾರಲ್ಲಿ ಅಂತ ರಾಜ ಹಿಂದಕ್ಕೆ ಕೇಳಿದ್ರೆ 100 ಮಂದಿ ಬರ್ತಾರೆ, ನೀವು ಕೇಳಿದ್ರೆ ಯಾರೂ ಇಲ್ಲ ಅಂತಂದು ಬಿಡ್ತಾರೆ, ಇದ್ರೂ ಕೂಡ ಅಂತ. ಇಲ್ಲಿ ಇವನು ರಾಜ ಕರೆದಿದ್ದಾನೆ, ಸೈನ್ಯ ಬರ್ತಾ ಇದೆ. ಎಂಥ ಸೈನ್ಯ! ಭೂಮಿಯಗಲಕ್ಕೂ ಸೈನ್ಯ, ಅಪರಿಮಿತವಾದ ವಾನರ ಸೈನ್ಯ ಬರ್ತಾ ಇದೆ. ಇದನ್ನು ಕಂಡಾಗ ಅದನ್ನು ವರ್ಣಿಸಲಿಕ್ಕೆ ಮಾತುಗಳು ಸಾಲದು. ಆದರೂ ಕವಿ ಹೇಳ್ತಾನೆ, ಅರರೇ ಜಂಗಮಗಿರಿಯೋ, ಅರೆರೆ ಜಂಗಮಗಿರಿಯೋ, ಜವನ ಉಬ್ಬರದ ಜಾತ್ರೆಯೋ, ವಿಲಯ ವನ್ಹಿಯ ನೆರವಿಯೋ, ನೆಗಳಿಕೆಯ ಬಲವೋ, ಕಾಲಭೈರವನ ನಿರುಪಮವಲೆ ಹೊಗಳುವಡೆ, ಹೊಸ ಪರಿಯ ಬಲ ಬರುತ್ತ ಇದ್ದುದು, ಅದ್ರಿಯ ಹರಹುಗಳ ಹೊದರುಗಳ ಬಲು ಹೆಮ್ಮ
ಪರಿಯ ಬಲ ಬರುತ್ತ ಇರ್ದುದು. ಹೊಸ ಪರಿಯ ಬಲ ಬರ್ತಾ ಇರುವಂಥದ್ದು, ಹೊಸ ಪರಿಯ ಬಲ ಅಂತಾನೆ ಕವಿ. ಎಂಥದ್ದು ನೋಡಿದರೆ ಒಂದೇ ಬಗೆಯಲ್ಲಿ ಅನಿಸುವುದಿಲ್ಲ. ಒಂದು ಸಲ ಹಾಗೆ ಅನ್ನಿಸ್ತದೆ, ಒಂದು ಸಲ ಹೀಗೆ ಅನ್ನಿಸ್ತದೆ, ಮತ್ತೊಂದು ಸಲ ಮಗದೊಂದು ನೋಡಿ ಅದನ್ನು ಹೇಳ್ತಾನೆ. ಚಲಿಸುವ ಪರ್ವತವೋ ಜಂಗಮಗಿರಿಯೋ. ನಾವಾಗಲೇ ನೋಡಿದ್ದೇವೆ ಪರ್ವತಗಳು ಚಲಿಸುತ್ತಿದ್ದುವು ಅಂತ. ಹೇಗಿರ್ಬೋದು? ಬೃಹದಾಕಾರದ ಪರ್ವತಗಳು ಚಲಿಸ್ತಾ ಇದ್ದರೆ ಈ ವಾನರ ಸೈನ್ಯವು ಹಾಗೆ ಪರ್ವತೋಪಮದವಾಗಿ ಬರ್ತಾ ಉಂಟು. ದೊಡ್ಡ ದೊಡ್ಡ ವಾನರಗಳೆಲ್ಲ ಇರಬಹುದು, ಅವುಗಳೆಲ್ಲ ಒಟ್ಟಿಗೆ ಸೇರಿ ಬರುವಾಗ ಹೇಗೆ ಬರ್ತವೆ ಅಂತ ಹೇಳುವಂಥದ್ದು. ಆಮೇಲೆ ಯಮಧರ್ಮರಾಯನ ಸಭೆಯೋ ಜಾತ್ರೆಯೋ, ಜಾತ್ರೆ ನೆರೆಯುವಂಥದ್ದು ಕೇಳ್ತೇವೆ ನಾವು. ಅಂದರೆ ಜಾತ್ರೆಯಲ್ಲಿ ಎಷ್ಟು ಜನ ಸೇರ್ತಾರೋ ಅಸಂಖ್ಯಾತ. ಹಾಗೆ ಸೇರಿದ್ದಾರೆ, ಎಲ್ಲ ಬಗೆಯವರು ಸೇರಿದ್ದಾರೆ. ಅಂದರೆ ಯಮಧರ್ಮರಾಯನ ಜಾತ್ರೆ ಅಂದರೆ ಲೆಕ್ಕ ಹಾಕಿ, ಅಂತಕನ ಜಾತ್ರೆ ಅದು ಹೇಗಿರಬಹುದು? ನಾವು ಊಹಿಸಿ ಮಾಡಿಕೊಳ್ಳೋಣ. ಕವಿ ಅದನ್ನು ನಮಗೆ ಬಿಟ್ಟಿದ್ದಾನೆ. ಪ್ರಳಯ ಕಾಲದಲ್ಲಿ ಬರ್ತಕ್ಕಂತಹ ಅಗ್ನಿಜ್ವಾಲೆಯೋ ಅಂತ ಅನ್ನಿಸ್ತವರಿಗೆ. ಅಂದರೆ ಈ ಭಯಂಕರವಾಗಿರ್ತಕ್ಕಂತಹ ಬೃಹದಾಕಾರವಾಗಿರ್ತಕ್ಕಂತಹ ಸೇನಾ ಸಾಗರ ಏನಿದೆ ಅದನ್ನು ನೋಡುವಾಗ ಒಮ್ಮೊಮ್ಮೆ ಒಂದೊಂದು ಬಗೆಯಲ್ಲಿ ಕಾಣುತ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಹೊಗಳುವುದಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು ಕಾಲಭೈರವನ ಸುಪ್ರಸಿದ್ಧ ಸೈನ್ಯ ಅಂತೆಲ್ಲ ಹೇಳ್ದ. ಮಂಗಗಳ ಸೈನ್ಯ ನುಡಿಯೋದು ಯಾವ ಕಡೆಯಿಂದೆಲ್ಲ ಬರ್ತಾ ಇದೆ ಅಂತಾನೆ. ಬೆಟ್ಟಗಳ ಮರೆಯಿಂದ ಬರ್ತಾ ಇದೆ, ಪೊದೆಗಳ ಎಡೆಯಿಂದ ಬರ್ತಾ ಇದೆ, ದೊಡ್ಡ ದೊಡ್ಡ ಮರಗಳ ಮೇಲಿಂದ ನೆಗೆದು ಬರ್ತಾ ಇದ್ದಾವೆ ಕಪಿಗಳು. ಇವನ್ನೆಲ್ಲ ಅಷ್ಟು ಸಹಜವಾಗಿ ಕವಿ ವರ್ಣಿಸ್ತಾ ಹೋಗ್ತಾನೆ. ಅದನ್ನೇ ಹೇಳಿದ್ದು ಹೊಸ ಪರಿಯ ಸೈನ್ಯ. ಈ ಬಗೆಯ ಸೈನ್ಯ ಬೇರೆಲ್ಲೂ ಬರೋದಿಲ್ಲ, ಅಂಥ ಸೈನ್ಯ ಬರ್ತಾ ಇದೆ ಅಂತ ಹೇಳಿ ಕವಿ ಹೊಗಳಿದ. ಹೇಳ್ತಾನೆ, ಇಂಥ ಸೈನ್ಯ ಯಾರೆಲ್ಲ ಜೊತೆಗೆ ಶತಬಲಿ, ಗವಯ, ಗವಾಕ್ಷ, ರುಮ, ರುವಣ್ವಕ, ಪನಸ ಮುಂತಾದಂಥ ಎಲ್ಲ ವಾನರ ನಾಯಕರು ಅವರ ಜೊತೆಗೆ ಒಂದಷ್ಟು ಕೋಟಿ ಕೋಟಿ ಸೈನ್ಯ. ನ್ಯರ್ಬುದ ಅಂತ ಕವಿ ಒಂದು ವಿಶೇಷವಾದ ಪದವನ್ನು ಬಳಸ್ತಾನೆ. ನ್ಯರ್ಬುದ ಅಂದರೆ 10 ಕೋಟಿ ಅಂತ. ಅಂಥ 2 ನ್ಯರ್ಬುದಗಳು, 6 ನ್ಯರ್ಬುದಗಳು, 7 ನ್ಯರ್ಬುದಗಳು ಅಂತೆಲ್ಲ ಪಟ್ಟಿ ಕೊಡ್ತಾನೆ. ಅವನ್ನೆಲ್ಲ ನಾನಿಲ್ಲಿ ನೋಡಲಿಕ್ಕೆ ಹೋಗೋದಿಲ್ಲ. ಇಂತಹ ಈ ಬಗೆಯ ಹಲವಾರು ವಾನರ ಮುಖ್ಯರ ಜೊತೆಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಸೈನ್ಯ ಬಂದಿದೆ. ಇವರ ಸಾಹಸ, ಇವರ ಸಡಗರ ಇದನ್ನೆಲ್ಲ ನೋಡ್ತಾ ಹೋದರೆ ಅದಕ್ಕೆ ಸಾಟಿ ಬೇರೆ ಯಾರೂ ಇಲ್ಲ, ಅವರವರೇ ಅಂತ ಹೇಳುವಂತಹ ಬಗೆಯಲ್ಲಿದ್ದಾನೆ. ಜೊತೆಗೆ ನಮಗೆ ಮುಖ್ಯವಾಗಿರ್ತಕ್ಕಂತಹ ವೀರಹನುಮ, ಅವನ ನೇತೃತ್ವದಲ್ಲೂ ಕೂಡ ಒಂದಷ್ಟು ಮಂದಿ 7 ಸಂಖ್ಯೆಯ ಅಂದರೆ 7 ನ್ಯರ್ಬುದ ಸಂಖ್ಯೆ ಅಂತಾರೆ, ಅಂದರೆ 70 ಕೋಟಿ ಅಂತ. ಇರಲಿ, ನಮಗೆ ಅದೆಲ್ಲ ಲೆಕ್ಕಕ್ಕಿಲ್ಲ. ಆದರೆ ಉತ್ಪ್ರೇಕ್ಷೆಗಳು ಏನೇ ಆದರೂ ಬಂದಿದ್ದಾವೆ. ಕೋಟಿ ಸಂಖ್ಯೆಯ ಬಲವಾ ಮಿಕ್ಕಿನ ಕೋಟಿ ಸಂಖ್ಯೆಯ ಯೂತ ಪರುದರೆ ದೂಟಲು ಅಂಬುದಿ ಮೀಟಲು ಐಪತಿ ಕೂರ್ಮರ ಅಗ್ಗಳಿಕೆ ಪಾಟಿಗೆ ಎಡೆ ತೋರಿಸಿದರು. ಈ ಪರಿಪಾಟಿಯಲ್ಲಿ ಪಣಿಪತಿಗೆ ನಾಲಿಗೆ ನಾಟದು ಎಣಿಸಲು ಗಣನೆ ಇಲ್ಲದ ರಾಮ ಸೈನಿಕವಾ. ವಾನರ ಸೈನ್ಯ ಇದು ರಾಮ ಸೈನ್ಯವೂ ಹೌದು. ಯಾಕಂದರೆ ರಾಮನ ಸಹಾಯಕ್ಕೆ ಬರ್ತಾ ಇರತಕ್ಕಂಥ ಸೈನ್ಯ ಅದು. ಹಾಗಾಗಿ ರಾಮ ಸೈನ್ಯ ಅಂತ ಕರೆದ. ಈ ರಾಮ ಸೈನ್ಯದ ವೈಶಿಷ್ಟ್ಯ ಎಂಥದ್ದು? ಕೋಟಿ ಕೋಟಿ ಸಂಖ್ಯೆ ಆಯ್ತಲ್ಲ, ಅದನ್ನು ಶ್ರೀರಾಮಚಂದ್ರನಿಗೆ ತೋರಿಸಿದ. ಒಂದು ಬಗೆಯಲ್ಲಿ ಶ್ರೀರಾಮಚಂದ್ರ ಇದನ್ನು ಕಂಡು ಕಣ್ತುಂಬಿ ಸಂತೋಷ ಪಡಬೇಕು. ಅದಕ್ಕಾಗಿ ಸುಗ್ರೀವ ಮಾಡುವಂಥ ಕೆಲಸ ಇದು. ಆ ಸೇನೆ ಅದು ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಅದರ ಭಾರಕ್ಕೆ ಸಪ್ತಸಾಗರ ಪರಿವೃತವಾಗಿರ್ತಕ್ಕಂತಹ ಧರೆ ಅದು. ಆ ಧರೆ ಈ ಮಂಗಗಳ ಈ ಸೇನಾ ಸಾಗರ ಉಂಟಲ್ಲ ಸೇನೆ, ಅದರ ಬಲಕ್ಕೆ, ಅದರ ಭಾರಕ್ಕೆ ಇನ್ನೊಂದು ಕಡೆ ಭೂಮಿ ಎದ್ದಿದೆ ಅಂತೆ. ಭೂಮಿ ಮೇಲಕ್ಕೆ ಎದ್ದಿದೆ, ಒಂದು ಕಡೆ ಮುಳುಗ್ತಾ ಇದೆ. ಅಂದರೆ ಭಾರ ನಮಗೆ ಈ ಹಡಗಿನಲ್ಲಿ ಆಗಲಿ ದೋಣಿಯಲ್ಲಾಗಲಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಗಮನಿಸ್ತೀವಲ್ಲ, ಹಾಗೆ ಆ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗಿ ಹೋಯಿತು, ಸಮತೋಲನ ತಪ್ಪಿ ಹೋಯಿತು ಅಂತ ಹೇಳೋದನ್ನು ಕವಿ ಹಾಗೆ ಹೇಳ್ತಾನೆ. ಈ ಅಧಿಕ ಸೈನ್ಯದ ಭಾರಕ್ಕೆ ಅಂಬುಧಿ ಮೀಟಲು ಅಂತಾನೆ. ಅಹಿಪತಿ ಕೂರ್ಮರ ಅಗ್ಗಳಿಕೆ ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ, ಕೂರ್ಮ ಹೊತ್ತಿಕೊಂಡಿದ್ದಾನೆ.
ಪರ್ವತವನ್ನು ಅಂತೆಲ್ಲ ನಾವು ಕತೆ ಕೇಳಿದ್ದೇವೆ. ಒಮ್ಮೆ ನೆನಪು ಮಾಡಿಕೊಳ್ಳೋಣ ಅಷ್ಟೇ. ಅವರು ಹೊರೆ ಹೊರುವ ಹೊಂತಕಾರಿಗಳೋ ಆಗಿದ್ದು ಅವರ ಕುತ್ತಿಗೆ ಉಳುಕಿತು ಅನ್ನುವಂತಹ ಭಯ ಕವಿಗೆ ಆಯಿತು. ಅಂದರೆ ಕವಿ ಹೇಳ್ತಾನೆ ಅಂತ ಭಯ ಉಂಟಾಯಿತು. ಅಷ್ಟು ಘನಘೋರವಾದ ಸೇನೆ. ಹೀಗೆ ಸಾಲು ಸಾಲಾಗಿ ಬಂದಿರತಕ್ಕಂತಹ ಲೆಕ್ಕವಿಲ್ಲದ ರಾಮ ಸೈನಿಕರ ಹೆಸರುಚ್ಚರಿಸಬೇಕು ಅಂದರೆ ಸಾಧ್ಯ ಇಲ್ಲ. ಒಂದು ನಾಲಿಗೆ ಇರತಕ್ಕಂತಹ ನಮ್ಮನ್ನು ಬಿಡಿ, 1000 ನಾಲಿಗೆ ಇರತಕ್ಕಂತಹ ಆದಿಶೇಷನಿಗೂ ಅವರ ಹೆಸರು ಉಚ್ಚರಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಂದಿ ಇದ್ದಾರೆ, ಅಸಂಖ್ಯಾತ ಅಂತ ಹೇಳಬಹುದು. ಇದನ್ನು ಭೂಮಿ ಹೇಗೆ ಹೊತ್ತುಕೊಳ್ತದಪ್ಪ ಗೊತ್ತಿಲ್ಲ. ಹೀಗೆ ವರ್ಣಿಸ್ತಾ ಇದ್ದಾನೆ. ಆ ಸೈನ್ಯವನ್ನು ನೋಡಿದ, ಸೈನ್ಯ ನೋಡಿದರೆ ಸಾಲದು, ಮಾರ್ಚ್ ಫಾಸ್ಟ್ ಆಗಬೇಕೀಗ. ನಮ್ಮ ಗಣರಾಜ್ಯೋತ್ಸವ ಸಂದರ್ಭದಲ್ಲೆಲ್ಲ ಮಾಡ್ತಾರಲ್ಲ, ಸೈನಿಕರು ಬಂದು ಪಥಸಂಚಲನ ಸಲ್ಯೂಟ್ ಹೊಡೆಯುವಂಥ ಕೆಲಸ. ನಮ್ಮ ಸೈನ್ಯದ ಒಂದು ವೈಶಿಷ್ಟ್ಯ ತಿಳಿಬೇಕಲ್ಲ ರಾಷ್ಟ್ರೀಯ ಹಬ್ಬಗಳ ದಿನಗಳಲ್ಲಿ. ಅಂಥ ಕೆಲಸ ಈಗ ಶ್ರೀರಾಮಚಂದ್ರನ ಎದುರು ಈ ಕೆಲಸ ಆಗಬೇಕಾಗಿದೆ. ಅದಕ್ಕೋಸ್ಕರ ಮರುದಿನ ಬೆಳಗಾದ ಕೂಡಲೇ ರಾಮ ಸಭೆ ಸೇರಿಸಿದ್ದಾನೆ. ಆ ಸಭೆಯಲ್ಲಿ ಸುಗ್ರೀವ, ಹನುಮಂತ, ಜಾಂಬವ, ನಳ, ನೀಲ, ಅಂಗದ ಮೊದಲಾದ ಎಲ್ಲ ಮುಖ್ಯರು ಬಂದಿದ್ದಾರೆ. ಬಂದವರು ಈ ಒಂದು ಪಥಸಂಚಲನಕ್ಕೆ ತೊಡಗಿದ್ದಾರೆ. ಅಲ್ಲಿ ಪರಿಚಯ ಹೇಳುತ್ತಾರೆ ನೋಡಿ. ಅರಸ ಚಿತ್ತೈಸು ಅಜತನುಜ ಕೇಸರಿ ಸುಷೇಣಕರು, ಇವರು ಮೂವರು ಗುರುಗಳು, ಇವರು ಅಭಿವಂದ್ಯರುಗಳು, ಅಕ್ಕಳದ ಮಂತ್ರಿಗಳು, ದುರವಿಜಯ ಹನುಮಂತ ನಳ ನೀಲರು ಮದೀಯ ಪ್ರಾಣಸಕರು, ಉಳಿದ ಅರಿಭಯಂಕರ ಭಟರು, ಇವರು ಬಂಧುಗಳು ತನಗೆಂದ. ಮಾನುಷ ವೇಷದ ಶ್ರೀರಾಮಚಂದ್ರನಿಗೆ ಇವರನ್ನೆಲ್ಲ ಪರಿಚಯ ಮಾಡ್ತಾ ಇದ್ದಾನೆ. ಬ್ರಹ್ಮದೇವನ ಮಗ ಜಾಂಬವಂತ, ಕೇಸರಿ, ವಾನರ ವೈದ್ಯ ಸುಷೇಣ, ಈ ಮೂವರ ಪರಿಚಯ ಮಾಡಿಕೊಟ್ಟ. ಇವರು ಗುರುಗಳು, ಇವರು ಮಂತ್ರಿಗಳು, ಇವರು ಹಿರಿಯರು, ವಯೋವೃದ್ಧರು, ಜ್ಞಾನವೃದ್ಧರು, ಸದಾ ಮಂತ್ರಾಲೋಚನೆಯಲ್ಲಿ ತೊಡಗಿರುವವರು, ಮಾರ್ಗದರ್ಶಕರಾಗಿ ನಮ್ಮನ್ನು ಮುನ್ನಡೆಸುವವರು ಅನ್ನುವಂತಹ ವಿಶೇಷ ಗೌರವಾದರಗಳ ಮುಖಾಂತರ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಮಂತ್ರಿ ಶ್ರೇಷ್ಠರು ಅಂತ ಹೇಳಿ ಅವರನ್ನು ಪರಿಚಯ ಮಾಡಿಕೊಟ್ಟ. ಯುದ್ಧ ವಿಜಯಿ ಹನುಮಂತ, ಸಮರ ವೀರ, ಯುದ್ಧವನ್ನು ಗೆಲ್ಲಿಸಿಕೊಡುವವ. ನಳ, ನೀಲ, ಈ ಮೂವರು ಅಸಾಮಾನ್ಯ ವೀರರು, ಶೂರರು, ಧೀರರು. ಅವರಿಗೆ ಸೋಲೆಂಬುದನ್ನು ಕಂಡು ಗೊತ್ತಿಲ್ಲ. ಇವರು ನನ್ನ ಪ್ರಾಣ ಸ್ನೇಹಿತರು, ಅವರು ನನಗೆ ಗುರು ಸದೃಶರು. ಉಳಿದ ಈ ಭಯಂಕರವಾಗಿರ್ತಕ್ಕಂತಹ ವೀರರೆಲ್ಲ ನನ್ನ ಬಂಧುಗಳು, ಶತ್ರುಭಯಂಕರ ವೀರರು ಅಂತ ಎಲ್ಲರನ್ನು ಪರಿಚಯ ಮಾಡಿಕೊಡ್ತಾ ಹೋಗ್ತಾನೆ. ಪರಿಚಯ ಮಾಡಿಕೊಡ್ತಾ ಹೋಗಿ, ಕಪೀಶ್ವರ ಕೇಳು, ಸೀತಾಲಲನೆಯನು ನಾವು ಅಗಲಿ ತಿಂಗಳು ತಿಳಿಯಲು 5 ಅಡಗಿದವು, ಸೈರಣೆ ಮಾನಭಂಗದಲ್ಲಿ ನಿಲ್ಲುವುದು ಅನುಚಿತವು ಎಂಬ ಚಿತ್ತದ ನೆಲೆಯ ನೀನೇ ನೋಡಿಕೋ, ನಿನ್ನೊಳಗೆ ಹೇಳುವ ಮಾತು ಮಗುಳ್ ಏನು ಇದ್ದುದು ಯಮಗೆ ಎಂದ. ಜಾಂಬವ, ಕೇಸರಿ, ಅಂಗದರನ್ನು ಬಲಭಾಗದಲ್ಲಿ, ಹನುಮಂತ, ನಳ, ನೀಲ ಇವರನ್ನು ಎಡಭಾಗದಲ್ಲಿ ನಿಲ್ಲಿಸಿಕೊಂಡು, ಉಳಿದ ನಾಯಕರನ್ನೆಲ್ಲ ಅಕ್ಕಪಕ್ಕದಲ್ಲಿ ನಿಲ್ಲಿಸಿಕೊಂಡು ಸುಗ್ರೀವನ ಜೊತೆಗೆ ಇದ್ದು ವಾನರ ನಾಯಕರ ನಡುವೆ ಶ್ರೀರಾಮಚಂದ್ರ ಶೋಭಿಸಿದಂತೆ ಸಂತೋಷಪಟ್ಟ. ಇಂಥ ಒಂದು ಸೈನ್ಯ ತನ್ನ ನೆರವಿಗೆ ಇದೆಯಲ್ಲ ಅಂತ ಸಂತೋಷದ ಜೊತೆಗೆ ಸಂತಾಪವೂ ಇದೆ ಅವನ ಮುಖದಲ್ಲಿ. ಯಾಕೆಂದರೆ ಅವನ ಮಡದಿಯನ್ನು ಅಗಲಿದ್ದಾನೆ. ಜಾನಕಿ ಅಪಹರಣ ಆಗಿದೆ. 5 ತಿಂಗಳು ಆಗೋಯ್ತು. 4 ತಿಂಗಳ ಮೇಲೆ ಮತ್ತೊಂದು ತಿಂಗಳು ಆಗೋಗಿದೆ. ಇನ್ನೂ ಅವಳ ಸುಳಿವೂ ಇಲ್ಲ. ಹಾಗಾಗಿ ಆತಂಕವೂ ಇದೆ ಅವನಿಗೆ, ಜೊತೆಗೆ ಈ ಸಂತೋಷವೂ ಇದೆ. ಇದು ಬಂದಾಗ ಹೀಗೆ ಮನುಷ್ಯರಿಗೆ ಅವಸ್ಥೆ, ಸಂತೋಷ ಮತ್ತು ದುಃಖ
ಈ ದ್ವಂದ್ವ ಬದುಕಿನಲ್ಲಿ ಸಹಜವಾಗಿ ಇದ್ದದ್ದೇ. ಶ್ರೀರಾಮಚಂದ್ರನು ಅಂಥ ಮಾನವನಾಗಿ ಆ ಕಷ್ಟವನ್ನು, ಆ ಸಂತೋಷವನ್ನು ಅನುಭವಿಸಿದ ಅಂತ ಹೇಳೋದನ್ನು ಕವಿಯಲ್ಲಿ ಹೇಳ್ತಾನೆ. ದ್ವಂದ್ವಗಳಿಗೆ ಅತೀತನಾಗಿಲ್ಲ ಅಂತ ಹೇಳ್ತಾನೆ. ಆದರೆ ಜೊತೆಗೆ ಮುಂದಿನ ಈ ಪದ್ಯದಲ್ಲಿ ಎಂತ ಹೇಳಿದೆ ನೋಡಿ, ಎಲೆ ಕಪೀಶ್ವರ. ವಿವರಣೆ ಕೊಡುವಲ್ಲಿ ಅಯ್ಯ ಕಪೀಶ್ವರ ಅಂತ ಹೇಳಬಹುದೇನೋ, ಆದರೆ ಅದಲ್ಲ. ಎಲೆ ಕಪೀಶ್ವರ ಅನ್ನೋದಕ್ಕೆ ವಿಶೇಷವಾದ ಅರ್ಥ ಇದೆ. ಎಲವೋ, ಒಂದು ಸಣ್ಣ ಎಚ್ಚರಿಕೆ, ಸುಗ್ರೀವನಿಗೆ ಒಂದು ಸಣ್ಣ ಎಚ್ಚರಿಕೆ. ಎಲವೋ, ಕಪೀಶ್ವರ ಅಂತಲೂ ಕರೆದಿದ್ದಾನೆ. ಅಯ್ಯ ಅಂದರೆ ದೈನ್ಯ ಬರ್ತದೆ, ಎಲವೋ ಅಂದಾಗ ಹಾಗೆ ಬರೋದಿಲ್ಲ. ಶ್ರೀರಾಮಚಂದ್ರ ಎಲವೋ ಅಂದ. ಎಲೋ ಕಪೀಶ್ವರ ಕೇಳು, ಸೀತಾ ಲಲನೆಯನ್ನು ನಾವಾಗಲಿ 5 ತಿಂಗಳಾಗಿ ಹೋಯಿತು. ಲೆಕ್ಕ ಇದ್ದದ್ದು ನಮ್ಮ 4 ತಿಂಗಳು ಮಾತ್ರ ವಿರಾಮ. 1 ತಿಂಗಳ ಮೇಲೆ ಆಯಿತು. ಎಚ್ಚರಿಸ್ತಾನೆ, ಸೈರಣೆ ಎನ್ನುವುದಕ್ಕೂ ಒಂದು ಮಿತಿ ಇದೆ. ಮಾನಭಂಗ ಆದಾಗ ಅದನ್ನು ಸಹಿಸಿಕೊಳ್ಳುವುದಕ್ಕೂ ಒಂದು ಕ್ರಮ, ಒಂದು ಮಿತಿ ಅಂತ ಇದೆಯಲ್ಲ, ಅದು ಮೀರಿ ಸಹಿಸುವುದಕ್ಕೆ ಅರ್ಥ ಇಲ್ಲ. ಇದನ್ನು ನಾನು ನಿನಗೆ ವಿವರಿಸಿ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ನೀನು ನನ್ನ ಹಾಗೆ ಸಮಾನ ದುಃಖಿಯಾಗಿದ್ದವ, ನೀನು ಅನುಭವಿಸಿದವ. ಅದನ್ನು ಈಗ ಮಾತ್ರ ಮರೆತು ಬಿಟ್ಟಿದೆಯಲ್ಲ, ಮಾಡಬಹುದೇ ಅನ್ನುವ ಒಂದು ಎಚ್ಚರಿಕೆಯ ಮಾತು. ವಾಚ್ಯವಾಗಿ ಹೇಳಲಿಲ್ಲವ, ಸೂಚ್ಯವಾಗಿ ಹೇಳಿದ. ಇದನ್ನು ನಿನ್ನ ಚಿತ್ತದ ನೆಲೆಯ ನೀನೇ ನೋಡಿಕೋ, ನಿನಗೆ ನಾನು ಪ್ರತ್ಯೇಕ ಹೇಳುವ ಅವಶ್ಯಕತೆ ಇಲ್ಲ. ಆದರೂ ನಾನು ಹೇಳಬೇಕಾಗಿ ಬಂತಲ್ಲ ಅನ್ನುವ ಒಂದು ಆತಂಕ ಅವನ ಈ ಮಾತಿನಲ್ಲಿ ನಮಗೆ ಕಾಣುತ್ತದೆ. ದೇವ ಚಿತ್ತೈಸು ಐಸಲೆ ನಿಜ ಸೇವಕರು ನಾವಿರಲು ದೊಡ್ಡಿತು ಅದು ಆವುದು ಅಬುಜ ಭವಾಂಡವು ಈ ಭುವನಾವಳಿಯ ಹೊರಗೆ ಇರಲಿ ಮೇಣ್ ಒಳಗೆ ಇರಲಿ ಆವಲೋಕದೊಳ್ಳಿರಲಿ ತೋರಿಸಿಕೊಡುವೆನು ತಾನು ಎಂದ. ಸುಗ್ರೀವ ಹೇಳ್ತಾನೆ, ಸ್ವಾಮಿ ಆಗಿದ್ದು ಹೌದು, ಆದರೆ ನನ್ನ ಮಾತನ್ನು ಆಲಿಸು ಸ್ವಾಮಿ. ಸೇವಕರು ನಾವಿದ್ದೇವೆ, ನೀವು ಯಾಕೆ ಭಯಪಡ್ತೀರಿ? ಅವನು ಸಹಾಯಕ ಅಂತ ಹೇಳಲಿಲ್ಲ, ಅವನು ಗೆಳೆಯ ಅಂತ ಹೇಳಲಿಲ್ಲ. ಸೇವಕರು ನಾವಿದ್ದೇವೆ, ನಮಗೆ ಎಲ್ಲ ಪರಿಚಯ ಇದೆ. ನಾವು ವಾನರರು, ಊರೆಲ್ಲ ತಿರುಗಾಟ ಮಾಡುವವರು ನಾವು. ಅಬುಜ ಭವಾಂಡ ಎನ್ನಯ್ಯ ಕರತಳ ಮೊಳಕ, ಅಂಗೈನಲ್ಲಿ ಎಷ್ಟು ಸ್ಪಷ್ಟ ನನಗೆ. ಹಾಗಾಗಿ ಊರೆಲ್ಲ ಸುತ್ತಿದವ, ನನ್ನ ಜೊತೆಗಾರರು ಹಾಗೆ ನಾವಿದ್ದೇವೆ. ಇಡೀ ಬ್ರಹ್ಮಾಂಡ ಸುತ್ತಿದ್ದೇವೆ, ನಮಗೆ ಸ್ಪಷ್ಟ ಪರಿಚಯ ಇದೆ. ಎಲ್ಲಿದ್ದರೂ ಹುಡುಕಿ ತರ್ತೇವೆ ಸೀತೆಯನ್ನು. ನೀನು ಹೆದರುವುದು ಬೇಡ. ಸೀತಾದೇವಿಯನ್ನು ಒಯ್ದಂತಹ ರಾಕ್ಷಸ ಈ ಲೋಕದಲ್ಲ, ಪರಲೋಕದಲ್ಲ, 14 ಲೋಕಗಳಲ್ಲಿ ಎಲ್ಲಿದ್ದರೂ ಕೂಡ ನಾವು ಹುಡುಕಿ ತರ್ತೇವೆ, ನಾವು ಹುಡುಕ್ತೇವೆ, ತೋರಿಸಿಕೊಡ್ತೇವೆ. ಇದು ಸುಗ್ರೀವನ ಭರವಸೆ ನೋಡಿ. ಅಲ್ಲೂ ಮಿತಿಯರಿತ ಭಾಷೆ. ನಾನು ಗೆದ್ದು ತಂದು ಕೊಡ್ತೇನೆ ಹೇಳಿಲ್ಲವ, ತೋರಿಸಿಕೊಡುತ್ತೇವೆ. ಇತಿಮಿತಿಯೊಳಗಿನ ಮಾತು. ನಮಗೆಷ್ಟು ನಾವು ಮಾತಾಡ್ಬೇಕಾದ್ರೆ ಹಾಗೆ ನಮ್ಮ ಇತಿಮಿತಿಯನ್ನು ತಿಳಿದುಕೊಳ್ಳದೆ ಮಾತಾಡುವಂಥದ್ದು ಉಂಟಲ್ಲ, ಬರ್ತಾರೆ ಕವಿ. ಅದನ್ನು ತಿಳ್ಕೊಂಡು ಸುಗ್ರೀವನ ಬಾಯಲ್ಲಿ ಹಾಗೆ ಹೇಳಿಸ್ತಾನೆ, ನಾನು ನಿನ್ನ ಸೇವಕ. ಆ ಅರಿವು ಇದೆ ಅವನಿಗೆ. ಅದರ ಜೊತೆಗೆ ಇತಿಮಿತಿಯೊಳಗೆ ನನ್ನ ಜ್ಞಾನ ಎಷ್ಟು? ಲೋಕಜ್ಞಾನ. ಊರೆಲ್ಲ ತಿರುಗುವವರು ನಾವು, ಊರಿನ ಪರಿಚಯ ಇದೆ. ಹಾಗಾಗಿ ಎಲ್ಲಿ ಬೇಕಾದರೂ ಹೋಗಿ ಹುಡುಕಿ ಬರಬಲ್ಲೆವು ಅಷ್ಟೇ. ಸೀತಾಮಾತೆಯನ್ನು ಹುಡುಕಿ ಬರಬಲ್ಲೆವು, ತೋರಿಸಿಕೊಡ್ತೇವೆ. ನೀವು ಅಪ್ಪಣೆ ಮಾಡುವುದಷ್ಟೇ ಇರುವುದು. ಎಲ್ಲಿ ಬೇಕಾದರೂ ಒಳಗಿರಲಿ, ಕೈಲಾಸದಲ್ಲಿರಲಿ, ಪಾತಾಳದಲ್ಲಿರಲಿ, ಇತ್ಯಾದಿ ಎಲ್ಲ ಬರ್ತದೆ. ಎಲ್ಲಿದ್ದರೂ ತೋರಿಸಿಕೊಡ್ತೇನೆ ಅಂತ ಹೇಳ್ತಾನೆ. ಬಳಿಕ ಕೊಂಡಾಡಿದನು ಹನುಮನ ಬಲುಹ ಬಾಲ್ಯದಲ್ಲಿ ಇನನ ಬಿಂಬಕ್ಕೆ ನಿಲುಕಿ ರಾಹುವನು ಅಟ್ಟಿ ವಜ್ರಿಯ ವಜ್ರಹತಿಯಿಂದ ಕಳಲಿ ವಾಯುವಿನಿಂದ ಕಾಯವ ತೊಳೆದು ತ್ರೈಮೂರುತಿಗಳಿಂದ ಉಜ್ವಲತೆ ಒಡೆದವರಂಗಳನ್ನು ಪಡೆದ ಅಮಳ ಸಂಗತಿಯ ಕೊಂಡಾಡಿದನು. ಬರಿದೆ ಹೇಳಿದ್ದು ಮಾತ್ರ ಅಲ್ಲ,
ಸುಗ್ರೀವ ಹೇಳಿದ ಹಾಗೆ ಮಾಡಲಿಕ್ಕೆ ತೊಡಗಿದ. 4 ದಿಕ್ಕುಗಳಿಗೆ 4 ತಂಡಗಳನ್ನು ಮಾಡಿ ವಾನರ ಮುಖ್ಯರ ಜೊತೆಯಲ್ಲಿ ಕಳುಹಿಸಿಕೊಟ್ಟ. ನಿಯಮಿಸಿ ಹೇಳುತ್ತಾನೆ, ದೇವಾ ನನ್ನ ಮಾತು ಕೇಳು, ಇವರೆಲ್ಲ ವೀರರೇ, ನಾನಾಗಲೇ ನಿನಗೆ ಪರಿಚಯ ಮಾಡಿಕೊಟ್ಟೆ. ಆದರೆ ಈ ಎಲ್ಲ ವೀರರಿಗಿಂತ ಜಾಂಬವಂತ, ಹಿರಿಯ, ಜ್ಞಾನಿ, ತಿಳುವಳಿಕಸ್ಥ, ಮಂತ್ರಾಲೋಚನೆಯಲ್ಲಿ ನಿಸ್ಸೀಮ ಎಲ್ಲ ಹೌದು. ಆದರೆ ಅವನಿಗಿಂತಲೂ 1 ತೂಕ ಜಾಸ್ತಿ ಆಗಿರ್ತಕ್ಕಂಥ ವೀರ ಹನುಮ ಅಂತ ಹೇಳೋದನ್ನು ಮೆಲ್ಲಗೆ ಅವನ ಕಿವಿಯಲ್ಲಿ ಉಸುರುತ್ತಾನಂತ ಶ್ರೀರಾಮಚಂದ್ರ. ಯಾಕಂದರೆ ಹೊಗಳೋದು ಕೆಲವೊಮ್ಮೆ ಎದುರು ಹೊಗಳಬಾರದು ಅಂತ. ಹಾಗೆ ಹೊಗಳಿದ್ರೆ, ಜಾಂಬವಂತನ ಎದುರು ಇವನನ್ನು ಹೊಗಳಿದ್ರೆ ಅದು ಅಷ್ಟು ಚಂದ ಅಲ್ಲ. ಯಾಕಂದರೆ ಜಾಂಬವಂತನ ಏನು ಕಡಿಮೆ ಅಲ್ಲಲ್ಲ, ಅಂಗದ ಏನು ಕಮ್ಮಿ ಅಲ್ಲಲ್ಲ, ಇನ್ನೊಬ್ಬರು ಏನು ಕಮ್ಮಿ ಅಲ್ಲಲ್ಲ. ಅಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರನಿಗೆ ಮಾತ್ರ ಮನವರಿಕೆ ಮಾಡಬೇಕು. ಅದಕ್ಕಾಗಿ ಕಿವಿಯಲ್ಲಿ ಹೇಳ್ತಾನಂತೆ. ಸುಗ್ರೀವ ರಾಮನ ಕಿವಿಯಲ್ಲಿ ಹೇಳಿದ. ಸುಗ್ರೀವ ಹನುಮಂತನ ಸಾಮರ್ಥ್ಯವನ್ನು ಬಣ್ಣಿಸಿದ. ಸಾಮರ್ಥ್ಯವನ್ನು ಬಣ್ಣಿಸಬಹುದು, ಈ ಹೋಲಿಕೆ ಕೊಡುವಾಗ ಉಂಟಲ್ಲ, ಎದುರಿದ್ರು ಹೋಲಿಕೆ ಕೊಡಬಾರದು ಅನ್ನುವಂಥ ಸಂಗತಿ ಅಷ್ಟೇ. ಹಾಗಾಗಿ ಹನುಮಂತನ ಸಾಮರ್ಥ್ಯವನ್ನು ಹೊಗಳ್ತಾನೆ. ಹೊಗಳಿದ್ದು ಮಾತ್ರ ಅಲ್ಲ, ಹನುಮಂತ ಏನೇನು ಮಾಡಿದ್ದಾನೆ ಬಾಲ್ಯದಿಂದ. ಸೂರ್ಯನನ್ನೇ ತಿನ್ನಲಿಕ್ಕೆ ಹೋದಂತಹವನವನು, ಹಣ್ಣಿಂದು ಭ್ರಮಿಸಿ ಹೋದ ಅಂತ ಕತೆ ಕೇಳ್ತೇವೆ ನಾವು. ವಜ್ರಾಯುಧದಿಂದ ಹೊಡೆತ ತಿಂದ ಅಂತ ಕೇಳಿದ್ದೇವೆ. ತಲೆ ತಿರುಗಿ ಬಿದ್ದಂತಹ ಆತನನ್ನು ವಾಯುದೇವ ಪುನಃ ರಕ್ಷಿಸಿದ ಅಂತ ಕೇಳಿದ್ದೇವೆ. ಈ ಎಲ್ಲ ಕಥೆಗಳನ್ನು ನೆನಪಿಸಿಕೊಂಡು ವಾಯುದೇವನಿಂದ ದೇಹವನ್ನು ಮರಳಿ ಪಡೆದು ತ್ರಿಮೂರ್ತಿಗಳಿಂದ ವರವನ್ನು ಪಡೆದ ವೃತ್ತಾಂತವನ್ನೆಲ್ಲ ಶ್ರೀರಾಮಚಂದ್ರನಿಗೆ ಅವನು ಬಣ್ಣಿಸಿದ. ಸೀತಾಪತಿಯು ಬಂದಾಗ, ಈತನನು ಕೊಡ ಹೇಳ ಕೊಟ್ಟನು, ಸೀತೆಯ ಅರಸನು ಬರಲು ನೀನು ಎಂದು. ಆ ತಿಮಿರಹರನು ಅರುಹಿದನು, ಬಳಿಕ ಇಂತು ಬಹು ಕಲೆಯ. ಆತ ಕೆಲಸದ ರಾಜ ಕಾರ್ಯಕ್ಕೆ ಈತನಲ್ಲದೆ ಕಾಣೆನು ಎಂದು. ಅಭಿಜಾತ ಹರುಷಂಗೆ ಇತ್ತನು ಆ ಪವಮಾನ ನಂದನನ. ಮುಂದೆ ಶ್ರೀರಾಮಚಂದ್ರ ಬರ್ತಾನೆ. ಶ್ರೀರಾಮಚಂದ್ರ ಇಲ್ಲಿಗೆ ಬಂದಾಗ ಅವನಿಗೆ ಒಪ್ಪಿಸುವಂಥ ಈ ನ್ಯಾಸವಾಗಿದ್ದವನ್ನು ಒಡವೆಯನ್ನು ಒಪ್ಪಿಸುವ ಹಾಗೆ ಒಪ್ಪಿಸುವಂತಹ ಕೆಲಸ ಬರ್ತದೆ. ಶ್ರೀರಾಮಚಂದ್ರನಿಗೆ ಒಪ್ಪಿಸಬೇಕು. ಈಗ ಸೂರ್ಯದೇವ ಹಾಗೆ ಹೇಳಿ ನನ್ನ ಹತ್ರ ಕೊಟ್ಟಿದ್ದಾನೆ ಇವನನ್ನು. ಸುಗ್ರೀವ ಹಾಗೆ ಹೇಳ್ತಾನೆ, ಅನೇಕ ಕಲೆಗಳನ್ನು ಅವನಿಗೆ ಕಲಿಸಿಕೊಟ್ಟಿದ್ದಾನೆ. ಒದಗಿದ ರಾಜಕಾರ್ಯಕ್ಕೆ ಇವನಲ್ಲದೆ ಬೇರೆ ಯಾರೂ ಇಲ್ಲ. ಆದ್ದರಿಂದ ಹನುಮಂತನನ್ನು ವಿಶ್ವಾಸದಿಂದ ನೋಡ್ಕೋ, ಹನುಮಂತನ ಮೇಲೆ ಭರವಸೆ ಇಟ್ಟುಕೋ, ನಾನಂತೂ ಅವನ ಮೇಲೆ ಭರವಸೆ ಇಟ್ಟಿದ್ದೇನೆ ಅಂಥೇಳಿ ರಾಮಚಂದ್ರನಿಗೆ ನ್ಯಾಸವಾಗಿದ್ದ ಹನುಮಂತನನ್ನು ಕೊಟ್ಟು ಬಿಡ್ತಾನೆ. ವಸ್ತುವನ್ನು ಕೊಟ್ಟ ಹಾಗೆ ಕೊಟ್ಟ ಅಂತ ಹೇಳಬೇಡಿ, ಮಗಳನ್ನು ಮದುವೆ ಮಾಡಿ ಕೊಟ್ಟ ಹಾಗೆ ಕೊಟ್ಟ ಅಂತ ಹೇಳ್ಬೋದ ಏನೋ. ನ್ಯಾಸವಾಗಿದ್ದ ಹನುಮಂತನನ್ನು ಕೈಯೆತ್ತಿ ಕೊಟ್ಟಿದ್ದಾನೆ, ಪ್ರೀತಿಯಿಂದ ಕೊಟ್ಟಿದ್ದಾನೆ. ಸುಗ್ರೀವನು ವಹಿಸಿಕೊಟ್ಟ. ಇಷ್ಟು ಹೊತ್ತು ಅತ್ಯಂತ ಸುಶ್ರಾವ್ಯವಾಗಿ ವಾಚನ ಮಾಡಿದಂತಹ ಪುಟಾಣಿಗೆ ದೇವರು ಒಳ್ಳೆಯದು ಮಾಡಲಿ, ಉಜ್ವಲ ಭವಿಷ್ಯ ಸಿಗಲಿ ಅಂತ ನಮ್ಮ ಪ್ರಾರ್ಥನೆ. ಕೊಟ್ಟ ಹನುಮನನು ಅಸುರ ವಂಶ ಘರಟ್ಟನು ರೆಪತಿಕರಿಸೆ. ಕೊಟ್ಟ ಹನುಮನನು ಅಸುರ ವಂಶ ಘರಟ್ಟನು ರೆಪತಿಕರಿಸೆ. ಪವನಜ ನಿಟ್ಟೆಡೆಯ ಭಕ್ತಿಯಲಿ ಬಾಳವ ಚಾಚಿದನು ಪದಕ್ಕೆ. ಪವನಜ ನಿಟ್ಟೆಡೆಯ ಭಕ್ತಿಯಲಿ ಬಾಳವ ಚಾಚಿದನು ಪದಗೆ. ಒಟ್ಟುವಾಪತ್ತಿನ ಸಮುದ್ರಕ್ಕೆ ಕಟ್ಟೆ ನೀನು. ಒಟ್ಟುವ ಆಪತ್ತಿನ ಸಮುದ್ರಕ್ಕೆ ಕಟ್ಟೆ ನೀನೆಂದು ಒಲುಮೆಯಲಿ ಮನ ಮುಟ್ಟಿ ನುಡಿದಿತ್ತ
ನುಡಿದಿತ್ತನು ಮಹಾಮಾಂಗಲ್ಯ ಮುದ್ರಿಕೆಯ ಮನ ಮುಟ್ಟಿ ನುಡಿದಿತ್ತನು ಮಹಾ ಮಾಂಗಲ್ಯ ಮುದ್ರಿಕೆಯ. ಸುಗ್ರೀವ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಕೊಟ್ಟಿದ್ದಾನೆ, ಒಪ್ಪಿಸಿಕೊಟ್ಟಿದ್ದಾನೆ. ನೋಡಿ, ಒಪ್ಪಿಸಿಕೊಟ್ಟದ್ದು ಇನ್ನೊಂದು ಒಪ್ಪಿಸಿಕೊಡ್ತಾ ಇದ್ದಾನೆ ಈಗ ಶ್ರೀರಾಮಚಂದ್ರ. ಅವನಿಗೆ ಕೆಲಸ, ಈ ಕೊಡುವಂಥದ್ದು ಕೆಲಸ ಅಂದರೆ ಹೀಗೇನೆ. ಕೆಲಸ ಕೊಡುವುದು ಹೌದು, ಜವಾಬ್ದಾರಿ ಕೊಡುವುದು ಹೌದು, ಜವಾಬ್ದಾರಿ ತಗೊಳ್ಳುವುದು ಹೌದು. ಸುಗ್ರೀವನು ವಹಿಸಿಕೊಟ್ಟಂತಹ ಹನುಮಂತನನ್ನು ಶ್ರೀರಾಮಚಂದ್ರ ಅಂತ ಮಾತ್ರ ಹೇಳಿಲ್ಲ. ಅಲ್ಲಿ ಕವಿ ಏನು ಹೇಳ್ತಾನೆ, ಅಸುರ ವಂಶ ಘರಟ್ಟ ಅಂತ. ಬರೀ ರಾಮ ಅಂತ ಹೇಳಿಲ್ಲ, ರಾಕ್ಷಸ ವಂಶವನ್ನು ನುಗ್ಗುನುರಿ ಮಾಡ್ತಕ್ಕಂತಹ ಬೀಸುಗಲ್ಲು ಅಂತ. ಆ ಪದವೇ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ. ಅಸುರ ವಂಶ ಘರಟ್ಟ ಪತಿಕರಿಸಿದ, ಸ್ವೀಕಾರ ಮಾಡಿದ, ಪ್ರೀತಿಯಿಂದ ಸ್ವೀಕಾರ ಮಾಡಿದ. ಹನುಮಂತನನ್ನು ಸ್ವೀಕಾರ ಮಾಡಿದ್ದು ಅಂತಂದರೆ ಅದು ನಮಗೆ ಗೊತ್ತಿದೆ. ಮುಂದಕ್ಕೆ ಎಂದೆಂದೂ ಕೂಡ ಶ್ರೀರಾಮಚಂದ್ರ ಮತ್ತು ಹನುಮಂತರ ಬಂಧುತ್ವ, ಆ ಒಂದು ಆಲಿಂಗನದ ಆ ಒಂದು ಸಂತೋಷ, ಅದು ಬಹಳ ಮುಖ್ಯವಾದದ್ದು. ಭಕ್ತಿ ತುಂಬಿದ ಹನುಮಂತ ಶ್ರೀರಾಮನ ಪಾದಕ್ಕಾಗಿ ನಮಸ್ಕಾರ ಮಾಡ್ತಾನಂತೆ, ತಲೆ ಮುಟ್ಟಿ ನಮಸ್ಕಾರ ಮಾಡ್ತಾನಂತೆ, ಹಣೆ ಇಟ್ಟು ನಮಸ್ಕಾರ ಮಾಡ್ತಾನಂತೆ. ಯಾಕಂದರೆ ಇದು ಸಲುಗೆ ಅಲ್ಲ, ಶ್ರೀರಾಮಚಂದ್ರ ನನ್ನ ಸ್ವಾಮಿ ಅಂತ ಭಾವಿಸಿದ್ದಾನೆ ಅವನು. ಹಾಗಾಗಿ ಚರಣತಲಕ್ಕೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದವನನ್ನು ಎತ್ತುತ್ತಾನೆ, ಎತ್ತಿ ಆಲಿಂಗಿಸಿಕೊಳ್ತಾನೆ ಶ್ರೀರಾಮ. ಎಂತ ಹೇಳ್ತಾನೆ ಅವನು. ಈಗ ಇಲ್ಲಿ ಕವಿ ಅಸುರವಂಶ ಘರಟ್ಟ ಅಂತ ಹೇಳಿದ ಹಾಗೆ ಆಪತ್ತಿನ ಸಮುದ್ರಕ್ಕೆ ಕಟ್ಟೆ ಅಂತ ಇನ್ನೊಂದು ಪದ ಬಳಸ್ತಾನೆ. ಶ್ರೀರಾಮಚಂದ್ರ ಅವನನ್ನು ಏನು ಹೇಳ್ದ, ಆಪತ್ತಿನ ಸಮುದ್ರಕ್ಕೆ ಕಟ್ಟೆ. ಬೆನ್ನಟ್ಟುವ ಕಷ್ಟ, ಸಂಕಟ, ಆಪತ್ತು, ವಿಪತ್ತು ಏನು ಹೇಳಬಹುದಲ್ಲ, ಅದಕ್ಕೆ ಕಟ್ಟೆ. ಸಮುದ್ರಕ್ಕೆ ಕಟ್ಟೆ. ಸಮುದ್ರಕ್ಕೆ ಕಟ್ಟೆ ಕಟ್ಟಲಿಕ್ಕುಂಟೆ ಅಂದರೆ ಅಸಂಭವವಾದದ್ದನ್ನು ಸಂಭಾವ್ಯವಾಗಿಸ್ತಕ್ಕಂಥದ್ದು ಕಾವ್ಯದಲ್ಲಿ ಸಾಧ್ಯ. ಹಾಗಾಗಿ ಇಲ್ಲಿ ಅಂಥ ಸಂಭಾವ್ಯತೆಯನ್ನು ಕಾಣ್ತಾ ಇದ್ದಾನೆ ಶ್ರೀರಾಮಚಂದ್ರ. ಅದನ್ನು ಹಾಗೆ ಹೊಗಳ್ತಾ ಇದ್ದಾನೆ. ಅಂದರೆ ವಿಶೇಷವಾಗಿ ಹೊಗಳುವಾಗ ಇಂಥ ಸಂಗತಿಗಳು ಬರ್ತವೆ. ಹನುಮಂತನನ್ನು ಪ್ರೀತಿಯಿಂದ ಬೆನ್ನಟ್ಟುವ ಕಷ್ಟ ಸಮುದ್ರಕ್ಕೆ ಕಟ್ಟೆ ನೀನು ಅಂತ ಹೇಳಿದ. ಇದು ಮೂಗಿನ ಮೇಲಣ ಮಾತಲ್ಲ, ತೋರಿಕೆಯ ಮಾತಲ್ಲ, ಮನಸ್ಸಿನ ಆಳದ ಪ್ರೀತಿಯ ಮಾತು. ಆ ಪ್ರೀತಿಯ ಮಾತಿಗೆ ಹೆಚ್ಚಿನ ಬೆಲೆ ಇದೆ. ಅಷ್ಟು ಹೇಳಿ ಮಂಗಳಕರವಾಗಿರ್ತಕ್ಕಂತಹ ಮುದ್ರೆಯುಂಗುರವನ್ನು ಅವನ ಕೈಗಿತ್ತು ಹೇಳ್ತಾನೆ ಮುಂದೆ. ಯಸೆದುದಾಮಣಿ ಖಚಿತ ಕಿರಣ ಪ್ರಸರ ಮುದ್ರಿಗೆ ಪೂತ್ಕರಿಸಿ ಲಳಿ ಮಸಗಿದ ಹಿಪನ ಪೆಡೆವಣಿಯವನು ಕರದಲ್ಲಿ ಅನಿಲ ಜನ ಕರದಲ್ಲಿ ಪೂತ್ಕರಿಸಿ ಲಳಿ ಮಸಗಿದ ಹಿಪನ ಪೆಡೆವಣಿಯ ಒಲು ಎಸೆದುದ ಮಣಿ ಖಚಿತ ಕಿರಣ ಪ್ರಸರ ಮುದ್ರಿಕೆ ಕುಸಿದ ಮೌಳಿಯ ಕರದಳವ ಸಂಧಿಸಿದ ವದನದ ಭಕ್ತಿ ಭಜ ಮುಖರಸದ ಹನುಮನ ಕರ್ಣದಲ್ಲಿ ಕಾಕುತ್ಸ್ಥನು ಇಂತೆಂದ ಭಕ್ತಿ ಭಜ ಮುಖರಸದ ಹನುಮನ ಕರ್ಣದಲ್ಲಿ ಕಾಕುತ್ಸ್ಥನಿಂತೆಂದ. ಕೊಟ್ಟಿರತಕ್ಕಂತಹದ್ದು ಅಂಥಿಂಥದ್ದಲ್ಲ. ಅಭಿಜ್ಞಾನ ಆಭರಣ ಅಂದರೆ ಮುದ್ರೆಯುಂಗುರ, ರಾಜನ ಮುದ್ರೆಯುಂಗುರ. ಅದು ಶ್ರೀರಾಮಚಂದ್ರನ ಮುದ್ರೆಯುಂಗುರ ಹನುಮಂತನಿಗೆ ಕೊಟ್ಟಿದ್ದಾನೆ. ಸುಮ್ಮನೆ ಕೊಟ್ಟಿಲ್ಲ, ಕೊಟ್ಟು ಹೇಳ್ತಾನೆ. ಅಲ್ಲಿ ಕವಿ ಅದರ ಜೊತೆಗೆ ಏನು ಹೇಳ್ತಾನೆ, ಆ ಮುದ್ರೆಯುಂಗುರದ ಒಂದು ವಿವರಣೆ ಕೊಡ್ತಾನೆ. ಹೇಗಿದೆ, ಪೂತ್ಕರಿಸಿ ಲಳಿಮಸಗಿದ ಅಹಿಪನ ಪೆಡೆವಣೆಯ ಓಲು. ಆ ಮುದ್ರಿಕೆ ಹೇಗಿದೆ, ಪೂತ್ಕಾರ ಮಾಡುವ ಕೆರಳಿದ ಸರ್ಪರಾಜನ ಹೆಡೆಯ ರತ್ನದ ಹಾಗೆ ಅಂತ. ಇದು ಕವಿ ಸಮಯ. ವಾಸ್ತವವಾಗಿ ಹಾವಿನ ಹೆಡೆಯಲ್ಲಿ ಮಣಿ ಇಲ್ಲ,
ಅಂತ ಹೇಳೋದನ್ನು ಎಷ್ಟೋ ಜನರು ಹೇಳಿದ್ದಾರೆ. ಹೊರಗಡೆ ಕಾಣಲೂ ಇಲ್ಲ. ಬಹುಶಃ ಇದ್ದಿದ್ದರೆ ಹಾವಿನ ವಂಶ ಮುಗಿದು ಹೋಗ್ತಿತ್ತು ಯಾವತ್ತು. ಅದಿಲ್ಲದೆ ಇದ್ದದ್ರಿಂದ ಇನ್ನೂ ಉಳ್ಕೊಂಡಿದೆ ಅಂತ ಅನ್ನಿಸ್ತೆ. ಇರಲಿ, ಕಾವ್ಯಲೋಕದಲ್ಲಿ ಇದೆ. ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿಸಂತತಿ, ಮುಟ್ಟುಗೆ ಮುಟ್ಟದಿರಿಕೆ ವಾಮನ ಕ್ರಮಂ. ಆಕಾಶವಾಣಿ ಹೇಳ್ತಾನಲ್ಲ, ಕವಿ ಹಾಗೆ ಹೇಳ್ತಾ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಸಮುದ್ರಕ್ಕೆ ಕಟ್ಲಿ ಬಿಡ್ಲಿ ಕಾವ್ಯಲೋಕದಲ್ಲಿ ಕಟ್ಟಿದ್ದಾರೆ. ತ್ರಿವಿಕ್ರಮ ಪಾದ 3 ಲೋಕವನ್ನು ಅಳದಿದೆ ಅಂತ ಹೇಳ್ತಕ್ಕಂಥದ್ದನ್ನೆಲ್ಲ ಕೇಳ್ತೇವೆ ನಾವು. ಹಾಗೆಯೇ ಅಸಂಭಾವ್ಯಗಳೆಲ್ಲ ಆಗ್ತವೆ, ಸಂಭಾವ್ಯಗಳಾಗ್ತವೆ. ಕವಿ ಸಮಯಗಳು ಬೇಕಾದಷ್ಟು ಇವೆ, ಕಾವ್ಯಕ್ಕೆ ಮೆರುಗನ್ನು ಕೊಡ್ತೇವೆ. ಹಾಗೆ ಇಲ್ಲೂ ಕೂಡ ಅಂಥ ಒಂದು ಕವಿ ಸಮಯದ ಮುಖಾಂತರ ಕಾವ್ಯಕ್ಕೆ ಮೆರುಗನ್ನು ಕೊಡುವಂತಹ ಪ್ರಯತ್ನ ಮಾಡಿದೆ. ಪೂತ್ಕಾರ ಮಾಡುವ ಕೆರಳಿದ ಸರ್ಪರಾಜನ ಹಾಗೆ ಹೆಡೆಯ ಹಾಗೆ ಉಂಟು. ಹೆಡೆಯಲ್ಲಿರ್ತಕ್ಕಂಥ ಮಣಿ ಹಾಗಿದೆ. ಅಂದರೆ ಒಂದು ಅಮೂಲ್ಯವಾದದ್ದು, ಇನ್ನೊಂದು ಘೋರತರವಾದದ್ದು ಅಂತ ಅರ್ಥ. ಹಾವಿನ ಹೆಡೆಯಲ್ಲಿ ಮಣಿ ಇದ್ದರೆ ಯಾರು ಕೈ ಹಾಕ್ತಾರಾ? ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಬಗೆಯಲ್ಲಿ ಇರತಕ್ಕಂತಹ ರಾಜಮುದ್ರಿಕೆಯನ್ನು ಪ್ರೀತಿಯಿಂದ ತಕ್ಕೊಂಡ, ಭಕ್ತಿಯಿಂದ ತೆಕ್ಕೊಂಡ, ಕಣ್ಣಿಗೊತ್ತಿಕೊಂಡ ಮುದ್ರೆಯುಂಗುರವನ್ನು ತಲೆಬಾಗಿಸಿ ಹಣೆಯಲ್ಲಿ ಕೈಯಿಟ್ಟು ಭಕ್ತಿಭಾವದಿಂದ ನಿಂತಹ ಹನುಮಂತನ ಕಿವಿಯಲ್ಲಿ ರಾಮ ಹೇಳ್ತಾನಂತೆ, ಅರಿವುದರಿ ನಗರದಲ್ಲಿ ಸೀತೆಯ ಕುರುಹನು ಉದಿತ ಪತಿವ್ರತ ಗುಣ ಮೆರೆದಿರಲು ಸೀತೆಯ ಕುರುಹನು ಅರಿನಗರದಲ್ಲಿ ಅರಿವುದು ಮಗುಳಿಯುವುದು ಈ ನಿಜ ರಾಜ ಮುದ್ರಿಕೆಯ ಮಗುಳಿಯುವುದು ಈ ನಿಜ ರಾಜ ಮುದ್ರಿಕೆಯ ಕುರುಹುಗಳ ನಿವ ಹೇಳುವುದು ಎಂದರು ಕೆಲವನು ಕುರುಹುಗಳ ನಿವ ಹೇಳುವುದು ಎಂದು ಅರುಹಿ ಕೆಲವನು ಬೀಳು ಕೊಟ್ಟನು ಮರೆಯ ಮಾಯಾನರನು ಬೀಳು ಕೊಟ್ಟನು ಮರೆಯ ಮಾಯಾನರನು ನರರವೋಲ್ ಅಂಜನಾಸುತನ ಬೀಳು ಕೊಟ್ಟನು ಮರೆಯ ಮಾಯಾನರನು ನರರವೋಲ್ ಅಂಜನಾಸುತನ ಶತ್ರುವಿನ ನಗರದಲ್ಲಿರ್ತಕ್ಕಂಥ ಸೀತೆಯ ಗುರುವನ್ನು ಹುಡುಕಬೇಕು. ಪತಿವ್ರತೆಯಾಗಿರ್ತಕ್ಕಂಥವಳು ಅವಳನ್ನು ಹುಡುಕಬೇಕು. ಹೇಗೆ ಹುಡುಕ್ತೀಯ ನಿನಗೆ ಗೊತ್ತು. ಆದರೆ ಮುದ್ರೆಯುಂಗರ ಕೊಟ್ಟಿದ್ದೇನೆ, ಅದನ್ನು ಅವಳಿಗೆ ಕೊಡು. ಗುರುತು ಹಚ್ಚಿ ಮುದ್ರೆಯುಂಗರ ಕೊಡು. ಯಾಕೆಂದರೆ ರಾಕ್ಷಸರ ರಾಜ್ಯದಲ್ಲಿ ಇದ್ದಾಳೆ ಆಕೆ. ಇದು ರಾಕ್ಷಸರ ಮಾಯೆ ಅಂತಂದು ಈ ಕೋತಿಯನ್ನು ನೋಡಿ ಅಂದುಕೊಂಡ್ರೆ, ಭಯಪಟ್ಟುಕೊಂಡ್ರೆ, ಅದಕ್ಕೋಸ್ಕರವಾಗಿ ಶ್ರೀರಾಮಚಂದ್ರ ಹೇಳ್ತಾನೆ, ನಿನ್ನ ಕೆಲಸ ಅದು. ಗುರುತು ಹಿಡಿ, ಅವಳಿಗೆ ವಿಶ್ವಾಸ ಬರುವುದಕ್ಕೆ ರಾಜಮುದ್ರಿಕೆಯನ್ನು ಕೊಡು. ಇದು ಸುಲಭೋಪಾಯ. ರಾಜಮುದ್ರಿಕೆಯನ್ನು ಕೊಡು. ಈ ಅಭಿಜ್ಞಾನಾಭರಣ ಮಾತ್ರ ಸಾಕೆ, ಸಾಲುವುದಿಲ್ಲ. ಹಾಗಾಗಿ ಶ್ರೀರಾಮಚಂದ್ರ ಆಭರಣ ಕೊಟ್ಟ, ಕಿವಿಯಲ್ಲಿ ಮಾತು ಹೇಳುತ್ತಾನೆ. ಕೆಲವು ಗೋಪ್ಯವಾಗಿರ್ತಕ್ಕಂತಹ ಸಂಗತಿಗಳು ಶ್ರೀರಾಮ ಮತ್ತು ಸೀತೆಗೆ ಮಾತ್ರ ಗೊತ್ತಿರತಕ್ಕಂತಹ ದಂಪತಿಗಳ ನಡುವಣ ಕೆಲವು ಗೋಪ್ಯ ಸನ್ನಿವೇಶಗಳನ್ನು ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದರೆ ಅವಳಿಗೆ ವಿಶ್ವಾಸ ಬರುವುದಕ್ಕೆ. ಬರಿಯ ಒಂದು ಮುದ್ರೆಯುಂಗರ ಕದ್ದು ತಂದಿರಬಹುದಲ್ಲ, ಹೇಗೆ ಹೇಳೋದು? ಇಂಥ ಸಂಗತಿಗಳನ್ನೆಲ್ಲ ಹೇಳಿದರೆ ಶತ್ರು ಸೈನ್ಯದ ಮಧ್ಯೆ ಅಥವಾ ಎಲ್ಲೋ ಶತ್ರುವಿನ ಮಧ್ಯೆ ಸೆರೆಯಲ್ಲಿರ್ತಕ್ಕಂಥ ಆಕೆಗೆ ಒಂದಷ್ಟು ನಂಬಿಕೆ ಬರಬಹುದು ಅನ್ನುವ ನೆಲೆಯಲ್ಲಿ ನೋಡಿ. ಇದೆಲ್ಲ ಮನುಷ್ಯರ ಸಂಗತಿಗಳು. ದೇವರಾದರೆ ಹೀಗೆಲ್ಲ ಮಾಡಲಿಕ್ಕಿಲ್ಲ. ಶ್ರೀರಾಮಚಂದ್ರ ಸಾಮಾನ್ಯ ಮಾನವನ ಹಾಗೆ ಈ ಥರದ ಸಂಗತಿಗಳನ್ನೆಲ್ಲ ಮಾಡ್ತಾನೆ. ಈ ಥರದ
ಆಲೋಚನೆಗಳನ್ನೆಲ್ಲ ಮಾಡ್ತಾನೆ. ಅದುವೇ ಹೆಚ್ಚುಗಾರಿಕೆ ಇಲ್ಲಿ ಕಾವ್ಯದಲ್ಲಿ. ರಾಮಾಯಣ ಕಾವ್ಯದಲ್ಲಿ ರಾಮನ ವ್ಯಕ್ತಿತ್ವದಲ್ಲಿ ಇದೇ ಹೆಚ್ಚುಗಾರಿ. ಯಾಕೆಂದರೆ ಸಾಮಾನ್ಯ ಮಾನವರೆಲ್ಲ ಈ ಥರದಲ್ಲಿ ಅರ್ಥ ಮಾಡಿಕೊಂಡು ಬೆಳೆಯೋಣ. ಇದು ಶ್ರೀರಾಮಚಂದ್ರದ ಈ ಕಾಡಿಗೆ ಹೋದದ್ದು ಅಂತ ಹೇಳಿದ್ರೆ ಅದೊಂದು ಮಹಾಯಾನ. ಅದು ಆ ಯಾನದಲ್ಲಿ ಎಂಥೆಂಥವರು ಸಿಗ್ತಾರೆ ಅವನಿಗೆ. ಅವರೆಲ್ಲರಿಂದ, ಅಂದರೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಇಂತಹ ಪ್ರಾಣಿ ವರ್ಗದವರು, ಅವರು ತಿರ್ಯಗ್ಯೋನಿಗಳಲ್ಲಿ ಬಂದಂಥವರು, ರಾಕ್ಷಸರು ಎಲ್ಲ ಸಿಗ್ತಾರೆ. ಅವರೆಲ್ಲರಿಂದ ಪಾಠ ಕಲಿತಾನೆ, ಅವರೆಲ್ಲರಿಂದ ಬೆಳೀತಾನೆ, ಅವರೆಲ್ಲರಿಂದ ಒಂದೊಂದು ಸಂಗತಿಗಳನ್ನು ಕಲಿತು ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮನಾಗಿ ಈ ಹೊತ್ತಿಗೂ ಎಲ್ಲರ ಮನಸ್ಸಲ್ಲೂ ನೆಲೆಸಿದಂತಹವನು, ರಾಮರಾಜ್ಯದ ಸಂಸ್ಥಾಪಕನಾದವನವನು. ಹಾಗಾಗಿ ಅವನು ಸಾಮಾನ್ಯ ಮಾನವರ ಹಾಗೆ ಈ ಹನುಮಂತನ ಕಿವಿಯಲ್ಲಿ ಈ ಕೆಲವು ಸಂಗತಿಗಳನ್ನು ಹೇಳಿ ಗುರುತುಗಳನ್ನು ಹೇಳಿ ಆಂಜನೇಯನ್ನು ಕಳಿಸಿಕೊಟ್ಟಿದ್ದಾನೆ. ಚರಣಕಾನತನಾಗಿ ರಘುಕುಲದ ರಸನನ್ನು ಬೀಳ್ಕೊಡಲು, ಚರಣಕಾನತನಾಗಿ ರಘುಕುಲದ ರಸನನ್ನು ಬೀಳ್ಕೊಡಲು ಹನುಮನ ಕರೆದು ಕೈವರ್ತಿಸಿದನು ಅಂಗದ ಜಾಂಬವಾದಿಗಳ. ಬರವು ತಿಂಗಳಿಗಾಗದಿರೇ ನೀವು ಮರಣಕಧಿಕೃತರು, ಬರವು ತಿಂಗಳಿಗಾಗದಿರೆ ನೀವು ಮರಣಕಧಿಕೃತರೆಂದು ನೇಮಿಸಿ ಹರಿಪತಿಗಳನ್ನು ಕಳುಹಿದನು ಕಟ್ಟಾಜ್ಞೆಯಲಿ ರವಿಜ. ಮತ್ತೊಮ್ಮೆ ನಮಸ್ಕಾರ ಮಾಡ್ತೇನೆ. ಯಾಕೆಂದರೆ ಸ್ವಾಮಿ ಭಕ್ತ ಸಂಬಂಧ ಹೀಗೇನೆ. ಒಪ್ಪಿಸಿದ ಕೆಲಸವನ್ನು ಸ್ವೀಕಾರ ಮಾಡಿಕೊಂಡು ಪಾದಗಳಿಗೆ ನಮಸ್ಕಾರ ಮಾಡಿ ರಘುರಾಮನನ್ನು ಬೀಳ್ಕೊಂಡು ಹನುಮಂತ ಹೊರಟಿದ್ದಾನೆ. ಸುಗ್ರೀವ ಕರೀತಾನೆ. ಅಂಗದ, ಜಾಂಬವ ಮೊದಲಾದವರನ್ನು ಅವನ ಜೊತೆಗೆ ಕಳಿಸಿಕೊಡ್ತಾನೆ. ಬರೀ ಕಳಿಸಿಕೊಡುವುದಲ್ಲ, ಸುಗ್ರೀವ ಆಜ್ಞೆ ಮಾಡ್ತಾನೆ. ಇಂದಿಗೂ ಕೂಡ ಸುಗ್ರೀವಾಜ್ಞೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಬಳಕೆಯಲ್ಲಿದೆ. ನಮ್ಮ ಸರ್ಕಾರದಲ್ಲೂ ಸುಗ್ರೀವಾಜ್ಞೆ ಮಾಡ್ತಾರೆ, ನಮಗೆ ಗೊತ್ತಿದೆ. ಅದರ ಮೂಲ ಇದುವೇ ಸುಗ್ರೀವನ ಆಜ್ಞೆ. ಏನು ಅಪ್ಪಣೆ ಮಾಡ್ತಾನವನು? ಇವರೆಲ್ಲರನ್ನೂ ಜೊತೆಗೂಡಿಸಿ 1 ತಿಂಗಳಿನಲ್ಲಿ ಸೀತಾನ್ವೇಷಣೆ ಆಗಬೇಕು. ನೀವು ಮರಳಿ ಬರಬೇಕು, ಸೀತೆಯನ್ನು ಹುಡುಕಿ. ಬರಲಿಲ್ಲ ಅಂತಂದರೆ ಮರಣದಂಡನೆಗೆ ತಯಾರಾಗಿರಿ. ಎಷ್ಟೇ ಸ್ನೇಹ ಇರ್ಬೋದು, ಎಷ್ಟೇ ಗೌರವ ಇರ್ಬೋದು, ರಾಜನಾದವ ಅಪ್ಪಣೆ ಮಾಡುವಾಗ ಹೀಗೇ ಮಾಡಬೇಕು. ಅದು ಹನುಮಂತನಿಗಿರಲಿ, ಜಾಂಬವನಿಗಿರಲಿ, ಅಂಗದನಿಗಿರಲಿ, ಯಾರಿಗೇ ಇರಲಿ ಹೇಳ್ತಾನೆ. ನಮ್ಮ ಸೈನ್ಯಕ್ಕೆ ಈ ಬಗೆಯ ವಿಚಾರವನ್ನು ಮನದಟ್ಟು ಮಾಡಿ ಮರಣದಂಡನೆಗೆ ಸಿದ್ಧರಾಗಿ ಕೆಲಸ ಮಾಡದಿದ್ದರೆ ಡೂ ಆರ್ ಡೈ ಹೇಳ್ತಾರಲ್ಲ, ಹಾಗೆ ಅಂತ ಹೇಳ್ತಾರೆ. ನೋಡಿದನು ಜಾಂಬವನು ಜಲಧಿಯ ಝಾಡಣೆಯ ಜಂಗಾಯಿಲ, ನೋಡಿದನು ಜಾಂಬವನು ಜಲಧಿಯ ಝಾಡಣೆಯ ಜಂಗಾಯಿಲ, ರಭಸದ ಜೋಡಣೆಯ ಗಗನಾವಲಂಬಿತ ಗತಿಯ, ಗರುವಿಕೆಯ ಗಾಢಣೆಯ ನೋಡಿದನು. ಮಾಮಾಯನು ತಲ್ಲಾಡಿ ಮೂರ್ಧ್ನಿಯ ಮುರಿದು ಸುಭಟರ ನೋಡಿ ಬಳಿಕ, ಸುಭಟರ ನೋಡಿ ಬಳಿಕ ಈ ಮಾತನೆಂದನು ಮಧುರ ವಚನದಲ್ಲಿ. ಸುಗ್ರೀವ ತನ್ನೆಲ್ಲ ಸೈನ್ಯವನ್ನು ಕಳಿಸಿಕೊಟ್ಟಿದ್ದಾನೆ. 1-2 ಸಂಧಿಗಳಲ್ಲಿ ಕಥೆ ಮುಂದುವರೆದಿದೆ. ಸಂಪಾತಿಯ ಕಥೆ ಬರ್ತದೆ, ಜಟಾಯುವಿನ ಕಥೆ ಬರ್ತದೆ. ಈ ಎಲ್ಲ ಸಂಗತಿಗಳಿಂದ ಸಂಪಾತಿ ಶ್ರೀರಾಮಚಂದ್ರನ ಸೀತಾ
ಸೀತೆ ಎಲ್ಲಿದ್ದಾಳೆ ಅನ್ನೋದರ ಸೂಚನೆಯನ್ನು ಕೂಡ ಕೊಡುವಂತಹ ಸಂದರ್ಭ ಬರ್ತದೆ. ಆ ಎಲ್ಲ ಸಂಗತಿಗಳನ್ನು ಕೇಳ್ತಾ ಮುಂದುವರಿಸಿಕೊಂಡು ಸಂಪಾತಿಯನ್ನು ಬೀಳ್ಕೊಂಡು ಕಪಿನಾಯಕರು ಸಮುದ್ರವನ್ನು ಸಮೀಪಿಸ್ತಾರೆ. ಆ ಸಮುದ್ರದ ವರ್ಣನೆಯನ್ನು ಇಲ್ಲಿ ಕಾಣ್ತೇವೆ ನಾವು. ಜಾಂಬವ ಜಲಧಿಯ ಜಾಡಣೆಯ ಜಂಗಾಯಿಲ ರಭಸವನ್ನು ನೋಡಿದ. ಆ ಸಮುದ್ರವನ್ನು ದಾಟಬೇಕು. ಅಂತಿಂತ ಸಾಗರ ಅಲ್ಲ ಅದು, ಅಲ್ಲೋಲ ಕೊಲ್ಲೋಲವಾದ ಸಮುದ್ರ ಅದು. ಅದನ್ನು ನೋಡಿದರೆ 8 ಎದೆಯ ಬಂಟನು ದಂಗಾಗಿ ಬಿಡಬೇಕು. ಆಕಾಶಕ್ಕೆ ನೆಗೆಯುವಂತಹ ಆಳೆತ್ತರದ ಅಲೆಗಳು. ಇದನ್ನು ನೋಡಿ ಜಾಂಬವ ಒಬ್ಬಬ್ಬಾ ಅಂದ. ಅವನು ಅತ್ಯಂತ ವಯೋವೃದ್ಧನಾದವ, ಲೋಕಜ್ಞಾನಿ, ಆದರೂ ಕೂಡ ಸಾಗರವನ್ನು ಕಂಡು ದಂಗಾಗಿಬಿಟ್ಟ, ತಲೆದೋಗಿದ. ಕಪಿಗಳನ್ನೆಲ್ಲ ನೋಡ್ತಾನೆ ಹಿಂದೆ ಮುಂದೆ, ಅವರದಲ್ಲೇ ಏನು ಪ್ರತಿಕ್ರಿಯೆ ಅಂತ. ತನ್ನದೇ ಪ್ರತಿಕ್ರಿಯೆ ಹೀಗಿರುವಾಗ ಉಳಿದವರ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ಹೇಳುವಂಥದ್ದು ನೋಡ್ತಾನೆ. ನೋಡಿದರೆ ಅವ್ರದ್ದೆಲ್ಲ ಇದಕ್ಕಿಂತ ವ್ಯತ್ಯಾಸ ಏನಿಲ್ಲ. ಈ ಸಾಗರವನ್ನು ದಾಟ್ಲಿಕ್ಕೆ ಉಂಟಾ? ಆಶ್ಚರ್ಯ, ಅದ್ಭುತ, ತರಂಗ ಮಾಲಿಕೆಗಳು ಎಲ್ಲ ಹೌದು. ಆದರೆ ಅವರೆಲ್ಲರಿಗೂ ಧೈರ್ಯ ಕೊಡಬೇಕು. ಇವ ಹಿರಿಯವನಾಗಿದ್ದು ಆ ಜವಾಬ್ದಾರಿಯುತವಾದ ನಡೆಯನ್ನು ಇಲ್ಲಿ ತೋರಿಸ್ತಾನೆ. ಧೈರ್ಯ ಕೆಡದೆ ಸವಿ ಮಾತುಗಳಿಂದ ಹೇಳ್ತಾನೆ. ಆವನಿದ ದಾಂಟುವನು ದಾಂಟಲು ಮಾವಧೂವಲ್ಲಭಗೆ ತೀರದು. ಆವನಿದ ದಾಂಟುವನು ದಾಂಟಲು ಮಾವಧೂವಲ್ಲಭಗೆ ತೀರದು. ರಾವಣಾಸುರ ನಗರ ತಾನು ಈ ಕಡಲ ಮಧ್ಯದಲ್ಲಿ ದೇವನಿಕರಕ್ಕೆ ಅಸಾಧ್ಯಗಡ ದೇವನಿಕರಕ ಅಸಾಧ್ಯಗಡ ನಮ್ಮೀ ವನೌಕಸ ಭಟರೊಳಗೆ ಹೊಕ್ಕು ಆವನೈ ಮರಳುವ ಮಹಾತ್ಮನು. ನಮ್ಮೀ ವನೌಕಸ ಭಟರೊಳಗೆ ಹೊಕ್ಕಾವನೈ ಮರಳುವ ಮಹಾತ್ಮನೆನುತ್ತ ಚಿಂತಿಸಿದ. ಮಧುರವಚನದಲ್ಲಿ ಹೇಳಿದ ಅಂತ ಕವಿ ಹೇಳ್ತಾನೆ. ಈ ಸಾಗರವನ್ನು ದಾಟುವುದು ಯಾರು? ಉತ್ತರ ಇಲ್ಲ. ಆಶ್ಚರ್ಯ, ಪ್ರಶ್ನೆ. ಲಕ್ಷ್ಮೀಪತಿಗೂ ಅಸಾಧ್ಯವಾಗಿರತಕ್ಕಂಥದ್ದು ಅದನ್ನು ಮಾವಧೂವಲ್ಲಭಗೆ ತೀರದು. ಮತ್ತೆ ನಾವು ನೀವು ಎಷ್ಟರವರು? ಅವನಿಗೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಈ ಸಮುದ್ರದ ನಡುವೆ ಇರತಕ್ಕಂಥದ್ದು ರಾವಣನ ಪುರ. ಅವನ ನಗರಕ್ಕೆ ಹೋಗಲಿಕ್ಕೆ ನಮ್ಮ ನಿಮ್ಮ ಸಂಗತಿ ಬಿಡಿ, ದೇವತೆಗಳಿಗೂ ಅಸಾಧ್ಯವಾದ್ದು. ಯಾರಿದ್ದಾರೆ ನಮ್ಮ ಈ ತಂಡದಲ್ಲಿ? ವಾನರ ವೀರರಲ್ಲಿ ಯಾರಾದರೂ ಒಬ್ಬರಾದರೂ ಈ ಸಾಗರವನ್ನು ಆಚೆಗೆ ದಾಟಿ ಹಿಂದಿರುಗಬಲ್ಲಂತಹ ಮಹಾತ್ಮರು ಯಾರಾದರೂ ಇದ್ದಾರಾ? ಇದ್ದಾರೋ ಅಂತ ಪ್ರಶ್ನೆ ಮಾತ್ರ ಅಲ್ಲ. ಜಾಂಬವ ಮೊದಲೇ ವೃದ್ಧ, ಅವನ ಹಣೆಯಲ್ಲಿ ನೆರಿಗೆ ಮೂಡಿದೆ, ಚಿಂತೆಯ ಗೆರೆ. ಬರೀ ಮಾತಾಡ್ತಾ ಇಲ್ಲ, ಅವ ಅನುಭವಿಸಿ ಹೇಳ್ತಾ ಇದ್ದಾನೆ. ಈ ಚಿಂತೆಯ ಪರಿಹಾರಕ್ಕೆ ಯಾರಪ್ಪ? ಕಡಲನ್ನು ಕುಡಿಯುವ ಸಮರ್ಥರಿದ್ದಾರೆ ನಮ್ಮಲ್ಲಿ. ಬ್ರಹ್ಮಾಂಡವನ್ನು ನುಂಗಿ ನೀರು ಕುಡಿಯುವ ಅಸಹಾಯ ಸೂರ ಸೈನ್ಯ ಇದೆ ನಮ್ಮಲ್ಲಿ. ನಮ್ಗೆ ಅಪ್ಪಣೆ ಕೊಡಿಸಿ ಅಂತ ತಂಡವಾಗಿ ಮಂಗಗಳೆಲ್ಲ ಹೇಳ್ತಾವಂತೆ, ವಾನರೆಲ್ಲ ಹೇಳ್ತಾರಂತೆ. ಅವರಿಗಿದ್ರ ನಿಜವಾದ ಆ ಗಾಂಭೀರ್ಯ ಗೊತ್ತಾಗಲಿಲ್ಲ. ಇವನೇನೋ ವೃದ್ಧ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಯಾಕಂದರೆ ಯಾವತ್ತೂ ಹಾಗೆ. ಆಗ ನಾವು ನೋಡಿದ್ವಲ್ಲ, ಮಿತಿಯರಿತು ಆಡಿದ ಮಾತು, ಮಾಡಿದ ಪ್ರತಿಜ್ಞೆ, ಇದು ಮಿತಿಯರಿತು ಮಾಡುವುದಲ್ಲ. ಸೇರಿದ ಕೋತಿಗಳೆಲ್ಲ ಹೇಗೋ ಮಾತಾಡ್ತೇವೆ. ನಾನಿದ್ದೇನೆ, ಓ ನನಗೆ ಅದು ಎಂಥ ಲೆಕ್ಕ, ನನಗೆ ಯಾವ ಲೆಕ್ಕ ಅಂತ ಹೇಳ್ತಾರಲ್ಲ, ಆ ಬಗೆಯ ಮಾತುಗಳು ಬರ್ತದೆ.
ವಾಲಿಯ ಮಗ ಅಂಗದ ಇನ್ನು ಯುವಕ. ಹಾಗಾಗಿ ಈ ಬಗೆಯ ಉತ್ಸಾಹದ ಆಟಾಟೋಪದ ಮಾತುಗಳು ಬರ್ತವೆ ಅವನಿಂದ. ಗೊತ್ತಿಲ್ಲ, ಅನುಭವ ಸಾಲದು, ಉತ್ಸಾಹ ಮಾತ್ರ ಇದೆ. ಮಹಾಭಾರತದಲ್ಲಿ ಅರ್ಜುನ ಇರ್ತಾನಲ್ಲ, ಮಾತಿಗೆ ಪ್ರತಿಜ್ಞೆ ಮಾಡ್ತಾನೆ, ಈಡೇರಿಸ್ಲಿಕ್ಕೆ ಮತ್ತೆ ಕೃಷ್ಣ ಬರಬೇಕಾಗ್ತದೆ ಆ ಬಗೆಯಲ್ಲಿ. ಅಂಥದ್ದೇ ಇಲ್ಲೂ ಕೂಡ ಆಗ್ತದೆ. ಪ್ರಳಯ ಕಾಲದ ಈ ಸಾಗರವನ್ನು ಹೇಗೆ ದಾಟುವುದು ಅಂತಂದಾಗ ನಾವೆಲ್ಲ ಇದ್ದೇವೆ ಅಂತ ಹೇಳಿದ್ದು ಹೌದು, ಆದರೆ ನಿರ್ವಹಿಸಲಿಕ್ಕೆ ಸಾಮರ್ಥ್ಯ ಉಂಟೆ? ಅರಸಬೇಕಣುವಾಗೆ ರಕ್ಕಸರರಿಯದಂತಿರೆ ರಾತ್ರಿಯಲಿ ರಕ್ಕಸರರಿಯದಂತಿರೆ ಅರಸಬೇಕು ಅಣುವಾಗೆ ಮೇಣ್ ಅರಿತರಾದಡೆ ವಿಲಯ ರುದ್ರನ ರೌದ್ರರಂಜನೆಯ ಮೆರೆಯಬಲ್ಲವನಾಗಬೇಕು. ಮೇಣ್ ಅರಿತರಾದಡೆ ವಿಲಯ ರುದ್ರನ ರೌದ್ರರಂಜನೆಯ ಮೆರೆಯಬಲ್ಲವನಾಗಬೇಕು. ಒಳಗರಿದು ಕಾರ್ಯವ ಕಾಬ ಕುಶಲದ ತೆರನ ಬಲ್ಲ ಅತಿಶಯದ ಕೃತಮುಖನಾಗಬೇಕು. ಒಳಗರಿದು ಕಾರ್ಯವ ಕಾಬ ಕುಶಲದ ತೆರನ ಬಲ್ಲ ಅತಿಶಯದ ಕೃತಮುಖನಾಗಬೇಕೆಂದ. ಇವರ ಅತ್ಯುತ್ಸಾಹದ ರಣೋತ್ಸಾಹದ ಮಾತುಗಳು ತಪ್ಪಲ್ಲ. ಹಂಗದನ್ನು ಅರ್ಥ ಮಾಡ್ಕೊಳ್ತಾನೆ. ಅದರಿಂದ ಅವನು ಲೇವಡಿ ಮಾಡ್ತಾ ಇಲ್ಲ ಕವಿಯೂ ಕೂಡ ಅದನ್ನು. ಆ ಸಂದರ್ಭ ಹಾಗಿತ್ತು. ಆದರೆ ಅಂಗದ ಇದು ಜಾಂಬು ಅಂತ ಹೇಳ್ತಾನೆ, ಹೇಗಾಗಬೇಕು ಅನ್ನೋದನ್ನು ನಾನು ಹೇಳ್ತೇನೆ ಕೇಳಿ. ಇಲ್ಲಿ ಪ್ರಸಂಗ ನಾವು ಎಣಿಸಿದಷ್ಟು ಸುಲಭ ಇಲ್ಲ, ಸೂಕ್ಷ್ಮವಾಗಿರ್ತಕ್ಕಂತಹ ಪ್ರಸಂಗ ಇದು. ಅರಸಬೇಕು ಅಣುವಾಗಿ ರಕ್ಕಸರು ಅರಿಯದಂತಿರೆ. ಇಲ್ಲಿ ಅಣಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮಿ ಈಶತ್ವ ವಶಿತ್ವಗಳೆಲ್ಲ ಗೊತ್ತಿರತಕ್ಕಂತಹ ಒಬ್ಬ ಪುಣ್ಯಾತ್ಮ ಬೇಕು ನಮಗೆ. ರಾಕ್ಷಸರ ಪಾಳ್ಯದಲ್ಲಿ ಅವರು ರಾತ್ರಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುವುದು ರಾಕ್ಷಸರಿಗೆ. ಅವರ ಪಾಳ್ಯದಲ್ಲಿ ಗೊತ್ತಿಲ್ಲದ ಹಾಗೆ ಗೋಪ್ಯವಾಗಿ ಅಣುರೂಪದಲ್ಲಿ ಪ್ರವೇಶ ಮಾಡಿ ಸೀತೆಯನ್ನು ಹುಡುಕುವ ಕೆಲಸ ಮಾಡಬೇಕದು. ಅಂಥವರು ಬೇಕು ನಮಗೀಗ. ಸುಮ್ಮನೆ ಹೇಳಿದ್ರೆ ಆಗಲಿಲ್ಲ. ಅಕಸ್ಮಾತ್ತು ರಾಕ್ಷಸರಿಗೆ ಗೊತ್ತಾಯಿತು ಅಂತ ಇಟ್ಟುಕೊಳ್ಳಿ, ಇವನು ಅಣುರೂಪದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಗೊತ್ತಾಯಿತು ಅಂತ ಕೈಕಾಲು ಬಿಡುವಂಥವ್ರು ಬೇಕಾಗಿಲ್ಲ ನಮಗೆ. ನಡುಗಿ ಹೆದರಿ ಓಡುವವರು ಬೇಕಾಗಿಲ್ಲ ನಮಗೆ. ಎಂಥ ಸಮರ್ಥನಿರಬೇಕು ಅಂದರೆ ಅಣುವಾಗಿ ಹುಡುಕಬೇಕು. ಆ ಹುಡುಕುವ ಕಾರ್ಯದಲ್ಲಿ ತೊಡಕಾಗಿ ಎಲ್ಲಾದರೂ ಗೊತ್ತಾಯಿತು ರಾಕ್ಷಸರಿಗೆ ಇವನು ಪತ್ತೆದಾರಿಕೆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ, ಗೊತ್ತಾದಾಗ ರೋಷದಿಂದ ಅವರನ್ನು ಹೊಡೆಮೆಟ್ಟುವಂತಹ ಕೆಲಸ ಮಾಡುವ ಸಾಮರ್ಥ್ಯವಂತನೂ ಆಗಬೇಕು. ಪ್ರಳಯ ಕಾಲದ ರುದ್ರನ ಸ್ವರೂಪವನ್ನು ಪಡೆಯುವಂಥ ತಾಳಬಲ್ಲವನೂ ಆಗಬೇಕು. ಜೊತೆಗೆ ರಹಸ್ಯವನ್ನು ತಿಳಿಯುವಂತಹ ಕೆಲಸ ಮಾಡುವ ನಿಶಿತಮತಿಯೂ ಆಗಿರಬೇಕು. ಇಂತಹ ಚತುರರು ಯಾರಿದ್ದಾರೆ ನಮ್ಮಲ್ಲಿ ಅಂತ ನಾನು ಹುಡುಕ್ತಾ ಇದ್ದೇನೆ. ರಹಸ್ಯ ತಿಳ್ಕೊಂಡು ಕೆಲಸ ಮಾಡುವಂತಹ ಚತುರು ಯಾರಿದ್ದಾರೆ 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 ಅಂತ ಪ್ರಶ್ನೆ, ಮರು ಪ್ರಶ್ನೆ, ಪರಿಪ್ರಶ್ನೆಗಳಾಗ್ತವೆ. ಜಾಂಬವಂತ ಇದನ್ನು ಮತ್ತೆ ಕೇಳ್ತಾನೆ. ನುಡಿಯಬಲ್ಲವನಾಗಬೇಕು ಒಳಗುಡಿದು ವಿಶ್ವಾಸದಲ್ಲಿ ಸೀತೆಗೆ ಪೊಡವಿಪನ ಮನದನುಭವೋಚಿತ ಲಲಿತ ಭಾಷಿತವಾ. ಸೀತೆಗೆ ಪೊಡವಿಪನ ಮನದನುಭವೋಚಿತ ಲಲಿತ ಭಾಷಿತವ ನುಡಿಯಬಲ್ಲವನಾಗಬೇಕು. ತೊಡಕಲು ಅರಿಭಟಪುರವನೊಮ್ಮಿಗೆ ಸುಡಲು ಬಲ್ಲವನಾಗಬೇಕು. ಅರಿಭಟವನೊಮ್ಮಿಗೆ ಸುಡಲು ಬಲ್ಲವನಾಗಬೇಕು. ಇನಿತಡೆ ಜನರಿವ ಸಮರ್ಥರುಂಟೇ ಹೇಳಿ ನೀವೆಂದ.
ಹುಡುಕಬಲ್ಲ ಸಮರ್ಥನ ಅರ್ಹತೆಗಳೇನೇನು ಅಂತ ಪಟ್ಟಿ ಮಾಡ್ತಾನೆ. ಇಷ್ಟಿದ್ರೆ ಸಾಲದು, ರಹಸ್ಯವಾಗಿ ಒಳಗೆ ನುಗ್ಗಿ ಹುಡುಕುವಂಥವನಾಗಬೇಕು, ರಾಕ್ಷಸರನ್ನು ಮಟ್ಟ ಹಾಕುವನಾಗಬೇಕು ಅನ್ನೋ ಸರಿ ಗೊತ್ತಾದರೆ ಸೀತೆಯನ್ನು ಕಾಣಬೇಕಲ್ಲ. ಸೀತೆಯನ್ನು ಕಂಡಾಗ ಸೀತೆಯಲ್ಲೂ ಹಾಗೆ ಮಾತಾಡಲಿಕ್ಕಾಗ್ತದ? ಸೀತೆಯಲ್ಲಿ ಅವನ ನಡವಳಿಕೆ ಬೇರೆಯೇ ಇರಬೇಕು. ಸೀತೆಗೆ ನಂಬಿಕೆ ಬರುವ ಹಾಗೆ ಅವನು ಕಾರ್ಯ ಎಸಗಬೇಕು. ಸೀತೆಯ ಮನಸ್ಸನ್ನು ಅವನು ಪ್ರೀತಿಯಿಂದ ಒಲಿಸಿಕೊಳ್ಳಬೇಕು, ಅವಳಿಗೆ ವಿಶ್ವಾಸ ಹುಟ್ಟುವ ಹಾಗೆ ಮಾಡಬೇಕು. ಇದಷ್ಟು ಸುಲಭದ ಕೆಲಸ ಅಲ್ಲ. ಸೀತಾಮಾತೆಯ ಮನವನ್ನು ಒಲಿಸಿ ಅವಳಿಗೆ ವಿಶ್ವಾಸ ಮೂಡುವ ಹಾಗೆ ಮಾಡುವಂತಹ ಸಮರ್ಥ ಯಾರಿದ್ದಾರೆ ಇಲ್ಲಿ? ಅನುಭವಿಗಳು ಯಾರಿದ್ದಾರೆ? ಶ್ರೀರಾಮನ ಮನಸ್ಸಿನ ಮಧುರ ಭಾವನೆಗಳು, ಶ್ರೀರಾಮನ ಮನಸ್ಸಿನ ತುಡಿತಗಳು, ಶ್ರೀರಾಮನ ಮನಸ್ಸಿನ ಪಲ್ಲಟಗಳು, ಅವನ ಮನಸ್ಸಿನ ತುಂದಿಲಗಳು, ಇವೆಲ್ಲ ದ್ವಂದ್ವಗಳೆಲ್ಲ ಏನು ಅಂತ ಹೇಳೋದನ್ನು ಮನವರಿಕೆ ಮಾಡುವಂತಹ ಅಶೇಷ ದೇಶ ಭಾಷಾ ಪರಿಚಿತನಾಗಿರ್ತಕ್ಕಂಥವ ಆಗಬೇಕು. ಅನುಭವಪೂರ್ಣ ಸುಂದರ ಸನ್ನಿವೇಶವನ್ನು ನಿರ್ಮಾಣ ಮಾಡತಕ್ಕಂಥನಾಗಬೇಕು. ಇಂಥ ಸಂದರ್ಭದಲ್ಲಿ ಶತ್ರುವೀರು ಎದುರು ಬಿದ್ದರೆ ಅಂದರೆ ಇದೆರಡರಲ್ಲೂ ನಿಪುಣರು ಯಾರೂ ಇರೋದಿಲ್ಲ. ಅದಕ್ಕೆ ಹೇಳಿದ್ದು, ಇಂಥದ್ದಲ್ಲಿ ನಿಪುಣರಾಗಿದ್ದರೆ ರಾಕ್ಷಸರು ಎದುರು ಬಂದಾಗ ಹೆದರಿ ಓಡಿ ಹೋಗುವವರೇ ಇರುವಂತಹದ್ದು. ಅದಲ್ಲ, ಅಲ್ಲೂ ಸಾಮರ್ಥ್ಯವಂತನಾಗಿರಬೇಕು. ರಾಕ್ಷಸರು ಬಂದರು, ಶತ್ರು ರಾಜಧಾನಿಯಲ್ಲಿ ಎದುರಾಳಿಗಳು ಸಿಕ್ಕಿದ್ರು ಅಂತಂದರೆ ರಾಜಧಾನಿಯನ್ನು ಸುಡಬಲ್ಲವನಾಗಬೇಕು. ನೋಡಿ, ಇಲ್ಲಿ ಒಂದು ಬಗೆಯ ಮುಂಗಾಣಿಕೆ ಇದೆ. ಮುಂದೆ ಹನುಮಂತ ಹೋಗ್ತಾನೆ, ಅವನು ಲಂಕೆಯನ್ನು ಸುಡ್ತಾನೆ ಅನ್ನುವುದರ ಮುಂಗಾಣಿಕೆ ಅಂತ ಹೇಳ್ಬೋದೇನು. ಕವಿಯ ಆ ಒಂದು ಕಾಣಿಕೆ ಇಲ್ಲಿ ಇದೆ. ಅಂಥದ್ದಾದರೂ ಆಗಬೇಕು, ಸುಡಲು ಬಲ್ಲವನಾಗಬೇಕು. ಅಂಥ ಸಮರ್ಥರು ಯಾರಾದರೂ ಇದ್ದಾರಾ? ಅದನ್ನು ಹೇಳಿ. ಅಂದರೆ ನಮ್ಮೊಳಗೆ ನೀವು ಮಾಡ್ತೇವೆ, ನಾವು ಮಾಡ್ತೇನೆ, ನಾನು ಮಾಡ್ತೇನೆ ಅಂತ ಬೆನ್ನು ಎದೆ ತಟ್ಟಿಕೊಂಡು ಮುಂದೆ ಬರುವವರು ಇದ್ದೀರಿ ನೀವು, ಇಲ್ಲ ಅಂತಲ್ಲ, ಅದಕ್ಕೆ ಏನೂ ಕೊರತೆ ಇಲ್ಲ. ಆದರೆ ನಿಮ್ಮಲ್ಲಿ ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳಿ, ಇಂಥ ಅರ್ಹತೆಗಳು ನಿಮಗೆ ಇವೆಯೇ? ಇಂಥ ಅರ್ಹತೆ ಇದ್ದರೆ ಮಾತ್ರ ಅವನನ್ನು ಅಲ್ಲಿಗೆ ಕಳಿಸಬಹುದು. ಯಾರಿದ್ದೀರಿ ಹೇಳು ಅಂತ ಪ್ರಶ್ನೆ ಮಾಡಿದ. ಆಗ ನೋಡಿ, ಜಿಯಾ ಜವನಿಕೆ ಏಕೆ ಜಿಯಾ ಜಿಯಾ ಜವನಿಕೆ ಏಕೆ ನೀವೆಂದ ಈ ಅಶೇಷ ಗುಣಗಳು ಆ ಕಾತ್ಯಾಯಿನಿ ಪತಿಗುಂಟು ಮಗುಳ್ ಎರಡನೆಯಲೆಣಿಸುವರೇ ವಾಯುತನು ಜಂಗುಂಟು ಜಿಯ ಮಿಕ್ಕಿನ ನಾಯಕರದಂತಿರಲಿ ನಮ್ಮೀ ರಾಯ ಕಟಕದೊಳು ಮಿಕ್ಕಿನ ನಾಯಕರದಂತಿರಲಿ ಎಂದು ವಾಲಿಕುಮಾರ ಕೈ ಮುಗಿದ. ಸ್ವಾಮಿ, ಮುಚ್ಚುಮರೆಯ ಮಾತೇಕೆ ಅಂದರೆ ತೆರೆಮರೆಯ ಮಾತು ಬೇಕಾಗಿಲ್ಲ, ನೇರವಾಗಿ ಹೇಳಿಬಿಡ್ತೇನೆ, ನನಗನ್ಸಿದ ನಾನು ಹೇಳ್ತೇನೆ ಅಂತ ಹೊರಟಿದ್ದಾನೆ ಯುವರಾಜ ಅಂಗದ. ಮರಳಿ ಪ್ರಶ್ನೆಗಳು ಬಂತಲ್ಲ, ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲಲ್ಲ. ವಾಲಿಕುಮಾರ ಅಂಗದ ಯುವರಾಜ, ಅವನು ಉತ್ತರ ಕೊಡ್ತಾನೆ. ಆಗಿಂದಾಗ ಉತ್ತರ ಕೊಡ್ತಾ ಇದ್ದ. ಈಗ ಕೊಟ್ಟ ಉತ್ತರ ನೋಡಿ, ಸ್ವಾಮಿ ಮುಚ್ಚುಮರೆಯ ಮಾತಲ್ಲ, ನನಗೆ ಕಂಡದ್ದನ್ನು ಹೇಳ್ತೇನೆ. ನೀವೇನು ಈ ಗುಣಗಳನ್ನೆಲ್ಲ ತಿಳಿಸಿದ್ರಲ್ಲ, ಈ 2 ಪದ್ಯಗಳಲ್ಲಿ ಅಷ್ಟು ದೀರ್ಘವಾಗಿ ಬಂತಲ್ಲ, ಈ ಎಲ್ಲ ಗುಣಗಳನ್ನು ಹುಡುಕ್ಲಿಕ್ಕೆ ಹೋದರೆ ಅದು ಸರ್ವಜ್ಞನಲ್ಲಿ ಮಾತ್ರ, ಸರ್ವೇಶ್ವರನಂತಹ ಪರಶಿವನಲ್ಲಿ ಮಾತ್ರ ಇದೆ, ಗಿರಿಜಾವಲ್ಲಭನಲ್ಲಿ ಮಾತ್ರ ಇದೆ, ಬೇರೆ ಯಾರಲ್ಲೂ ಇಲ್ಲ. ಮತ್ತು ಹುಡುಕ್ಲಿಕ್ಕೆ ಹೋದರೆ ನಮ್ಮ ಬಳಗದಲ್ಲೇ ಹುಡುಕಬೇಕು ಅಂತಂದರೆ ನಾನು ಕಂಡುಕೊಂಡದ್ದು ನಮ್ಮ ಆಂಜನೇಯನನ್ನೇ. ಉಳಿದ ಸೈನ್ಯದ ನಾಯಕರನ್ನ ನಾನು ಹೇಳಲಾರೆ. ವಾಯುವಿನ ಮಗ ಹನುಮಂತ ಮಾಡಿದರೂ ಮಾಡಬಹುದು, ಇದು ನನ್ನ ವಿಶ್ವಾಸ ಅಂಥೇಳಿ ವಾಲಿಯ ಮಗ ಕೈ ಮುಗಿದು ವಿನೀತನಾಗಿ ಹೇಳುತ್ತಾನೆ. ಆಂಜನೇಯನ ಹೆಸರನ್ನು, ಅವನ ಸಾಮರ್ಥ್ಯವನ್ನು ತಾನು ಕಂಡುಕೊಂಡ ಬಗೆಯಲ್ಲಿ ಹೇಳಿದ. ಮನಕ್ಕೆ ಬಂದುದು ತನ್ನ ಚಿತ್ತ
ಚಿತ್ತದ ನೆನಹಿನನುಬಂಧತೆಗೆ ಮಾತದು ಮನಕಿ ಬಂದುದು ತಂದ ಚಿತ್ತದ ನೆನಹಿದನುಬಂಧತೆಗೆ ಮಾತದು ಕೊನೆ ಬೆರಳನುಪ್ಪರಿಸಿ ಕೊಂಡಾಡಿದನು ವಾಲಿ ಜನ ಎನಿತು ಚಿಕ್ಕವನಾದಡೆಯು ಕಪಿ ಈ ಕಪಿ ಜನಪಸೂನುಬಲ ಎನಿತು ಚಿಕ್ಕವನಾದಡೆಯು ಕಪಿ ಜನಪಸೂನುವಲ ವಿವೇಕದ ನೆನಹು ಲೇಸೆಂದು ಉಳಿದ ವೀರರ ಮೊಗವನೀಕ್ಷಿಸಿದ ವಯೋವೃದ್ಧನಾಗಿರ್ತಕ್ಕಂತಹ ಜಾಂಬವನೇ ಗುರುತಿಸಿ ಹೇಳಿದ ಅಂತ ನಾವು ಕೇಳಿದಂಥ ಕಥೆ ಇಲ್ಲಿ ಕವಿ ಸಹಜವಾಗಿ ಒಂದಷ್ಟು ಮಾರ್ಪಾಡು ಮಾಡಿಕೊಂಡು ಅಂಗದನನ್ನು ಮಧ್ಯೆ ತಂದಿದ್ದಾನೆ. ಅಂಗದ ಯುವರಾಜ ಯೋಚನೆ ಮಾಡಬಲ್ಲಂತಹ ಸಮರ್ಥ. ನೋಡಿ, ಅದನ್ನು ಹಾಗೆ ಹೇಳ್ತಾನೆ. ತನ್ನಂತರಂಗದಲ್ಲಿ ಇದ್ದಂಥದ್ದು ಇದೇ ಹನುಮನ ಸಂಗತಿಯೇ. ಹನುಮ ಹೋದರೆ ಹೋದಾನು. ತನ್ನ ಅಂತರಂಗವನ್ನು ಅರಿತ ಬಗೆಯಲ್ಲಿ ಯುವರಾಜನಾದಂತಹ ಅಂಗದ ಈ ಮಾತನ್ನು ಹೀಗೆ ಹೇಳಿದ ಅಂತಂದರೆ, ಭಲೆ ಭಲೆ, ನೀನು ನಿಜವಾಗಿ ವಾಲಿಪುತ್ರನೇ ಸರಿ ಅಂತ ಅಂಗದನ್ನು ಹೊಗಳ್ತಾನೆ. ಯಾಕೆಂದರೆ ಎಷ್ಟೇ ಚಿಕ್ಕವನಿರಲಿ ವಾಲಿಕುಮಾರನಲ್ವೇ, ಅದು ರಕ್ತಗತವಾಗಿ ಬಂದದ್ದು. ಹಾಗಾಗಿ ಯೋಚನೆ ಮಾಡ್ತಕ್ಕಂತಹ ರೀತಿ ಚೆನ್ನಾಗೇ ಇದೆ. ವಿವೇಕದ ಮಾತುಗಳು ಅವನಿಗೆ ಉಚಿತವೇ. ಇದನ್ನು ಜಾಂಬವ ಹೇಳ್ತಾನೆ. ಉಳಿದ ವಾನರ ವೀರರ ಮುಖವನ್ನು ನೋಡ್ತಾನೆ. ಇದಕ್ಕೆ ನೀವೇನು ಹೇಳುತ್ತೀರಿ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಮಾತು. ಯಾಕಂದರೆ ಯುವರಾಜ ಆಡಿದ ಮಾತು ನನ್ನ ಪ್ರಕಾರ ಕಳಂಕರಹಿತವಾದದ್ದು. ಹನುಮಂತನಿಗಿಂತ ಉನ್ನತ ವೀರರು ಯಾರಾದರೂ ಇದ್ದಾರೆಯೇ ಅಂತ ಎಲ್ಲರ ಅಭಿಪ್ರಾಯ ಕೇಳಲಿಕ್ಕೆ ಅವನು ಹೇಳ್ತಾನೆ. ಆಗ ನೋಡಿ, ಕಂದಬಾ ಕಡುಗಲಿಯೇ ಬಾ ಕಂದಬಾ ಕಡುಗಲಿಯೇ ಬಾ ನಾವೆಂದ ಮಾತನು ಕೇಳಿದೈ ನಾವೆಂದ ಮಾತನು ಕೇಳಿದೈ ನಿನ್ನಿಂದ ಮೆರೆಬುದು ಕೀರ್ತಿ ರಾಮನ ರಾಜಕಾರ್ಯದ ಕಂದ ಬಾ ಕಡುಗಲಿಯ ಬಾ ನಾವೆಂದ ಮಾತನು ಕೇಳಿದೈ ನಿನ್ನಿಂದ ಮೆರೆವುದು ಕೀರ್ತಿ ರಾಮನ ರಾಜಕಾರ್ಯದ ಸಂದ ಭಟರಿದೆ ಸಂದ ಭಟರಿದೆ ಏತರವ ನಾನು ಎಂದು ನುಡಿಯದೆ ಸಂದ ಭಟರಿದೆ ಏತರವ ನಾನೆಂದು ನುಡಿಯದೆ ಗುರುವಿನಾಜ್ಞೆಯಿದೆಂದು ಕೈಕೋ ಪಯಣವಾಗಿ ಎಂದನು ಅಜಸೂನು. ವ್ಯಾಖ್ಯಾನವೇ ಬೇಕಿಲ್ಲ ಅಂಥ ವಾಚನ ಕೇಳಿ ಅನುಭವಿಸೋಣ. ಕಂದ ಬಾ, ಎಷ್ಟು ಚಂದ ಕೇಳ್ತಾನೆ ಕಂದ. ಯಾಕೆಂದರೆ ಅವನು ಅಷ್ಟು ವಯೋವೃದ್ಧ. ಹನುಮಂತನನ್ನು ಕಂದ ಅಂತ ಕರೆದ. ಆದರೆ ಬರೀ ಕಂದ ಅಲ್ಲ, ಅವನು ಕಡುಗಲಿ. ಕಡುಗಲಿಯೇ ಬಾ. ಆ ಶೌರ್ಯ ಉಕ್ಕಬೇಕು ಅವನಲ್ಲಿ. ಆ ಬಗೆಯ ಮಾತು ಹೇಳಿದ. ಕಡುಗಲಿಯೇ ಬಾ,
ನಾವು ಸಂಬೋಧಿಸುವುದಲ್ಲಿದೆ, ಮಕ್ಕಳನ್ನಾದರೂ ಕೂಡ ಮಾತಾಡಿಸುವುದಲ್ಲಿ ಇದರಲ್ಲೇ ಇದೆ. ಹಾಗಾಗಿ ಕಡುಗಲಿಯೇ ಬಾ, ನಾವು ಹೇಳಿದ ಮಾತು ಕೇಳಿದೆಯಲ್ಲ. ಯಾಕಂದರೆ ಅವರಿಗೆಲ್ಲ ವಿಚಾರ ಹೇಳಿದಾನೆ. ಈ ಹನುಮಂತ ಎಳವೆಯಿಂದ ಹೇಗೆ ಬೆಳೆದ, ಏನೇನು ಸಾಹಸ ಕಾರ್ಯಗಳನ್ನು ಮಾಡಿದ ಎಲ್ಲ ವಿವರಣೆಯಲ್ಲಿ ಬಂದಿದೆ. ಆ ಎಲ್ಲ ವಿವರಗಳನ್ನು ಕೊಟ್ಟು ಮತ್ತೆ ಅವನನ್ನು ಕರೆದು ಹೇಳ್ತಾನೆ, ಕಂದ ಬಾ, ನೀನು ಮಾಡಬಹುದಾದ ಕೆಲಸ ಇದು. ರಾಮನ ರಾಜಕಾರ್ಯಕ್ಕೆ ನೀನು ನಿಜವಾಗಿ ಒದಗಿದ ಬಂಟ. ನಮ್ಮಲ್ಲಿ ಎಷ್ಟೋ ಜನ ವೀರರಿದ್ದಾರೆ. ಆ ವೀರರೆಲ್ಲ ಈ ಕೆಲಸ ಮಾಡಲಿಕ್ಕೆ ಯೋಗ್ಯರಲ್ಲ. ನಾನೆಷ್ಟರವ ಅಂತ ನೀನು ಹೇಳಬೇಡ. ಅವರೆಲ್ಲ ಇದ್ದಾರೆ ಯೋಗ್ಯರು ಅಂತ ಹೇಳಬೇಡ. ನಾವು ಕಂಡುಕೊಂಡ ಪ್ರಕಾರ ನೀನಿದ್ದೀಯಾ. ಎರಡು ಮಾತಾಡಬೇಡ, ನಿನ್ನಿಂದ ಆಗಲಿಕ್ಕಿಲ್ಲ ಅಂತ ಹೇಳಬೇಡ, ಮನಸ್ಸಿನಲ್ಲಿ ಸಂಶಯ ಬೇಕಾಗಿಲ್ಲ, ಸಂದೇಹ ಮೊದಲೇ ಬೇಡ. ಇದು ಗುರುವಿನ ಅಪ್ಪಣೆ. ಆಗಲೇ ಹೇಳಿ ಪರಿಚಯ ಮಾಡಿಕೊಟ್ಟಿದ್ದಾನೆ ಸುಗ್ರೀವ. ಇವರು ನಮಗೆ ಗುರುಗಳು. ಜಾಂಬವ, ಸುಷೇಣ ಇವರೆಲ್ಲ ನಮ್ಮ ಗುರುಗಳು ಅಂತ ಪರಿಚಯ ಮಾಡಿಕೊಟ್ಟಿದ್ದಾನೆ. ಗುರುವಚನ ಅಲಂಘನೀಯ ಅಂತ. ನಾನು ಗುರುವಿನ ಸ್ಥಾನದಿಂದ ಹೇಳ್ತೇನಯ್ಯ ಹನುಮಂತ, ಗುರುವಚನ ಅಲಂಘನೀಯ, ಇದು ಗುರುವಿನ ಅಪ್ಪಣೆ, ಅದನ್ನು ಸ್ವೀಕಾರ ಮಾಡಿ ಪ್ರಯಾಣಕ್ಕೆ ಸಿದ್ಧನಾಗಿ ಏಳು ಅಂತ. ನೋ ಸೆಕೆಂಡ್ ಥಾಟ್ ಅಂತ, ಎರಡನೇ ಯೋಚನೆಗೆ ಅವಕಾಶವೇ ಇಲ್ಲ ಅಂತ ಹೇಳಿಬಿಟ್ಟ. ಬಳಿಗೆ ಕರೆದು ಏಕಾಂತದಲ್ಲಿ ಭುಜಬಲಗೆ ನುಡಿದನು, ಬಳಿಗೆ ಕರೆದು ಏಕಾಂತದಲ್ಲಿ ಭುಜಬಲಗೆ ನುಡಿದನು. ಮೊದಲಲೇ ಮೈಥಿಳೆಯನರಿ ಕೊಡು ರಾಘವೇಂದ್ರನ ರಾಜಮುದ್ರಿಕೆಯ, ಮೊದಲಲೇ ಮೈಥಿಳೆಯನರಿ ಕೊಡು ರಾಘವೇಂದ್ರನ ರಾಜಮುದ್ರಿಕೆಯ. ಬಳಿಕ ಲಂಕಾಧಿಪನ ಮನದಳ ಬಳವ ತಿಳಿ, ಬಳಿಕ ಲಂಕಾಧಿಪನ ಮನದಳ ಬಳವ ತಿಳಿ, ಕಾಪೇಯತನದಗ್ಗಳಿಕೆಯನು ನೆರೆ ಬಳಸದೆ ಇಲ್ಲಿಗೆ ಬೇಗ ಬಾ, ಕಾಪೇಯತನದಗ್ಗಳಿಕೆಯನು ನೆರೆ ಬಳಸದೆ ಇಲ್ಲಿಗೆ ಬೇಗ ಬಾ ಎಂದ. ಜಾಂಬವನ ಮಾತಿನಲ್ಲಿ ನಿಖರತೆ ಉಂಟು. ಅಪ್ಪಣೆ ಕೊಟ್ಟ, ಹೌದು ಗುರುವಚನ ಅಲಂಘನೀಯ ಅಂದ, ಆದರೆ ಅದು ಪ್ರೀತಿಯ ಮಾತು. ಅದೇನು ಹೇಳ್ತಾರಲ್ಲ, ಗುರುವಚನ ಅಂತಂದಾಗ ಎಡದ ಕೈಯಲ್ಲಿ ಹಾಲು ಬಟ್ಟಲು, ಬಲದ ಕೈಯಲ್ಲಿ ಓಜುಗಟ್ಟಿಗೆ, ಆವಾಗ ಬಂದಾನು ಬಡಿದು ಹಾಲು ಕುಡಿಸುವ ತಂದೆ ಅಂತ. ಆ ಬಗೆಯ ಗುರು. ದಂಡಕ್ಷೀರ ದ್ವಯಂ ಹಸ್ತಂ ಜಂಗಮಂ ಭಕ್ತಿ ಮಂದಿರಂ ಅತಿಭಕ್ತಿ ಲಿಂಗ ಸಂತುಷ್ಟಂ ಅಪಹಾಸ್ಯಂ ಯಮದಂಡನಂ ಅಂತ ಮಾತು ಕೇಳ್ತೇವಲ್ಲ, ಆ ಬಗೆಯ ಗುರು ಅವನು. ಪ್ರೀತಿಪೂರ್ವಕವಾಗಿ ಹೇಳಿದ, ನಿಖರವಾಗಿ ಹೇಳಿದ. ಏಕಾಂತದಲ್ಲಿ ಕರೆದು, ನೋಡಯ್ಯ, ಸೀತೆಯನ್ನು ಮೊದಲು ಪತ್ತೆ ಮಾಡು, ಈ ಕೆಲಸ ನಿನಗೆ, ಮುದ್ರೆಯುಂಗುರ ಕೊಡು, ಮೊದಲಾಗಿ ನೀನು ವಿಶ್ವಾಸ ಗಳಿಸಿಕೊಳ್ಳಿಕ್ಕೆ ಮಾಡಬೇಕಾದ ಕೆಲಸ ಇದು. ನಂಬರ್ 1 ಸೀತೆಯನ್ನು ಕಾಣು, ನಂಬರ್ 2 ಮುದ್ರೆಯುಂಗುರ ಕೊಡು, ನಂಬರ್ 3 ರಾಜ ರಾವಣೇಶ್ವರ ಅವನ ಮನಸ್ಸಿನ ಸತ್ವವನ್ನು ತಿಳ್ಕೊ, ಅವನ ಸೇನೆಯ ಸಾಮರ್ಥ್ಯವನ್ನು ತಿಳ್ಕೊ. ಈ 3 ಕೆಲಸಗಳನ್ನು ನೀನು ಮಾಡಬೇಕು. ಹಾಗೆ ಪಟ್ಟಿ ಮಾಡಿ ಹೇಳ್ತಾನೆ, ಹೆಚ್ಚಿಗೆ ವಿವರಣೆ ಬೇಡ, 1, 2, 3 ಅಂತ ಅಷ್ಟು ಸ್ಪಷ್ಟ ನೇರವಾಗಿ ಹೇಳಿದ. ಅಷ್ಟು ಮಾತ್ರ ಹೇಳಿ ಮುಗಿಸ್ಲಿಲ್ಲ ಅವ. ಮುಂದೆ ಒಂದು ಚಂದದ ಮಾತು ಹೇಳ್ತೇನೆ. ಲಂಕಾಧಿಪನ ಮನದ ಅಳಬಳವ ತಿಳಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಕಾಪೇಯತನದ ಅಗ್ಗಳಿಕೆಯನ್ನು 2 ಬಾರಿ ಹೇಳಿದವರು ಚಂದಕ್ಕೆ. ಕಾಪೇಯತನದ ಅಗ್ಗಳಿಕೆಯನ್ನು ನೆರೆ ಬೆಳೆಸದೆ ಇಲ್ಲಿಗೆ ಬೇಗ ಬಾ. ಯಾಕಂದರೆ ಕಪಿಚೆ ಅಷ್ಟೇ ಅವ. ಹೇಳಿ ಕೇಳಿ ಹನುಮಂತ ಅಂದ್ರೆ ಕಪಿತಾನೆ. ಅದನ್ನು ಹಾಗೆ ಲಘುವಾಗಿ ಹೇಳುವ ಹಾಗಿಲ್ಲ. ಕವಿ ಅದನ್ನು ಗಂಭೀರವಾಗಿ ಗುರುವಾಗಿ ಹೇಳಿಬಿಟ್ಟ. ಕಾಪೇಯತನದ ಅದು ಮತ್ತೆ ಗುರುವಿನ ಮಾತೇ ನೋಡಿ. ಜಾಂಬವ ಅವನು ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲಲ್ಲ, ಚಂದಕ್ಕೆ ಹೇಳಬೇಕು. ಆದ್ದರಿಂದ ಕಾಪೇಯತನ ಅಂದರೆ ಕವಿ ಎಂತೆಂತ ಆಲೋಚನೆ ಮಾಡಬೇಕು ಅಂತ ಒಂದೊಂದು ಪದ ಪ್ರಯೋಗ ಮಾಡಬೇಕಾದ್ರೂ ಕೂಡ ಈ ಬಗೆಯಲ್ಲಿ ಆಲೋಚನೆ ಮಾಡಬೇಕಾಗ್ತದೆ.
ತೊರವೆ ನರಹರಿ ಹೀಗೆ ಆಲೋಚನೆ ಮಾಡಿದ್ದಾನೆ ಅಂತ ನಾವು ಅಂದುಕೊಂಡಿದ್ದೇವೆ. ಕಾಪೇಯತನದ ಅಗ್ಗಳಿಕೆಯನ್ನು ಬಿಡು ಅಂದರೆ ಸರಳವಾದ ಮಾತನ್ನು ಹೇಳಿದರೆ ಕಪಿ ಸಹಜ ಚೇಷ್ಟೆ ಮಾಡಬೇಡ, ಅದನ್ನು ಬಿಟ್ಟು ಬಿಡು. ಗಂಭೀರವಾಗಿ ಆಲೋಚನೆ ಮಾಡು, ಸೀತೆಯನ್ನು ಪತ್ತೆ ಮಾಡು, ಮುದ್ರೆಯುಂಗುರ ಕೊಡು, ಲಂಕೆಯ ರಾಜನ ಮನಸ್ಸನ್ನು ತಿಳ್ಕೋ, ಸಾಮರ್ಥ್ಯ ಎಷ್ಟು ಅಂತ ಪತ್ತೆ ಮಾಡಿ ಬಾ. ಇದು ಮಾತ್ರ ನೀನು ಮಾಡಬೇಕು, ಬೇಗ ಬಾ. ಎಷ್ಟು ದಿನದಲ್ಲಿ? 3 ದಿನ. ದಿವಸ 3 3 ದಿನದೊಳಗೆ ಅವನಿಜೇಶನ ಚರಣ ಸರಸಿರುಹವನು ಕಾಣಲು ಬೇಕು. ದಿವಸ 3 ದಿನದೊಳಗೆ ಅವನಿಜೇಶನ ಚರಣ ಸರಸಿರುಹವನು ಕಾಣಲು ಬೇಕು. ಸುಗ್ರೀವಾಜ್ಞೆ ಇದು ನಮಗೆ, ಸುಗ್ರೀವಾಜ್ಞೆ ಇದು ನಮಗೆ. ಹವಣ ನೀನೇ ಬಲ್ಲೆ ಹನುಮ, ಹನುಮ ಹವಣ ನೀನೇ ಬಲ್ಲೆ. ನಾವಿದ ವಿವರಿಸಲು ನೀನ್ ಅಜ್ಞನೇ, ನಾವಿದ ವಿವರಿಸಲು ನೀನಜ್ಞನೇ ಎಂದು ಅವಿರಳದ ಹರುಷದಲ್ಲಿ ಹರಸಿದು ಕಳುಹಿದನು ಕಪಿಯ. ಅವಿರಳದ ಹರುಷದಲ್ಲಿ ಹರಸಿದು ಕಳುಹಿದನು ಕಪಿಯ. ಎಲ್ಲ ಕೆಲಸಗಳು ಟೈಮ್ ಬೌಂಡೆಡ್ ಪ್ರೋಗ್ರಾಮ್ ಆಗಬೇಕು ಅನ್ನುವುದು, ಅದು ವಿನಾಕಾರಣ ಎಳೆಯಬಾರ್ದು ಅಂತ. ಇಂಥ ಸಮಯಕ್ಕೆ ಆಗಬೇಕು ಅಂದ್ರೆ ಆಗಬೇಕು. ಮೇಡಮ್ ಅವ್ರು ಆಗಲೇ ಹೇಳ್ತಾ ಇದ್ರು 6 ಗಂಟೆಗೆ ಶುರು ಆಗಬೇಕು, 8 ಗಂಟೆಗೆ ಮುಗಿಬೇಕು ಅಂತ. ಸರಿ ಅದು ಅಂತ ಹೇಳುವಂಥದ್ದು. ಅಂಥದ್ದೇ ಇದು. ನನಗೆ ಫೋನ್ ಮಾಡೋಗ್ಲು ಹೇಳಿದ್ದಾರೆ 5:15 ಬಂದುಬಿಡಿ ಅಂತ. ಆಗಬೇಕು ಅದೇ ಪ್ರಕಾರ. ಆದರೆ ಚಂದ ಅದು. ಎಲ್ಲವೂ ನಿಯಮದಂತೆ ವೇಳಾಪಟ್ಟಿಯಂತೆ ನಡೆದರೆ ಅದು ಸುಸೂತ್ರವಾಗಿ ಆಗ್ತದೆ. ಹಾಗೆ ಇಲ್ಲಿಯೂ ಹೇಳಿದೆ 3 ದಿನಗಳ ಅವಧಿ ಮಾತ್ರ, ಹೆಚ್ಚಿಗೆ ಇಲ್ಲ. ಜಾಂಬವಂತ ಹನುಮಂತನಿಗೆ ಕೊಟ್ಟದ್ದು 3 ದಿನ ಅಲ್ಲಿ. ಆಗ ಅಲ್ಲಿ ಹೇಳಿದ್ನಲ್ಲ ಸುಗ್ರೀವ, ಅದನ್ನು ನೆನಪಿಸಿದ. ಇದು ಸುಗ್ರೀವಾಜ್ಞೆ ಅಂತ ಹೇಳಿದ. 3 ದಿನದೊಳಗೆ ಪ್ರಭುವಿನ ಪಾದಕಮಲಗಳ ದರ್ಶನ ಆಗಬೇಕು. ಶ್ರೀರಾಮಚಂದ್ರನಿಗೆ ಮರಳಿ ಬಂದು ಮಾತಾಡಿ ವಿಷಯ ಒಪ್ಪಿಸಿ ಆಗಬೇಕು. ಹೆಚ್ಚಿಗೆ ಉದ್ದ ಇಳಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಹಾಗಾಗಿ 8 ಗಂಟೆಯೊಳಗೆ ಮುಗಿಬೇಕು. ಆ ನೆನಪು ಇದೆ. ಹಾಗಾಗಿ 3 ದಿನದೊಳಗೆ ಪ್ರಭುವಿನ ಪದಕಮಲಗಳ ದರ್ಶನ ಆಗಬೇಕು. ಇದು ಸುಗ್ರೀವಾಜ್ಞೆ. ಸುಗ್ರೀವಾಜ್ಞೆಗೆ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಆಗಲೇ ಬಂತು. ಹೇಗೆ ಸಾಧಿಸಬೇಕು ಅದನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಕಾರ್ಯ ಸಾಧನೆ ಮಾಡೋ ನೀನು, ಫೀಲ್ಡಿಗೆ ಹೋಗುವ ನೀನು, ಕ್ಷೇತ್ರದಲ್ಲಿ ಹೇಗಾಗಬೇಕು ಅದನ್ನು ನಾನು ಹೇಳಿ ಕೊಡ್ಲಿಕ್ಕೆ ಆಗ್ತದಾ? ಈಜುವುದನ್ನು ಹೀಗೆ ಈಜಬೇಕು ಅಂತ ಸಿದ್ಧಾಂತಗಳನ್ನು ಹೇಳ್ಬೋದು. ಈಜಬೇಕಾದವ ಯಾರು? ಪರೀಕ್ಷೆ ಹೀಗೆ ಬರೀಬೇಕು ಅಂತ ಹೇಳ್ಬೋದು. ಪರೀಕ್ಷೆ ಬರೀಬೇಕಾದವ ಯಾರು? ಅದನ್ನು ನೆನಪಿಸಿಕೋ. ಕೆಲಸ ಮಾಡುವ ನೀನು, ನಿನಗೆ ಪ್ರತ್ಯೇಕ ಹೀಗೆ ಅಂತ ಹೇಳಲಿಕ್ಕೆ ನಾನು ಆಗೋದಿಲ್ಲ. 3 ದಿನದೊಳಗೆ ನೀನು ನಿನ್ನ ಕಾರ್ಯ ಸಾಧನೆ ಮಾಡಿ ಬರಬೇಕು. ನೀನು ಅಂಥವನಲ್ಲ, ನೀನು ಹೆಡ್ಡನೂ ಅಲ್ಲ, ನೀನು ಬುದ್ಧಿವಂತ, ನಿನಗೆ ತಿಳುವಳಿಕೆ ಇದೆ. ಆ ತಿಳುವಳಿಕೆಯನ್ನು ಉಪಯೋಗಿಸಿಕೋ. ಶ್ರೀರಾಮನ ಪದಕಮಲಗಳ ದರ್ಶನ ಮಾಡಲಿಕ್ಕೆ 3 ದಿನ ಟೈಮ್ ಇದೆ. ಆ ಸಮಯದೊಳಗೆ ಈ ಏನು ಕೆಲಸ ಹೇಳಿದ್ದಲ್ಲ 3 ಕೆಲಸ, ಆ 3 ಕೆಲಸ ಮಾಡಿ ಬಾ. ಇದು ಸುಗ್ರೀವನ ಆಜ್ಞೆ. ಇಲ್ದಿದ್ರೆ ಏನು ಹೇಳಿದ್ದಾನೆ? ಮರಣದಂಡನೆಗೆ ತಯಾರಾಗಿರಿ ಅಂತ ಹೇಳಿದ. ಹಾಗಾಗಿ ಇದನ್ನು ಸಾಧನೆ ಮಾಡು. ವಿವರಿಸಿ ನಾನು ಹೇಳೋದಿಲ್ಲ, ಹೇಳಬೇಕಾದ ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ನೋಡಯ್ಯ, ಈ ಕೆಲಸವನ್ನು ಮಾಡಿ ಬಾ. ಮಣಿದನಂಘ್ರಿಗೆ ಹನುಮನೋ ಆದ್ರೋಹಿಣಿಯ ಆದ್ರೌಹಿಣಿಯ ಅಂಘ್ರಿಗೆ ಮಣಿದನು ಹನುಮನೋ. ಮಿಕ್ಕಿನ ಯೌಥನಾಥಾಗ್ರಣಿಗಳಿಗೆ ಕೈ ಮುಗಿದು, ಮಿಕ್ಕಿನ ಯೌಥನಾಥಾಗ್ರಣಿಗಳಿಗೆ ಕೈ ಮುಗಿದು ಬೀಳ್ಕೊಂಡನು ಸರಾಗದಲ್ಲಿ. ಗುಣನಿಧಿಯ ರಘುವಂಶ ಚೂಡಾಮಣಿಯ
ಗುಣನಿಧಿಯ ರಘುವಂಶ ಚೂಡಾಮಣಿಯ ರಾಕ್ಷಸ ಕುಲತಮೋ ದಿನಮಣಿಯ ನೆನೆದು ಅಡಿಗಿಟ್ಟನು ಉರು ವಿಕ್ರಾಂತ ಹನುಮಂತ ರಘುವಂಶ ಚೂಡಾಮಣಿಯ ಗುಣನಿಧಿಯ ರಾಕ್ಷಸ ಕುಲತಮೋ ದಿನಮಣಿಯ ನೆನೆದು ಅಡಿಗಿಟ್ಟನು ಉರು ವಿಕ್ರಾಂತ ಹನುಮಂತ. ಜಾಂಬವನ ಪದಕಮಲಗಳಿಗೆ ನಮಸ್ಕರಿಸಿ ಹೊರಟ. ಏನು ಆಲೋಚನೆ ಮಾಡಿದ? ಉಳಿದ ಸೇನಾ ನಾಯಕರಿಗೆಲ್ಲ ಕೈ ಮುಗಿದ. ಯೋಚನೆ ಇದ್ದದ್ದು ಶ್ರೀರಾಮಚಂದ್ರನದ್ದೇ. ಯಾಕೆಂದ್ರೆ ಅವನ ಕೃಪಾ ಕಟಾಕ್ಷ ಇದ್ದರೆ ತಾನು ಕೆಲಸ ಸಾಧಿಸಬಲ್ಲೆ. ಗುರುಗಳ ಆಶೀರ್ವಾದ ಬೇಕು, ಗೆಳೆಯರ ಸಹಕಾರ ಬೇಕು. ಆದರೆ ರಾಮನ ಅನುಗ್ರಹ ಬೇಕು. ಅದಕ್ಕೋಸ್ಕರ ರಘುವಂಶ ಚೂಡಾಮಣಿ, ರಾಕ್ಷಸ ಕುಲಕ್ಕೆ ಅಂಧಕಾರವನ್ನು ತರಬಲ್ಲಂತಹ ಶ್ರೀರಾಮಚಂದ್ರ, ಅವನ ಅನುಗ್ರಹ ಬೇಕು. ಅದಕ್ಕಾಗಿ ಮನಸ್ಸಿನಲ್ಲೇ ಅವನನ್ನು ಧ್ಯಾನ ಮಾಡಿಕೊಂಡ. ಮನಸ್ಸಿನಲ್ಲಿ ಧ್ಯಾನ ಮಾಡಿದ. ಎದುರಿದ್ದಂತಹ ಜಾಂಬವನಿಗೆ ಎರಗಿದ. ಉಳಿದವರಿಗೆಲ್ಲ ನಮಸ್ಕಾರ ಮಾಡಿದ. ಬಗೆ ಬಗೆ ಉಂಟು, ತರತಮ ಉಂಟು ನೋಡಿ. ಕೆಲವರಿಗೆ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡೋದು, ಇನ್ನು ಕೆಲವರಿಗೆ ಶೇಕ್ ಹ್ಯಾಂಡ್ ಮಾಡುವಂಥದ್ದು, ಇನ್ನು ಕೆಲವರಿಗೆ ನಮಸ್ಕಾರ ಮಾಡೋದು, ಮತ್ತು ಕೆಲವರಿಗೆ ಹಾಯ್ ಬಾಯ್. ಆ ಥರದ ಭಿನ್ನ ಭಿನ್ನ ಪ್ರತಿಕ್ರಿಯೆಗಳಿವೆ, ಇಂದಿಗೂ ಕಾಣ್ತೇವೆ ನಾವು. ಹಾಗೆ ಅಲ್ಲೂ ಅವರೆಲ್ಲರಿಗೆ ಬಗೆ ಬಗೆಯ ಅವರವರಿಗೆ ಉಚಿತವಾದ ರೀತಿಯಲ್ಲಿ ನಮಸ್ಕರಿಸಿ ಮಾತನಾಡಿಸಿ ಶ್ರೀರಾಮಚಂದ್ರನ ಮನದಲ್ಲೇ ನೆನೆಸಿಕೊಂಡು ಅವನ ಬಲ, ಅವನ ಆಶೀರ್ವಾದ ತನಗೆ ಶ್ರೀರಕ್ಷೆ ಅಂತ ಅಂದುಕೊಂಡು ಮಹಾಸತ್ವಶಾಲಿ ಹನುಮಂತ ಏಕೋಧ್ಯಾನದಿಂದ ರಾಮನನ್ನು ಧ್ಯಾನಿಸಿ ಮುಂದಿಟ್ಟ. ಹೆಜ್ಜೆ ಮುಂದಿಟ್ಟ, ಅಡಿ ಮುಂದಿಟ್ಟ, ಅಡಿಯ ಮುಂದಿಡೆ ಸ್ವರ್ಗ ಅಂತ ತಿಳ್ಕೊಂಡು ಬರುತ ಕಂಡನ ಖಂಡ ಬಲನು ಅಂಬರ ವಿಲಂಬಿತ ಮೇಘ ಮಾರ್ಗಾಂತರದ ಶಿರದ ಮಹೇಂದ್ರ ವ್ಯಸರ ಮಹಾಮಹೀಧರವಾ ಬರುತ ಕಂಡನು ಅಖಂಡ ಬಲನು ಗಿರಿಯಿದಹುದೆಂದು ಅಂಘ್ರಿತಳದೂವರಗೆ ಗಿರಿಗಿದಹುದೆಂದು ತಪ್ಪಿಲ್ಲೆನುತ ವಿಕ್ರಮ ಭರಿತನ ಈದಿದನು ಆ ತ್ರಿವಿಕ್ರಮನಂತೆ. ಆ ತ್ರಿವಿಕ್ರಮನಂತೆ ವಿಕ್ರಮ ಭರಿತನ ಈದಿದನು ಝಡಿತೆಯಲಿ. ಅಡಿಯ ಮುಂದಿಡೆ ಸ್ವರ್ಗ ಅಂತ ಅಡಿ ಮುಂದಿಟ್ಟ. ಅಡಿ ಮುಂದಿಟ್ಟದ್ದು ಮಾತ್ರ ಅಲ್ಲ, ಮುಂದಿಡಬೇಕಾದ್ರೆ ಬೆಳೆದ. ನಾವು ಆಗಲೇ ಹೇಳಿದಾಗ ಅಣಿಮ ಗರಿಮ ಲಹಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ಐಶಿತ್ವ ಎಲ್ಲ ತಿಳ್ಕೊಂಡವ. ಹಾಗಾಗಿ ಬೆಳೆದ ಬೆಳೆದ ಬೆಳೆದ. ಎಷ್ಟೆತ್ತರಕ್ಕೆ ಬೆಳೆದ ಅಂದರೆ ತ್ರಿವಿಕ್ರಮನನ್ನು ನೆನಪಿಸುವ ರೀತಿಯಲ್ಲಿ ಬೆಳೆದ. ವಾಮನನಾಗಿದ್ದ ತ್ರಿವಿಕ್ರಮನಾಗಿ ಬೆಳೆದ ಕತೆ ಕೇಳಿದೀವಲ್ಲ ನಾವು, ಹಾಗೆ ಬೆಳೆದ. ನೋಡಿದ್ರೆ ಕವಿ ಹೇಳ್ತಾನೆ, ತ್ರಿವಿಕ್ರಮಾವತಾರ ಎತ್ತಿದಾಗ ಏನು ಇತ್ತು ಅದಕ್ಕಿಂತ 2 ಪಟ್ಟು, ಅದಕ್ಕಿಂತ ದುಪ್ಪಟ್ಟು ಬೆಳೆದಿದ್ದಾನೆ ಅಂತ ಕವಿ ಹೇಳ್ದ. ಇಮ್ಮಡಿ ಬೆಳೆದ ಅಂತ. ಹೇಗಿರ್ಬೋದಪ್ಪ ಅದು? ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಊಹೆಗೂ ನಿಲುಕದ್ದು. ಎಷ್ಟೆತ್ತರ ಆಯಿತು ಅಂದರೆ ಕವಿ ಹೇಳ್ತಾನೆ, ಸೂರ್ಯಬಿಂಬ ಅವನ ತಲೆಯ ಕಿರೀಟ ಆಗೋಯ್ತು. ಎಂಥ ಕಲ್ಪನೆ ನೋಡಿ. ಅಷ್ಟೆತ್ತರಕ್ಕೆ ಬೆಳೆದ ಸೂರ್ಯಬಿಂಬ ಅವನ ತಲೆಯ ಕಿರೀಟವೇ ಆಗಿ ಹೋಯಿತು. ಆಕಾಶ ತುಂಬ ನಕ್ಷತ್ರಗಳಿವೆ ಅಲ್ಲ, ಆ ನಕ್ಷತ್ರಗಳೆಲ್ಲ ಹೊಳೆಯುವ ಆಭರಣಗಳಾದವು, ಮಣಿಗಳಾದವು. ಬೇರೆ ಬಗೆಯಲ್ಲಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಎಂಥ ವರ್ಣನೆ ಮಾಡಿದ್ರು ಕಡಿಮೆ. ಹನುಮಂತನ ಈ ಹೆಚ್ಚುಗಾರಿಕೆಗೆ ವರ್ಣನೆ ಮಾಡಿದಷ್ಟು ಕಡಿಮೆಯೇ. ಅವನು ಬಾಲ ದೇವಗಂಗೆ ಭೂಮಿಗಿಳಿದ ಹಾಗೆ ಕಾಣ್ತಾ ಇತ್ತು. ಈ ಬಗೆಯಲ್ಲಿ ವರ್ಣನೆ ಮುಂದುವರಿತದೆ. ಮುಂದಕ್ಕೆ
ಒಂದು ಇಳೆಯನಳೆದ ತ್ರಿವಿಕ್ರಮನಂದಕ್ಕೆ ಇಮ್ಮಿಗಿಲೆನಲು ಬೆಳೆದನು. ಒಂದು ಇಳೆಯನಳೆದ ತ್ರಿವಿಕ್ರಮನಂದಕ್ಕಿಮ್ಮಿಗಿಲೆನಲು ಬೆಳೆದನು. ಕಂದಕ್ಕೆ ಕಂದಕೇಳ್ ಶಿರದ ಋಣಮಣಿಯಂತಿರ್ದುದು ಇನಬಿಂಬ. ಶಿರದ ಋಣಮಣಿಯಂತಿರ್ದುದಿನ ಬಿಂಬ. ಮಂದವಿಸಿ ತುರುಗಿರ್ದ ತಾರಾವೃಂದ. ಮಂದವಿಸಿ ತುರುಗಿರ್ದ ತಾರಾವೃಂದ ಪೂಜೆಯ ಪುಷ್ಪಗಳ ಪರಿಯಿಂದಲಿರ್ದವು. ಹೇಳಲೇನದ ಪವಮಾನ ನಂದನನ. ಹೇಳಲೇನದ ಪವಮಾನ ನಂದನನ. ಅಷ್ಟೆತ್ತರಕ್ಕೆ ಬೆಳೆದ ತ್ರಿವಿಕ್ರಮನ ಇಮ್ಮಡಿ ಬೆಳೆದಿದ್ದಾನಲ್ಲ, ಆ ಪುಣ್ಯಾತ್ಮನಿಗೆ ಸಂದ ಪುಷ್ಪದ ಪೂಜೆ ಅನ್ನುವ ರೀತಿಯಲ್ಲಿ ನಕ್ಷತ್ರಗಳು ಹೊಳೆದುವಂತೆ ಹನುಮನಿಗೆ ಮಾಡಿದ ಪುಷ್ಪ ಪೂಜೆ, ಪುಷ್ಪಾಂಜಲಿ ಸಮರ್ಪಣೆ ಮಾಡಿದ್ದು ಅಂತ ಹೇಳುವ ರೀತಿಯಲ್ಲಿ ಇದನ್ನೆಲ್ಲ ವರ್ಣಿಸುವುದಕ್ಕೆ ಶಬ್ದಗಳು ಸಾಲದು. ಕುಮಾರವ್ಯಾಸನ ಭಾಷೆಯಲ್ಲಿ ಹೊಡೆದರೆ ಶಬ್ದ ಬ್ರಹ್ಮ ಸೋತುದು ಅಂತ ಹೇಳಬಹುದೇನು. ಕಂಡನೀ ಪವಮಾನ ಸುತ ಕಂಡನೀ ಪವಮಾನ ಸುತ ದ್ವಾರ್ದಂಡ ಬಲ ಬಲವೈರಿ ರಿಪುವೇ ತಂಡ ಕಂಠೀರವನ ರಕ್ಕಸರಾಯ ಪುರವರವ ಕೊಂಡಿದೈಸಲೇ ಕಂಡಿದೈಸಲೆ ಮನದೊಳವು ಕೈಕೊಂಡ ಗಮನಕ್ಕೆ ಇದು ಅಲ್ಪವೂ ಎನ್ನುತ್ತ ಒರಿಗಂಡ ಭೈರವ ಚುಬುಕಿರಿದು ಚಪ್ಪರಿಸಿದನು ಭುಜವ. ಅರಿಗಂಡ ಭೈರವ ಚುಬುಕಿರಿದು ಚಪ್ಪರಿಸಿದನು ಭುಜವ. ಹೇಗಿದ್ದ ಹನುಮಂತ ಅಂತ ಇಲ್ಲಿ ಕವಿ ಹೇಳ್ತಾನೆ ಮುಂದುವರೆದು. ರಾಕ್ಷಸರಿಗೆ ಎದುರಿದ್ದಂತಹ ದೇವೇಂದ್ರನ ಹಾಗೆ. ಯಾಕಂದರೆ ವಜ್ರಾಯುಧದ ಪೆಟ್ಟು ರಾಕ್ಷಸರಿಗೆ ಅದರ ಏಟು ರುಚಿ ಗೊತ್ತು. ಸೋಲು ಗೆಲುವು ವಿಚಾರ ಬೇರೆ, ಆದರೆ ಆ ಬಗೆಯ ಸಂಗತಿ ಗೊತ್ತಿದೆ. ಅಸುರರಿಗೆ ಇಂದ್ರನ ಹಾಗಿದ್ದವನು. ಪ್ರಬಲ ಶತ್ರುಗಳೆಂಬ ಆನೆಗಳಿಗೆ ಸಿಂಹನಾಗಿತ್ತು. ಸಿಂಹ ಆನೆಗೆ ಶತ್ರು. ಇದು ಕಾವ್ಯದಲ್ಲಿ ಮಾತ್ರ. ವಾಸ್ತವವಾಗಿ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ತೆಗೆದು ನೋಡಿದ್ರೆ ಗೊತ್ತಾಗತ್ತಲ್ಲ ನಿಮಗೆ ವಾಸ್ತವ ಏನು ಅಂತ. ಆದರೆ ಕಾವ್ಯದಲ್ಲಿ ಇದು ಸಹಜ. ರಾಕ್ಷಸರಾಜನ ಪಟ್ಟಣವನ್ನು ಹನುಮಂತ ನೋಡಿದ್ದು ಮಾತ್ರ ಅಲ್ಲ, ನನ್ನ ಕೆಲಸಕ್ಕೆ ನನ್ನ ಪ್ರಯಾಣಕ್ಕೆ ಇದು ಅಲ್ಪ ಅಂದರೆ ಆತ್ಮವಿಶ್ವಾಸ. ನನ್ನ ಸಾಮರ್ಥ್ಯಕ್ಕೆ ಇದೇನೂ ಅಲ್ಲ ಈ ಕೆಲಸ ಅಂತ ಈಗ ಅವನಿಗೆ ಆತ್ಮವಿಶ್ವಾಸ ಬಂದಿದೆ. ಮೊದಲು ಇರಲಿಲ್ಲ. ಜಾಂಬವ ತೋರಿಸಿಕೊಟ್ಟಿದ್ದಾನೆ. ಒಮ್ಮೆ ಆತ್ಮವಿಶ್ವಾಸ ಬಂತು ಅಂತಂದರೆ ಮತ್ತೆ ಹೇಗೆ ಅಂತ ಹೇಳೋದನ್ನು ನಾವಿಲ್ಲಿ ಗಮನಿಸಬಹುದು. ಆ ಬಗೆಯಲ್ಲಿ ಹನುಮಂತ ಅದನ್ನು ನೋಡಿದ. ಇದು ನನಗೆ ಯಾವ ಥರ ಲೆಕ್ಕ ಅಂತ ಆಲೋಚನೆ ಮಾಡಿದ. ಶತ್ರುವೀರರಿಗೆ ಭೈರವನ ಸ್ವರೂಪದಲ್ಲಿ ಭುಜವನ್ನಪ್ಪಳಿಸಿದ, ಬಾಹಪ್ಪಳಿಸಿದ. ಕೋಪಾಟೋಪ ಬಂತು. ಆದರೆ ಮನಸ್ಸಲ್ಲಿ ಆಲೋಚನೆ ಮಾಡಬೇಕಲ್ಲ. ಬರೀ ಶರೀರ ಬೆಳೆದ್ರೆ ಸಾಲದಲ್ಲ, ಬುದ್ಧಿ ಬೆಳಿಬೇಕಲ್ಲ. ನೋಡೋಣ ಮುಂದೆ. ಅಡಿಗಿಡಲು ಮದವಾರಣದ ಕಾಲಡಿಯ ಕುಂಬಳದಂತೆ ರಕ್ಕಸಗಡಣವ ಜಿಗಿಜಿಯಾಗದಿರದು. ಅಡಿಗಿಡಲು ಮದವಾರಣದ ಕಾಲಡಿಯ ಕುಂಬಳದಂತೆ ರಕ್ಕಸಗಡಣವು ಅಜಿಗಿಜಿಯಾಗದಿರದು. ಅವನಿಜಯ ಕಾಬೆಣಿಕೆ ಕಡೆಗೆ ನಿಲಲರಿಯದು.
ಅವನಿಜಯ ಕಾವೆಣಿಕೆ ಕಡೆಗೆ ನಿಲ್ಲಲರಿಯದು ನಿರರ್ಥಕ್ಕೆ ತೊಡಕಬಹುದೆನಗೆ ಅಜತನುಜ ನುಡಿದಡಕವೇ ನಿಜ ರಾಜ ಕಾರ್ಯಕ್ಕೆ ರಾಜಪಥವು ಅಜತನುಜ ನುಡಿದ ಅಡಕವೇ ನಿಜ ರಾಜ ಕಾರ್ಯಕ್ಕೆ ರಾಜಪಥವೆಂದ ಔಡುಗಚ್ಚಿ ಅಬ್ಬರಿಸಿ ವೀರಾವೇಶದಂತಾಳಿದ. ಆದರೆ ಎಚ್ಚರಿಕೆ, ಜಾಂಬವಂತನ ಎಚ್ಚರಿಕೆ ನೆನಪಾಗ್ತದೆ ಅವನಿಗೆ. ನಾನು ಹೀಗೆ ಹೋಗುವುದು ದೊಡ್ಡದಲ್ಲ, ನಾನು ಹೀಗೆ ಅಪ್ಪಳಿಸಿಕೊಂಡು ಹೋದರೆ ಈ ರಾಕ್ಷಸರೆಲ್ಲ ಕಾರಡಿಗೆ ಸಿಕ್ಕಿದ ಕುಂಬಳ, ಮತದಾನೆಯ ಕಾರಡಿಗೆ ಸಿಕ್ಕಿದ ಕುಂಬಳದ ಹಾಗೆ ಆಗ್ತಾರೆ. ಅದು ಬೇರೆ ಸಂಗತಿ. ಹಾಗೆ ಮಾಡಬಹುದು. ನಾನು ರಾಕ್ಷಸ ಸೈನ್ಯ ಏನೋ ನಾಶ ಆಗಬಹುದು, ಕಾರ್ಯಸಾಧನೆ ಆದೀತೆ. ನಾನು ಹೋಗಬೇಕಾಗಿರೋದು ಸೀತಾನ್ವೇಷಣೆಯ ಕೆಲಸಕ್ಕೆ. ಸೀತೆಯನ್ನು ಕಾಣಲಿಕ್ಕೆ ಸಾಧ್ಯ ಆದೀತೋ ನಾನು ಹೀಗೆ ವಿಜೃಂಭಿಸಿದರೆ? ಕಾರ್ಯ ಕೆಟ್ಟು ಹೋದೀತು. ವ್ಯರ್ಥ ಸಾಹಸ, ದುಸ್ಸಾಹಸ ಕಾರ್ಯ ಕೆಡಿಸೀತು. ಬರಬೇಕಾದ್ರೆ ಜಾಂಬವರು ಹೇಳಿದ ಮಾತಿದೆ, ಸೂಕ್ಷ್ಮವಾಗಿರು, ಅಡಕವಾಗಿರು, ಅದುವೇ ಕಾರ್ಯಸಾಧನೆಗೆ ರಾಜಮಾರ್ಗ ಅಂತ ಹೇಳಿದ್ದಾನೆ. ಅದನ್ನು ನೆನಪಿಸಿಕೊಂಡು ತನ್ನ ಪೂರ್ವ ಸ್ಥಿತಿಯನ್ನು ಅಳವಡಿಸಿಕೊಳ್ತಾನೆ. ಎನ್ನುತ್ತ ಮುನ್ನಿನ ತನ್ನ ನಿಜ ಸಂಹನನವನೆ ಕೈಕೊಂಡು, ಎನ್ನುತ್ತ ಮುನ್ನಿನ ತನ್ನ ನಿಜ ಸಂಹನನವನೆ ಕೈಕೊಂಡು ಕಮಲಾಸನ ಸುರೇಂದ್ರಾದ್ಯಖಿಲ ಸುರಸಂದಣಿಗೆ ಕೈ ಮುಗಿದು, ಕಮಲಾಸನ ಸುರೇಂದ್ರಾದಿ ಅಖಿಲ ಸುರಸಂದಣಿಗೆ ಕೈ ಮುಗಿದು, ಮನದೊಳು ಅಧಿರಾಜೇಂದ್ರ ಚಂದ್ರನ ವನರುಹಾಂಘ್ರಿಯ ನೆನೆದು, ಮನದೊಳು ಅಧಿರಾಜೇಂದ್ರ ಚಂದ್ರನ ಶ್ರೀರಾಮಚಂದ್ರನ ವನರುಹಾಂಘ್ರಿಯ ನೆನೆದು, ತಂದೆಗೆ ವಿನಮಿತಾನನಾಗಿ ಗಮನೋದ್ಯೋಗಮನನಾದ, ಮನದೊಳಧಿರಾಜೇಂದ್ರ ಚಂದ್ರನ ವನರುಹಾಂಘ್ರಿಯ ನೆನೆದು, ತಂದೆಗೆ ವಿನಮಿತಾನನಾಗಿ ಗಮನೋದ್ಯೋಗ ಮನನಾದ. ಬರೀ ಆವೇಶ ಸಾಲದು, ತಾಳ್ಮೆ ಬೇಕು, ವಿವೇಕ ಜಾಗೃತವಾಗಬೇಕು ಅನ್ನುವ ಸತ್ಯವನ್ನು ಕಂಡುಕೊಂಡು ಇದನ್ನು ನೆನಪಿಸಿಕೊಟ್ಟಂತಹ ಗುರು ಸದೃಶನಾದ ಜಾಂಬವನಿಗೆ ಮನಸ್ಸಿನಲ್ಲಿ ನಮಸ್ಕರಿಸಿ, ರಾಘವೇಶ್ವರನಿಗೆ ನಮಸ್ಕರಿಸಿ, ಯಾಕಂದರೆ ಮನಸ್ಸನ್ನೆಲ್ಲ ಆ ದೇವರು ಉನ್ಮೀಲನಗೊಳಿಸಬೇಕು, ಜಾಗೃತಗೊಳಿಸಬೇಕು. ಶ್ರೀರಾಮಚಂದ್ರನು ಆ ಕೆಲಸ ಮಾಡಲಿ ಅಂಥೇಳಿ ರಾಮಚಂದ್ರನ ಪದಕಮಲಗಳನ್ನು ನೆನೆದು, ಅಷ್ಟು ಮಾತ್ರ ಅಲ್ಲ, ಪ್ರಾಣವಾಯವಾಗಿರತಕ್ಕಂತಹ ವಾಯುದೇವನ ತಂದೆ, ಆ ತಂದೆಯನ್ನು ನೆನೆಸ್ಕೊಳ್ತಾನೆ. ಯಾಕಂದರೆ ತಂದೆಯ ಅನುಗ್ರಹ ಬೇಕು, ಗುರುವಿನ ಅನುಗ್ರಹ ಬೇಕು, ದೇವರ ಅನುಗ್ರಹ ಬೇಕು. ಇವರನ್ನೆಲ್ಲ ನೆನೆಸಿಕೊಂಡು ನಾವೊಂದು ಒಳ್ಳೆಯ ಕೆಲಸಕ್ಕೆ ಹೊರಡ್ತೇವೆ ಅಂತಂದರೆ ಆ ಕಾರ್ಯ ಸಫಲವಾಗಿಯೇ ಆಗ್ತದೆ ಅನ್ನುವಂತಹ ಸತ್ಯ ಅವನಿಗೆ ಗೊತ್ತಿದೆ. ಹಾಗಾಗಿ ತಂದೆಯನ್ನೂ ನೆನೆಸಿ, ಶ್ರೀರಾಮಚಂದ್ರನನ್ನು ನೆನೆಸಿಕೊಂಡು ತನ್ನ ದೇಹವನ್ನು ಮತ್ತೆ ಕಿರಿದುಗೊಳಿಸಿ ಮುಂದಿನ ದೇಹವನ್ನು ಧರಿಸಿ ಅವನು ಹೊರಡಲು ಉದ್ಯುಕ್ತನಾಗ್ತಾನೆ. ಕೈಗಳನ್ನು ತತ್ಪರ್ವತಾಗ್ರದ ಮೇಗೆ ಬಲಿದಡಿಯೂರಿ ತನುವನು ತೂಗಲು, ಕೈಗಳನ್ನು ತತ್ಪರ್ವತಾಗ್ರದ ಮೇಗೆ ಬಲಿದಡಿಯೂರಿ ತನುವನು ತೂಗಲು, ಇಳೆ ಸೆಳೆ ಮಂಚದ ಒಲೆದುದು ನಿಹಾರದಲ್ಲಿ, ಇಳೆ ಸೆಳೆ ಮಂಚದ ಒಲೆದುದು ನಿಹಾರದಲ್ಲಿ,
ಸೂಗುರಿಸೆ ತುದಿವಾಲವು ಸೂಗುರಿಸೆ ತುದಿವಾಲವು ಅಮರರ ತೂಗುಗಳ ಕಹಳೆಗಳ ಹರೆಗಳ ತಾಗುಗಳ ತನಿಹರುಷದಲ್ಲಿ ಹಾರಿದನು ಹನುಮಂತ ತನಿಹರುಷದಲ್ಲಿ ಹಾರಿದನು ಹನುಮಂತ ಹನುಮಂತ ಹಾರಿದ. ಹನುಮಂತ ಹಾರೋದೇನು ದೊಡ್ಡದಲ್ಲ. ಹನುಮಂತ ಹಾರಿದಾಗ ಏನಾಯಿತು? ಭೂಮಿಯೇ ತೂಗು ಮಂಚದಂತೆ ತೊನೆದಾಡಿತಂತೆ. ಆ ವೇಗ ಎಷ್ಟಿರಬಹುದು? ಅವನು ಕೈಯಿಂದ ಒತ್ತಿದ ಆ ಬಲಕ್ಕೆ ಭೂಮಿ ಒಲೆದಾಡಿತು. ಕವಿಗೆ ವರ್ಣನೆ ಮಾಡಲಿಕ್ಕೆ ಇಷ್ಟೇ ಸಾಧ್ಯ ಆದದ್ದು, ನಮಗೆ ಅಷ್ಟು ಬರೋದಿಲ್ಲ ಬಿಡಿ, ಯಾಕಂದರೆ ಅದು ದೊಡ್ಡ ಕೆಲಸ. ಅಂತೂ ಹನುಮಂತ ಪರ್ವತದ ತುದಿಗೆ ಕೈಗಳನ್ನು ಊರಿ ಹಾರಿದ್ದರಲ್ಲಿ ಅವನ ಬಾಲದ ತುದಿ ಆಕಾಶದಲ್ಲಿ ದಿಗ್ಭ್ರಮೆಗೊಳಿಸಿತಂತೆ. ದೇವಾದಿ ದೇವತೆಗಳೆಲ್ಲ ಮೇಲೆ ನಿಂತು ಅಂಬರ ಮಾರ್ಗದಲ್ಲಿ ನೋಡ್ತಾ ಇದ್ದಾರೆ. ಅದ್ಭುತವಾದ ಕೆಲಸ ಆಗ್ತಾ ಇದೆ. ಅದು ಶ್ರೀರಾಮಚಂದ್ರನ ಕೆಲಸ. ಇಲ್ಲಿ ಅವತಾರ ಪುರುಷನಾಗಿ ಬಂದು ಅದ್ಭುತವಂತಹ ಸಾಧನೆ ಮಾಡಬೇಕಾದವ ಇವತ್ತು ಈ ಹನುಮಂತನ ಸಹಾಯ ಪಡ್ಕೊಳ್ತಾನೆ, ಅವನಿಗೂ ಒಂದು ಅವಕಾಶ ಕೊಡ್ತಾ ಇದ್ದಾನೆ. ಅಬ್ಬಬ್ಬಾ ಅಂಥೇಳಿ ಖುಷಿಪಟ್ಟು ಅವರೆಲ್ಲ ತಮಟೆ, ಭೇರಿ, ಕಹಳೆ ಮುಂತಾದಂತಹ ವಾದ್ಯಗಳ ನಿನಾದಗಳನ್ನು ಮೊಳಗಿಸಿದರಂತೆ, ಸಂತೋಷಪಟ್ಟರಂತೆ. ಅವುಗಳ ಸಪ್ಪಳದ ಜೊತೆಗೆ ಹನುಮಂತ ಕುಣಿದು ಕೋಕಿಲಿರಿದು ಹಾರಿದ. ಸುರಪನ ಪವನ ಜನ ಪರಿಯನು ಪರಿಕಿಸಲು ನಿರ್ಮಿಸಿದನ ಕ್ಷಣ ಸುರಸೆಯನು. ಸುರಪನ ಪವನ ಜನ ಪರಿಯನು ಪರಿಕಿಸಲು ನಿರ್ಮಿಸಿದನ ಕ್ಷಣ ಸುರಸೆಯನು ವಿರಸೆಯನು ಮಲೆವ ಮಹಾತಿ ಬಲಭಟರ. ಮರುತ ಜನ ಸರಣಿಯನು ತಡೆ ಹೋಗು ಮರುತ ಜನ ಸರಣಿಯನು ತಡೆ ಹೋಗಿರದೆ ನೀನೆಂದು ಅವಳ ಕಳುಹಲು ಬೆರೆಸಿದಳು ಭೈರವನ ತಾಯವಲ್ ಅಂಜನಾ ಸುತನ. ಬೆರೆಸಿದಳು ಭೈರವನ ತಾಯವೋಲ್ ಅಂಜನಾ ಸುತನ. ಎಂಥ ಕಾರ್ಯ ಮಾಡೋದಾದ್ರೂ ಸಾಮರ್ಥ್ಯ ಪರೀಕ್ಷೆ ಆಗಲೇಬೇಕಲ್ಲ. ದೇವಲೋಕದ ಒಡೆಯ ದೇವೇಂದ್ರ, ಅವನಿಗೂ ಒಂದು ಸ್ವಲ್ಪ ಇಲ್ಲಿ ಜವಾಬ್ದಾರಿ ಇದೆ ಅಂತಂದುಕೊಂಡು ಅವನೊಂದು ಪರೀಕ್ಷೆ ಹೊಡ್ತಾ ಇದ್ದಾನೆ ಹನುಮಂತನ ಸಾಮರ್ಥ್ಯಕ್ಕೆ. ಹನುಮಂತ ಹೋದರೆ ಅಲ್ಲಿ ಜಯಿಸಿಯಾನೆ, ಅವನಿಗೆ ಗೆಲುವು ದಕ್ಕೀತೆ, ಅದನ್ನೊಂದು ಪರೀಕ್ಷೆ ಮಾಡಬೇಕಾಗಿದೆ, ಹೊರಗೆ ಹಚ್ಚಬೇಕಾಗಿದೆ. ಅದಕ್ಕೋಸ್ಕರ ಆ ಪರೀಕ್ಷೆಗಾಗಿ ಮಹಾಶಕ್ತಿಶಾಲಿಗಳನ್ನು ನಿಶ್ಶತ್ವಗೊಳಿಸ್ತಕ್ಕಂತಹ ಒಬ್ಬಾಕೆ ರಾಕ್ಷಸಿಯನ್ನು ಸೃಷ್ಟಿ ಮಾಡಿದಂತೆ. ಸುರಸೆ ಅಂತ ಅವಳ ಹೆಸರು. ಆ ಸುರಸೆ ಅವಳನ್ನು ಸೃಷ್ಟಿ ಮಾಡಿ, ನೀನು ಹೋಗಮ್ಮ, ಹನುಮಂತನ ದಾರಿಗೆ ಅಡ್ಡಗಟ್ಟು ಅವನು ಪರೀಕ್ಷೆ ಮಾಡು. ಅಪ್ಪಣೆ ಕೊಟ್ಟ ಕೂಡಲೇ ಹೋಗಿದ್ದಾಳೆ ಅವಳು. ಘೋರ ಆಕಾರದಲ್ಲಿ ಭೈರವನ ತಾಯಿಯೋ ಎನ್ನುವಂತೆ ಆಂಜನೇಯನ ಎದುರು ಹೋಗಿ ಧುತ್ತನೆ ಪ್ರತ್ಯಕ್ಷಳಾಗಿದ್ದಾಳೆ. ಎಲ್ಲಿ ಗೆಲವೋ ಕಪಿ, ಎಲ್ಲಿ ಗೆಲವೋ ಹೋಗದಿರು ಕಪಿನಿಲ್ಲು, ಬಂದವಳಾವಳೆಂಬುದ ಬಲ್ಲವಿಕೆಯಲಿ ನೋಡು, ಭಕ್ಷಣೆಗಾದೆ ನೀನೆನಗೆ ನಿಲ್ಲೆನು ತಹದರಿಕ್ಕಿ ಹೆಡಕನು ಗಲ್ಲಿಸಲು ಹೊರಕೈಯಲಿಯೇ ಆಬಯ ಹಲ್ಲುದುರೆ ಹೊಯ್ದು ಎಡದ ಮುಷ್ಟಿಯಲಿ, ಆಬೆಯ ಹಲ್ಲುದುರೆ ಹೊಯ್ದು ಎಡದ ಮುಷ್ಟಿಯಲಿ ಎರಗಿದನು ಬದಿಯ. ಆ
ಗುಪ್ತನೆ ಪ್ರತ್ಯಕ್ಷಳಾದವಳೇ, ಎಲ್ಲಿಗೆ ಹೋಗ್ತಾ ಇದ್ದೀಯೆ? ಕೇಳಿದ ಮಾತೆ ಕಿವಿಗಡಚಿಕ್ಕುವ ಹಾಗೆ. ಹೇಳಿ ಕೇಳಿ ರಾಕ್ಷಸರ ವೇಷ. ಅಬ್ಬರ ಆರ್ಭಟಕ್ಕೆ ಯಾರಾದರೂ ಹೆದರಬೇಕು? ಹೇಳ್ತಾಳೆ, ಬಂದವಳು ಯಾರು ಅಂತ ತಿಳಿದು ನೋಡು. ಹಸಿವಾಗಿದೆ ನನಗೆ, ನೀನು ನನಗೆ ರಸಕ್ಕೆ ಒಳಾಗ್ತೀಯಾ? ನನ್ನ ತುತ್ತಿನ ಚೀಲ ಇವತ್ತು ನೀನು ಎದುರಿಗೆ ಬಂದಿದ್ದೀಯಾ? ಹೆದರಿಸಿ ಬಿಡ್ತಾಳೆ. ಹೆದರಿಸಿದ್ದು ಮಾತ್ರ ಅಲ್ಲ, ಒಂದು ಹೊಡೆದೇ ಬಿಡ್ತಾಳಂತೆ. ರಾಕ್ಷಸಿ ಮಾತಿಗಿಂತ ಮೊದಲು ಕೈ ಬರ್ತದೆ, ಹೊಡೆದಿದ್ದಾಳೆ. ಹೊಡೆದ್ರೆ ಹನುಮಂತ ಸುಮ್ಮನೆ ಇರ್ತಾನ? ತಿರುಗಿಸಿ ಹೊಡೆದಿದ್ದಾನಂತೆ ಎಡಮುಷ್ಟಿಯಿಂದ. ವಾನರ ಮೊದಲಾಗಿ ಎಡಗೈ ಬರ್ತದೆ, ಎಡಮುಷ್ಟಿಯಿಂದ ಒದ್ದದ್ದು ಆಕೆಯ ಹಲ್ಲುದುರುವಂತೆ ಮಾಡತಂತೆ. ಸೇರಿಗೆ ಸವ್ವಾ ಸೇರುವಂತ ಈ ರಾಕ್ಷಸಿಯ ಬಿಗಿ ಅಂದರೆ ಅದಕ್ಕಿಂತ ಬಿಗಿಯಾದ ಏಟ ಒಂದಿದೆ. ತೋರಿಸಿಯೇ ಬಿಟ್ಟ, ಪರೀಕ್ಷೆ ಆಗಬೇಕಲ್ಲ. ಆಯಿತು, ತೋರಿಸಿಬಿಟ್ಟ. ಮುಂದಕ್ಕೆ ನೋಡು. ಕೋಟಿ ಸಿಡಿಲಬ್ಬರಣೆಯಲಿ ಕೋಟಿ ಸಿಡಿಲಬ್ಬರಣೆಯಲಿ ಶತಕೋಟಿ ಕಾಯನ ನುಂಗಲು ಆಸ್ತ್ಯದ ಕೋಟರವನಗಲಿಸಿದಳು. ಆಸ್ತ್ಯದ ಕೋಟರವನಗಲಿಸಿದಳು. ಅದ ಕಂಡು ಅಂಜನಾಸು ದಾಟಿ ಮರುಮುಷ್ಟಿಯಲಿ ಗಗನಕ್ಕೆ ದೂಟಲೆರಗಿದನವಳನು. ಓ ಕುಳಿಯಾಟವೆನಲು ಓ ಕುಳಿಯಾಟವೆನಲು ಅರುಣಾಂಬುವಿನಲಿ ಉರೆ ನೆನೆದುದು ಅಮರಗಣ. ವಜ್ರಾಯುಧ ಶರೀರಿ ಹನುಮಂತ ಅವನನ್ನು ನುಂಗಬೇಕು ಅಂತ ದೊಡ್ಡಕ್ಕೆ ಬಾಯಿ ತೆರೀತಾಳಂತೆ. ಯಾಕಂದ್ರೆ ಈ ಹೊಡೆತ ಬಡಿತ ಆಗ್ಲಿಕ್ಕಿಲ್ಲ ಅಂತ ಆಯ್ತು. ದೊಡ್ಡದಾಗಿ ಬಾಯಿ ತೆರೆದಿದ್ದಾಳೆ. ಕವಿ ಹೇಳ್ತಾನೆ, ಅದು ಗುಹೆಯ ಹಾಗಿದೆ, ಪರ್ವತದ ಮಧ್ಯೆ ಇರತಕ್ಕಂತಹ ಗುಹೆಯ ಹಾಗಿದೆ. ಅಂಥ ಬಾಯಿ ತೆಗೆದಿದ್ದಾಳೆ ಅಗೌರವಾಗಿ. ಆಂಜನೇಯನ್ನು ನುಂಗಬೇಕು ಅಂತ. ಆಂಜನೇಯ ನಮಗೆ ಹೇಳಿ ಕೇಳಿ ಗೊತ್ತಿದೆ, ಅವನಿಗೆಲ್ಲ ವಿದ್ಯೆಯನ್ನು ಬಲ್ಲವ. ತಪ್ಪಿಸಿಕೊಂಡ, ಜಾಣತನದ ಕೆಲಸ ಅದು. ಅವಳನ್ನು ದಾಟಿ ತಪ್ಪಿಸಿಕೊಂಡ. ಮತ್ತೆ ಮುಷ್ಟಿಯಿಂದ ಹೊಡೆದು ಆಕಾಶಕ್ಕೆ ಚಿಮ್ಮಿಸ್ತಾಳಂತೆ. ಓಕುಳಿ ಆಟದ ಹಾಗೆ ರಕ್ತ ಎಲ್ಲೆಲ್ಲೂ ಚಿಮ್ಮಿತಂತೆ. ಮೇಲೆ ನೋಡ್ತಾ ಇದ್ದಲ್ಲ ದೇವತೆಗಳೆಲ್ಲ, ಸಂಭ್ರಮ. ಹನುಮಂತನ ಮೇಲುಗೈ ನೋಡಬೇಕು ಅಂತ ಹೊರಟವರು, ಅವರ ಮೈಗೆಲ್ಲ ರಕ್ತ. ಓಕುಳಿ ಆಡಿದ್ರಂತೆ, ದೇವತೆಗಳೆಲ್ಲ ರಕ್ತ ನೆನೆದು ಬಿಟ್ರಂತೆ. ಅಂದರೆ ಯುದ್ಧದ ವರ್ಣನೆ ಇದು, ಹೆಚ್ಚಿಗೆ ಬೇಕಾಗಿಲ್ಲ. ಕಾಳ ರಕ್ಕಸಿ ತಿರುಗಿ ಹನುಮನ ಮೇಲೆ ಹೂಣಿಸೆ. ಹನುಮನು ಆವೆಯ ಕಾಲೆರಡ ಹಿಡಿದು ಅಭ್ರಮಂಡಲ ಕಿಟ್ಟನಬ್ಬರಿಸಿ. ಹನುಮನು ಆವೆಯ ಕಾಲೆರಡ ಹಿಡಿದು ಅಭ್ರಮಂಡಲ ಕಿಟ್ಟನು ಅಬ್ಬರಿಸಿ. ಕೇಳಿದೈ ನೃಪಸೂನು ಸುಮನೋಪಾಲ ನಗರದ ಸೊಗಸಿನಗ್ಗದ ಸೂಳೆಗೇರಿಯ ನಡುವೆ. ಕೇಳಿದೈ ನೃಪಸೂನು ಸುಮನೋಪಾಲ ನಗರದ ಸೊಗಸಿನ ಅಗ್ಗದ ಸೂಳಗೇರಿಯ ನಡುವೆ ಬಿದ್ದಳು ಬೆದರೆ ಪೌರಜನ. ಅಗ್ಗದ ಸೂಳೆಗೇರಿಯ ನಡುವೆ ಬಿದ್ದಳು ಬೆದರೆ ಪೌರಜನ. ಹನುಮಂತನ ನೆತ್ತಿ ಮೇಲೆ ಹೊಡಿತಾಳಂತೆ. ಹೂತು ಬಿಡ್ತೇನೆ ನಿನ್ನನ್ನು ಅಂತ. ಬಿಡ್ತಾನ? ಆಕೆಯ ಹೂಣಿಸೆ ಹನುಮನು ಆಕೆಯ ಕಾಲೆರಡ ಹಿಡಿದು ಅಭ್ರಮಂಡಲ ಕಿಟ್ಟ. ನೆತ್ತಿಗೆ ಹೊಡೆದ್ರೆ ಅವಳ ಕಾಲು ಹಿಡಿದು ಆಕಾಶಕ್ಕೆ ಎಳೆದು ಬಿಸಾಡಿದಂತೆ. ಅಬ್ಬರಿಸಿ ಎಸೆದದ್ದರಲ್ಲಿ ಅವಳು ಎಲ್ಲಿ ಹೋಗಿದ್ದಾಳೆ? ದೇವಲೋಕದ ಸೂಳೆಗೇರಿಗೆ ಹೋಗಿ ಬಿದ್ದಿದ್ದಾಳೆ ಅಂತಾನೆ ಕವಿ. ನಿಜವಾಗಿ ಹೇಳಬೇಕಾಗಿಲ್ಲ ಸೂಳೆಗೇರಿ ಸಂಗತಿ, ಮಹಾಕಾವ್ಯದಲ್ಲಿ ಒಂದು ಬರಬೇಕು ಅಂತ ಹೇಳೋ ಕಾರಣಕ್ಕೆ ಕೆಲವು ಕಡೆಗಳು ಹೀಗೆ ಬರ್ತಾವಲ್ಲ, ಹಾಗಾಗಿ ಅಲ್ಲಿಗೆ ಹೋಗಿ ಬಿದ್ದಿದ್ದಾಳೆ ಆಕೆ ರಾಕ್ಷಸಿ. ಹನುಮಂತನ ಕೈ
ಗೆಲುವಾಯಿತು. ಹಾರವಿಸಿದರು ಹನುಮನುಬ್ಬಟೆಗಾರು ಸರಿಯಲ್ಲೆಂದು ನಭದ ಸರೋರುಹಾಸನ ಮುಖ್ಯ ದಿವಿಜರು ದೇವ ಮುನಿನಿಗರ ಸೇರುವುದು ನಮಗಿನ್ನು ಸುಖ ಸಂಪೂರ್ಣದ ಫಲವೆನುತ ಸುಮನೋಭೇರಿಗಳ ಹೊಯ್ಸಿದರು ಸುರಪುರಗಳಲ್ಲಿ ಸುರನಿಕರ ಸೇರುವುದು ನಮಗಿನ್ನು ಸುಖ ಸಂಪೂರ್ಣದ ಫಲ ಎನ್ನುತ್ತ ಸುಮನೋಭೇರಿಗಳ ಹೊಯ್ಸಿದರು ಸುರಪುರಗಳಲ್ಲಿ ಸುರನಿಕರ ಪರೀಕ್ಷೆಯಲ್ಲಿ ಹನುಮಂತ ಪಾಸಾಗಿಬಿಟ್ಟ. ದೇವತೆಗಳು ಸಂತೋಷಪಟ್ಟರು, ದೇವೇಂದ್ರನು ಖುಷಿಪಟ್ಟ. ಪರಿಣಾಮವಾಗಿ ಅದರ ಸಂಭ್ರಮಾಚರಣೆ ಆಯ್ತಂತೆ. ಎಂಥ ಸಂಭ್ರಮಾಚರಣೆ! ಶ್ರೀರಾಮಚಂದ್ರನ ಬಯಕೆಯ ಫಲ ಈಡೇರ್ತದೆ ಅನ್ನುವ ಸಂಭ್ರಮಾಚರಣೆ. ನಗಾರಿಗಳ ಭೇರಿಯ ನಿನಾದಗಳ ಮೂಲಕ ಕುಣಿದು ಕುಪ್ಪಳಿಸಿದ್ರಂತೆ. ಯಾಕಂದರೆ ಹನುಮಂತನ ಶಕ್ತಿಗೆ ಸರಿಸಾಟಿಯದ್ದು ಯಾರೂ ಇಲ್ಲ. ಹೀಗೆ ಹೊಗಳಿದ ದೇವೇಂದ್ರನ ಹೊಗಳಿಕೆಯ ಮಾತು ಎಲ್ಲರಿಗೂ ಖುಷಿ ಕೊಟ್ಟಿತು. ಯಾಕೆಂದರೆ ಇವ ವಾಯುವಿನ ಮಗ ಅಲ್ವೇ, ನಮ್ಮವನೇ ಅಲ್ವೇ ಅಂತ ಹೇಳ್ತಕ್ಕಂತಹ ಇನ್ನೊಂದು ಹೆಮ್ಮೆ. ವಾಯು ಮಾರ್ಗದಲ್ಲಿ ಬರ್ತಿದ್ದಂತಹ ಮಾರುತಿಯನ್ನು ಮೈನಾಕನು ಎದುರುಗೊಳ್ತಾನೆ. ಅವನಿಗಲ್ಲಿ ನಿಲ್ಲುವುದಕ್ಕೆ, ಕಾಲೂರಿ ನಿಲ್ಲುವುದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಆದರೆ ಕಾರ್ಯ ಸಾಧನೆ ಆಗಬೇಕು. ನಾನಿಲ್ಲಿ ನಿಂತು ನನ್ನ ಆತಿಥ್ಯ ಸ್ವೀಕಾರ ಮಾಡೋದಕ್ಕೆ ಕಾಲ ಇಲ್ಲ. ಕೆಲಸ ಮೊದಲು, ಕರ್ತವ್ಯಕ್ಕೆ ಹಾನಿಯಾಗಬಾರದು. ಹಿಂದೆ ಬರುವಾಗ ಬೇಕಾದರೆ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಮುಂದೆ ಹೋಗಿ ಆಮೇಲೆ ಸಿಂಹಿಕೆಯ ಒಂದು ಸಂದರ್ಭ ಬರ್ತದೆ. ಸಿಂಹಿಕೆಯನ್ನು ಹೊಡೆದು ಹಾಕಿಬಿಡ್ತಾನೆ. ತದನಂತರದಲ್ಲಿ ಹನುಮಂತ ಬೆಳೆದು ಹೋಗ್ತಿರ್ಬೇಕಾದ್ರೆ ತೃಣಬಿಂದು ಮುನಿಯನ್ನು ಕಾಣಲಿಕ್ಕೆ ತರ್ತಾನೆ. ತೃಣಬಿಂದು ಮುನಿ ರಾಕ್ಷಸನ ಪಟ್ಟಣವನ್ನು ತೋರಿಸಿಕೊಡ್ತಾನೆ. ಎಂಬಲ್ಲಿಗೆ ನಮ್ಮ ಇವತ್ತಿನ ಕಥಾನಕವನ್ನು ಮುಕ್ತಾಯಗೊಳಿಸ್ತೇವೆ. 8 ಗಂಟೆಗೆ 1 ನಿಮಿಷ ಇದೆ. ಇದರ ಮಧ್ಯೆ ಸ್ವಲ್ಪ ವಿವರಣೆ ಕಮ್ಮಿ ಮಾಡಿ, ಯಾಕಂದರೆ ಮಾನ್ಯ ವಾಚನಕಾರರ ವಾಚನದ ಮಧ್ಯೆ ವ್ಯಾಖ್ಯಾನದ ಅವಶ್ಯಕತೆ ಇಲ್ಲದ ರೀತಿಯಲ್ಲಿ ನಡೆದು ಹೋಗಿದೆ. ಹಾಗಾಗಿ ನನ್ನ ಕೆಲಸ ಸುಲಭ ಆಗಿದೆ. ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅವಕಾಶ ಮಾಡಿಕೊಟ್ಟವರಿಗೆ, ಮೇಡಮ್ ಅವರಿಗೆ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿ, ಆಭಾರ ವಂದನೆಗಳನ್ನು ಸಲ್ಲಿಸಿ, ಅತ್ಯಂತ ಸುಂದರವಾದ ವಾಚನದ ಜೊತೆಗೆ ಹೂವಿನ ಜೊತೆಗೆ ನಾನು ಸ್ವರ್ಗಕ್ಕೆ ಹೋಗುವಾಗ ಮಾಡಿದಂತಹ ವಾಚನಕಾರರಂತಹ ಮಾನ್ಯ ಕುಮಾರಸ್ವಾಮಿಯವರಿಗೆ, ಪುಟಾಣಿ ಆದಿತ್ಯನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ, ಕೇಳಿದ ತಮಗೆಲ್ಲ ವಂದಿಸಿ, ಹಂಸಕ್ಷೀರ ನ್ಯಾಯದ ಹಾಗೆ ಇದನ್ನು ಸ್ವೀಕಾರ ಮಾಡಿ, ಒಳ್ಳೆಯದನ್ನು ತಾವು ಸ್ವೀಕರಿಸಿ, ಕೆಟ್ಟದ್ದಿದ್ದರೆ ನಮಗೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವಕಾಶಕ್ಕೆ ವಂದನೆ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು. ಅಂತೂ ಪ್ಯೂರ್ಲಿ ಆನ್ ಮೆರಿಟ್ ಬೇಸಿಸ್ ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಆಗಿದೆ ನೋಡಿ. ಕಪಿರಾಜ್ಯದಲ್ಲೂ ಕೂಡ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಮೆರಿಟೇ ಆಗಿತ್ತೇ ಹೊರತು ಬೇರೆ ಇರಲಿಲ್ಲ. ಹನುಮಂತನನ್ನು ಆಯ್ಕೆ ಮಾಡಲಾಗಿದೆ, ಕಳಿಸಲಾಗಿದೆ. ಅವನೀಗ ಸಮುದ್ರದ ಮಧ್ಯದಲ್ಲಿ ಇದ್ದಾನೆ. ವಿರಸೆಯ ಜೊತೆ ಸರಸವನ್ನು ಆಡಿದ್ದಾನೆ. ಏನು ಮಾಡಬೇಕೋ ಆ ಗತಿಯನ್ನು ಕಾಣಿಸಿದ್ದಾನೆ. ಅದ್ಭುತವಾದ ಈ ಕಥಾನಕ. ಕಿಷ್ಕಿಂಧಾಕಾಂಡ ಮುಗಿದು ಇವತ್ತು ನಾವು ಸುಂದರಕಾಂಡದ ಕಥಾಭಾಗಕ್ಕೆ ಪ್ರವೇಶ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಎಷ್ಟು ರಾಗಗಳನ್ನು ಅವರು ತಂದರು. 25 ಪದ್ಯಗಳು, 25 ರಾಗಗಳು. ವಾಸಂತಿನ, ಗೌಡ ಮಲ್ಹಾರ, ಅಭೇರಿ, ತಿಲಂಗ್, ರೇವತಿ, ಒಂದೊಂದು ಹೊಸಹಳ್ಳಿ ಕೇಶವಮೂರ್ತಿಯವರ ಛಾಪು ಎಲ್ಲ ಕಡೆ ಕಾಣ್ತಾ ಇತ್ತು. ಆ ಗಮಕ ಗಂಧರ್ವರಿಗೆ ತುಂಬ ನಯವಾದಂತಹ, ಮಧುರವಾದಂತಹ ಕಂಠ. ಇವರಿಗೆ ಹನುಮಂತನ ಗತ್ತು ಗೈರತ್ತುಗಳನ್ನು ಸರಿಯಾಗಿ ಅಭಿವ್ಯಂಜನೆ ಮಾಡುವಂತಹ ಕಂಠಸಿರಿ. ಅದ್ಭುತವಾದಂಥ ವಾಚನವನ್ನು ನಡೆಸಿಕೊಟ್ಟ ಶ್ರೀಯುತ ಮೈಸೂರಿನ ಕುಮಾರಸ್ವಾಮಿ ಅವರಿಗೆ ಪ್ರಾಯೋಜಕರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಮೈಸೂರಿನಿಂದ ನಮ್ಮ ಕರೆಗೆ ಓಗೊಟ್ಟು ಬಂದಿದ್ದಾರೆ. ಅವರಿಗೆ ಪರಿಷತ್ತು ಸಣ್ಣದಾದಂಥ ಒಂದು ಫಲ ಸಮರ್ಪಣೆಯನ್ನು ಮಾಡ್ತಾ ಇದೆ. ಇನ್ನು ವ್ಯಾಖ್ಯಾನದ ವಿಷಯ
ಹೇಳಲೇಬೇಕಾಗಿಲ್ಲ. ದಕ್ಷಿಣ ಕನ್ನಡದ ಕಡೆಯವರಿಗೆಲ್ಲ ಆ ಯಕ್ಷಗಾನದ ಅರ್ಥಗಾರಿಕೆಯ ಆ ಒಂದು ಕಲೆ ಸಿದ್ಧಿಸಿರುತ್ತೆ. ಹಾಗೆ ನಮ್ಮ ಮುಂದೆ ಕಣ್ಣಿಗೆ ಕಟ್ಟುವಂತೆ ಸರಳವಾದ ರೀತಿಯಲ್ಲಿ ಪಾಂಡಿತ್ಯದ ಭಾರವಿಲ್ಲದೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಗಣಪತಿ ಭಟ್ಟರಿಗೂ ಕೂಡ ನಾವು ಪರಿಷತ್ತಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ದೂರದಿಂದ ಬಂದಿದ್ದಾರೆ, ತುಂಬ ಸುಂದರವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವರಿಗೆ ಪರಿಷತ್ತು ಒಂದು ಸಣ್ಣ ಫಲ ಸಮರ್ಪಣೆಯನ್ನು ಮಾಡ್ತಾ ಇದೆ ಧನ್ಯವಾದಗಳೊಂದಿಗೆ. ಇನ್ನು ಬಾಲಕನಾದಂಥ ಆದಿತ್ಯ, ಅವನು ಕೂಡ ಅವನ ವಯೋಮಿತಿಯಲ್ಲಿ ಎಷ್ಟು ಮಾಡ್ಬೋದೋ ಅಷ್ಟು ವಾಚನವನ್ನು ಚೆನ್ನಾಗಿ ಮಾಡಿದ್ದಾನೆ. ಅವನ ಅರ್ಧ ಪದ್ಯ ಎಲ್ಲ ಬಾಯ್ಪಾಠ ಮಾಡಿದ್ದ, ಅದೇ ಅವನಿಗೆ ಸಿಕ್ಕಿರುವಂಥ ಫಲ ಅಂತ ನಾನು ಅಂದ್ಕೊಳ್ತೀನಿ. ಅವನಿಗೂ ಕೂಡ ಪರಿಷತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಆಶೀರ್ವಾದವನ್ನು ಮಾಡ್ತಾ ಒಂದು ಫಲ ಸಮರ್ಪಣೆಯನ್ನು ಮಾಡ್ತಾ ಇದೆ. ಇನ್ನು ಕೇಳಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭರಾತ್ರಿ. ಒಂದು ಪ್ರಕಟಣೆ, ಈ ಡಿಸೆಂಬರ್ ತಿಂಗಳವರೆಗೆ ನಡೆದಂತಹ ಈ ಕಾರ್ಯಕ್ರಮದ ತೊರವೆ ರಾಮಾಯಣದ ವಾಚನ ವ್ಯಾಖ್ಯಾನದ ಕಾರ್ಯಕ್ರಮದ CD ಅಡಕುತಟ್ಟೆಗಳು ಈ ಗ್ರಂಥಾಲಯದಲ್ಲಿ ಲಭ್ಯ ಇದೆ. 4 CDಗಳಾಗಿದೆ ಅಂತ ಹೇಳಿದ್ದಾರೆ. ಯಾರು ಕೆಲವು ಬಂದಿರ್ತೀರಾ, ಕೆಲವು ಬಂದಿರೋದಿಲ್ಲ. ಹಾಗಾಗಿ ಇಡೀ ಒಂದು ಕಾವ್ಯದ ಸ್ವಾರಸ್ಯವನ್ನು ಬೇರೆ ಬೇರೆ ಗಮಕಿಗಳ ವ್ಯಾಖ್ಯಾನಕಾರರ ಆ ಒಂದು ಜೋಡಿಯಲ್ಲಿ ಕೇಳಬೇಕು ಅಂದರೆ ಅದನ್ನು ತಾವು ದಯವಿಟ್ಟು ಅಲ್ಲಿ ಖರೀದಿಸ್ಬೋದು ಅನ್ನೋವಂಥ ಸೂಚನೆಯನ್ನು ಕೊಡ್ತಾ ಇವತ್ತಿಗೆ ನಾವು ಮಂಗಳವನ್ನು ಹಾಡ್ತಾ ಇದ್ದೀವಿ. ಇನ್ನು ನಾಳೆಯ ಕಾರ್ಯಕ್ರಮ ಸುಂದರಕಾಂಡದ ಮುಂದುವರಿಕೆ. ಸೋಮವಾರ ಎಳೆಯರ ವಾಚನ ಮಾಧವಿ ಬೆಂಗಳೂರಿನವರು ಮಾಡ್ತಾ ಇದ್ದಾರೆ. ಹಿರಿಯ ವಾಚಕರಾಗಿ ಗಮಕಿಯಾಗಿ ಕರ್ನಾಟಕ ಕಲಾಶ್ರೀ ನಮ್ಮ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರು ವಾಚನ ಮಾಡ್ತಿದ್ದಾರೆ. ಅವರ ಜೊತೆಗೆ ವ್ಯಾಖ್ಯಾನ ಶಾಂತಾ ಗೋಪಾಲ್ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನಾಳಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಸುಂದರಕಾಂಡದ ಸುಂದರವಾದ ಕಥಾನಕವನ್ನು ಆಸ್ವಾದಿಸಬೇಕು ಅಂತ ಕೇಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಶುಭರಾತ್ರಿ.